ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜೈ ಗುರುದೇವ್, ಜಯ ಶ್ರೀರಾಮ್. ನಾವು ಶಂಕರ ವೇದಾಂತ ಸೌರಭದಲ್ಲಿ ಈ ಗುರುಗಳ ಆಶೀರ್ವಾದ ತಗೊಂಡು ಮಾಡ್ತಾ ಇದ್ದೀವಿ. ಇವತ್ತು ಪೇಜ್ ನಂಬರ್ 90 ಅದನ್ನು ಚಿಂತನೆ ಮಾಡಬೇಕಾಗಿದೆ. ಆದರೂ ಹಿಂದೆ ಹೇಳಿದ್ದನ್ನು ಸ್ವಲ್ಪ ಮೆಲ್ಕು ಹಾಕ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಕರ್ತವ್ಯ. ಇದು 5ನೇ ಪ್ರಕರಣ. 5ನೇ ಪ್ರಕರಣದಲ್ಲಿ ಇವತ್ತು ಮುಗಿಸ್ಬಿಡ್ತಾ ಇದ್ದೀವಿ, ಕೊನೆ ಕಾಣ್ತಾ ಇದೆ. ಸೊ ಇದ್ರ ಹಿಂದೆ ಹೇಳಿದ್ದೇನಪ್ಪ ಅಂತಂದರೆ, ಇಲ್ಲಿ ವಸ್ತುತಂತ್ರ ಕರ್ತೃತಂತ್ರ ಸಾಧನೆ ವಿಚಾರ ಹೇಳ್ತಾ ಇದ್ದಾರೆ. ನಮಗೆ ಕರ್ತೃತಂತ್ರ ಅಂತಂದರೆ ಕರ್ತೃ ಅಥವಾ ಪುರುಷ, ಮಾಡುವವನಿಗೆ ಅಧೀನವಾಗಿರೋದು. ನಾನು ಮಾಡ್ಬೋದು, ಬಿಡ್ಬೋದು, ಬೇರೆ ರೀತಿಯಲ್ಲಿ ಮಾಡ್ಬೋದು, ಅಥವಾ ಮಾಡದೇ ಇರಬಹುದು, ಅಥವಾ ಅದರ ಜೊತೆಗೆ ಇನ್ನೇನೋ ಸೇರಿಸ್ಕೊಂಡು ಮಾಡ್ಬೋದು. ಬೆಂಗಳೂರಿಂದ ಮೈಸೂರಿಗೆ ಹೋಗೋದು ಎಕ್ಸಾಂಪಲ್. ವಸ್ತುತಂತ್ರ ಅಂದರೆ ಹಾಗಲ್ಲ. ವಸ್ತು ಹೇಗಿದೆಯೋ ಹಾಗೆ ನೋಡಬೇಕು. ಕಾಗೆ ನನಗೆ ಬೆಳ್ಳಗಾಗಬೇಕು ಅಂದರೆ ಸಾಧ್ಯ ಇಲ್ಲ. ಕಪ್ಪಗಿರೋಕ್ಕಾಗಿ ಕಪ್ಪಗೆ ನೋಡಬೇಕು ಅನ್ನೋದು ನಮಗೆ ಗೊತ್ತಾಯಿತು. ಇದರ ಹಿಂದೆ ಅದಾದ ಮೇಲೆ ಎಲ್ಲ ಆದಮೇಲೆ ಇವತ್ತು ನಾನು ಮಾಡಬೇಕಾಗಿರೋ ಪಾಠದ ಹಿಂದೆಗಡೆ ಒಂದು ಕರ್ತೃತಂತ್ರವಾದ ಸಾಧನೆಗಳು ನಮ್ಗೆ ಅರ್ಥ ಆಗಲಿ ಅಂತ ಒಂದು 5 ಹೇಳಿದ್ವಿ. ಅವುಗಳೆಲ್ಲ ವಿಚಾರ ಮಾಡಿದ್ದಾಯಿತು. ಯಾವುದಾದ್ರು 5 ಅಂದರೆ ಸಂಪದ್ರೂಪ ಭಾವನೆ, ಅಧ್ಯಾಸ ರೂಪ ಭಾವನೆ, ಕ್ರಿಯಾಯೋಗ ನಿಮಿತ್ತವಾದ ವಿಶಿಷ್ಟ ಭಾವನೆ, ಕರ್ಮಾಂಗ ಸಂಸ್ಕಾರ ಭಾವನೆ ಅನ್ನೋದು ಹೇಳಿದ್ರು. ಇವುಗಳನ್ನೆಲ್ಲ ನಾವೇನು ಡೀಟೇಲಾಗಿ ಏನು ತಿಳ್ಕೊಳ್ಳೋದೇನು ಬೇಕಾಗಿಲ್ಲ. ಇಲ್ಲಿ ಸುಮ್ಮನೆ ನಾವು ಒಂದೊಂದು ತಿಳ್ಕೊಂಡ್ರೆ ಸಾಕು, ನಮಗೆ ಸಹಾಯ ಆಗುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಜಪ ಮಾಡ್ತೀವಿ. ರಾಮ ನಾಮಗಳನ್ನ ಜಪ ಮಾಡೋದು ಒಂದು, ಬರೀ ಅವನ ಹೆಸರನ್ನ. ನಾನು ಅದು ಕೂಡ ಹೇಳಿದೆ ನಿಮಗೆ. ಕನ್ನಂಗಾಡ ರಾಮದಾಸರಿಗೆ ಅವ್ರ ತಂದೆ ಜಪ ಕೊಟ್ಟರು. ಇದು ಕರ್ತೃತಂತ್ರ ಸಾಧನೆ. ಏನು ಶ್ರವಣ ಮನನ ಧ್ಯಾನ ವಸ್ತುತಂತ್ರ ಬಿಟ್ಟರೆ ಮಿಕ್ಕಿರೋದೆಲ್ಲ ಕರ್ತೃತಂತ್ರ ಅಂತ ನಿನ್ನೆ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ. ನೋಡ್ರಿ, ಈ ಅವರ ಕನ್ನಂಗಾಡ ರಾಮದಾಸರಿಗೆ ಅವ್ರ ತಂದೆನೇ ಗುರು. ಅವರು ಬ್ರಹ್ಮಚೈತನ್ಯರಿಂದ ಜಪ ತಗೊಂಡಿದ್ದರು. ಅವರು ಕೊಟ್ಟಿದ್ದು ಬ್ರಹ್ಮಚೈತನ್ಯರು ಯಾರು ಕೊಟ್ಟರು, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಕೊಡ್ತಾರೆ. ಇವ್ರಿಗೆ ಅವ್ರ ತಂದೆಯವರು ಅದೇ ಮಂತ್ರವನ್ನು ಕೊಟ್ಟರು. ಇವರೇನು ಮಾಡಿದ್ರು, ಅದರ ಜೊತೆಗೆ ಓಂ ಸೇರಿಸ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಹೇಳಿ ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಓಂ ಅಂತ ಸೇರಿಸ್ಕೊಂಡ್ರು. ನೋಡ್ರಿ, ಮಾಡ್ಬೋದು, ಬಿಡ್ಬೋದು, ಬೇರೆ ರೀತಿ ಮಾಡ್ಬೋದು, ನನಗೆ ಬೇಕಾದಂಗೆ ಸೇರಿಸ್ಕೊಂಡು ಮಾಡ್ಬೋದು, ಅಥವಾ ತೆಗ್ದಾಕ್ ಮಾಡ್ಬೋದು. ಈಗ ನನಗೆ ಇಷ್ಟು ದೊಡ್ಡ ಮಂತ್ರ ಬೇಡ ಅಂತ ಹೇಳಿ ನಾನು ಇಷ್ಟೆಲ್ಲ ಮಾಡೋಕ್ಕೋಗಲ್ಲ. ಬರೀ ರಾಮ 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 ಅಷ್ಟೇ. ನೋಡ್ರಿ, ಕರ್ತೃತಂತ್ರ. ಮತ್ತು ಈ ನಾಮವನ್ನು ಹಿಡ್ಕೊಂಡು ಮಾಡೋದು, ಇಲ್ಲ ಅವನ ಆಕಾರವನ್ನು ಇಟ್ಕೊಂಡು ಮಾಡೋದು, ಪಾದದಿಂದ ಮೇಲ್ವರೆಗೂ, ಇಲ್ಲ ಅವನ ಗುಣಗಳನ್ನು ಮೇಲಕ್ಕೆ ಹಾಕೋದು. ಹಾಗೆ ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ ಇಲ್ಲಿ ಹೊಂದುತ್ತೆ. ದ್ರವ್ಯ ಅಂದರೆ ವಸ್ತು. ಇಲ್ಲಿ ರಾಮನೇ ವಸ್ತು. ನಾಮದಿಂದಾಗಲಿ, ಅವನ ರೂಪದಿಂದಾಗಲಿ, ಇಲ್ಲ ಗುಣದಿಂದ ಆಗಲಿ. ಹಾಗೆ ಸೊ ಇದೆಲ್ಲ ಕರ್ತೃತಂತ್ರ ಅನ್ನೋದಕ್ಕೆ ನಿಮ್ಗೆ ಹೇಳಿದೆ. ಆಮೇಲೆ ಇನ್ನು ಕೆಲವು ಭಗವದ್ಗೀತೆಯಲ್ಲಿ ಬರುತ್ತೆ. ಇವನ್ ನಮಗೆ ಸಹಾಯ ಆಗುತ್ತೆ ಅಂತ ಅಷ್ಟು ಮಾತ್ರ ಹೈಲೈಟ್ ಮಾಡ್ತಾ ಇದ್ದೀನಿ. ಭಗವದ್ಗೀತೆಯಲ್ಲಿ ವಿಭೂತಿ ಉಪಾಸನೆ, ಬ್ರಹ್ಮಜ್ಞಾನಿಗಳಿಗೆ ಆ ತತ್ವದಲ್ಲಿ ನಿಂತ ಮೇಲೆ ವಾಪಸ್ ಬಂದಾಗ, ಮೊದಲು ಅದು ನೇತಿ ನೇತಿ ಅಂತ ಹೇಳಿದ್ರಲ್ಲ, ಇದು ಅನಾತ್ಮ, ಇದು ಅನಾತ್ಮ, ಇದು ಅನಾತ್ಮ, ಇದು ಆತ್ಮನಲ್ಲ ಅಂತ ಹೋದರು. ಅಲ್ಲಿ ತತ್ವದಲ್ಲಿ ನಿಂತ ಮೇಲೆ ವಾಪಸ್ ಬರುವಾಗ ಆತ್ಮ 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 ಅಂತ ವಾಪಸ್ ಬರ್ತಾರೆ.
ಬ್ರಹ್ಮಜ್ಞಾನಿಗಳಿಗೆ ಪ್ರಪಂಚವೆಲ್ಲವೂ ಆತ್ಮನಾಗಿ ತೋರ್ತಾ ಇರುತ್ತೆ. ಆ ಕಾಶಿ ಪೀಠನ ಒಂದು ಎಕ್ಸಾಂಪಲಿಂದ ನಾವು ಅದನ್ನು ರೆಕ್ಟಿಫೈ ಮಾಡ್ಕೊಂಡ್ವಿ, ಅಂದರೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ವಿ. ಈಗ ನಮಗೇನಾಗುತ್ತೆ, ಬ್ರಹ್ಮಜ್ಞಾನಿಗಳ ಆಗದೆ ಇರೋರಿಗೆ ಇದೇ ಪ್ರಪಂಚವನ್ನು ಇದೇನು ಸುಮ್ಮನೆ ಭಾವನೆ ಮಾಡೋದು ಅಂತಂದರೆ, ನಮಗೆ ತತ್ವದಲ್ಲಿ ನಿಲ್ಲಕ್ಕೆ ಬರದೇ ಇರೋದರಿಂದ ಬ್ರಹ್ಮಜ್ಞಾನಿಗೆ ಯಾವುದು ಅನುಭವವೋ ನನಗದು ಭಾವನೆ ಅಂತ ನಾನು ಆಕಾಶವನ್ನು ಪಂಚಭೂತಗಳನ್ನು ಪರಮಾತ್ಮ ಅನ್ನೋದು ನಮ್ಮ ರಕ್ತತ್ವ ಬಂದಿರೋದು. ನೋಡ್ರಿ, ನೀವು ಮನೆಗೆ ಏನು ತೊಗೊಂಬನ್ರಿ, ಕುಂಕುಮ ಇಟ್ಟು ದೇವರಿಗೆ ಅರ್ಪಿಸಿ ಉಪಯೋಗಿಸಿ. ಹೇಗಿದೆ, ಎಷ್ಟು ಚೆನ್ನಾಗಿದೆ. ಶರ್ಟ್, ಹೊಸ ಶರ್ಟು, ಒಂದು ಬನೀನು, ಕಾಚ, ನಿಕ್ಕರು, ಬರ್ಲು ಏನು ತೊಗೊಂಬರಲಿ, ನಾನು ಇವನ್ ಚಪ್ಪಲಿ ತಂದರೂ ಕೂಡ ಭಗವಂತನ ಹೆಸರು ಹೇಳ್ಕೊಂಡು ಉಪಯೋಗಿಸ್ತೀನಿ. ಹೇಗಿದೆ ನೋಡ್ರಿ, ಎಂಥ ಒಂದು ಇದು ಏನಿದು ಭಾವನೆ. ಅದು ಮಾಡದೇ ಇದ್ರೆ ಏನಾಗುತ್ತೆ ಅಂದರೆ, ನನ್ನದು ಬಂತು ರೋಗ, ನನ್ನದು ನನ್ನದು. ಯಾವಾಗ ನೀವು ಅದನ್ನು ನನ್ನದು ಅಂತ ಅಂದ್ರೋ ಅದಕ್ಕೆ ಹೆಚ್ಚು ಕಡಿಮೆ ಆದರೆ ನಿಮಗೆ ಕೊರತೆ ಆಗುತ್ತೆ. ದೇವರಿಗೆ ಅರ್ಪಿಸಿದ್ರಲ್ಲಿ ಎರಡು ಅರ್ಥ. ಒಂದು, ಫಲಾಪೇಕ್ಷೆ ಇಲ್ಲದೆ ಉಪಯೋಗಿಸೋದು, ಎಷ್ಟು ಚೆನ್ನಾಗಿದೆ, ಕರ್ಮಯೋಗ ಆಗೋಯ್ತು. ದೇವ್ರಿಗೆ ಅರ್ಪಿಸ್ಬಿಡೋದು, ಉಪಯೋಗಿಸೋದು ನಾವೇ. ದೇವ್ರೇನು ಹಾಕ್ಕೊತಾನೆ, ನಾವಪ್ಪ ನೀನು ಕಾಚ ನಿಕ್ಕರು, ದೇವ್ರಿಗೇನು ಬೇಕೇನೋ, ಅವನಿಗೇನು ಆಕಾರ ಇದೆಯೇನೋ, ಏನಿಲ್ಲ. ರಾಮನ್ಗೆ ಅರ್ಪಿಸ್ತೀರೇನೋ, ಅವನು ರಾಜನ ಮಗ. ಆದ್ದರಿಂದ ಇಲ್ಲಿ ಅರ್ಥ ಏನು ಅಂದರೆ, ನನಗೆ ಆ ವಸ್ತುಗಳಲ್ಲಿ ಮೋಹ ಹೋಗಲಿ, ತಾಧ್ಯಾತ್ಮ ಹೋಗಲಿ, ಅಟ್ಯಾಚ್ ಮಾಡಲಿ ಅಂತ. ಹೀಗೆ ಮತ್ತೆ ಪಂಚಭೂತಗಳನ್ನು ಕೂಡ ಮಾಡಿಕೊಳ್ಳೋದು, ಇದು ಉಪಾಸನೆಗಳೇ, ಅಂದರೆ ಕರ್ತೃತಂತ್ರವೇ. ಒಟ್ಟು 5 ಹೇಳಿದ್ದಾಯಿತು, ಇಷ್ಟು ಸಾಕು. ಇದಾದ ಮೇಲೆ ನೆಕ್ಸ್ಟ್ ಇನ್ನೂ ಸ್ವಲ್ಪ ಹೋಗಿದ್ವಿ. ಈ 5 ಎಕ್ಸ್ಪ್ಲೈನ್ ಆದಮೇಲೆ ಮತ್ತೆ ಇಷ್ಟು ಆಗಿತ್ತಲ್ಲ, ಅಲ್ಲಿಗೆ ಜ್ಞಾನವು ಕ್ರಿಯೆ ಅಲ್ಲ ಅಂತ ಕೂಡ ತೋರಿಸಿದ್ದಾಯಿತು. ಜ್ಞಾನ ಏನು, ಮತ್ತೆ ವಸ್ತುತಂತ್ರ, ವಸ್ತು ಹೇಗಿದೆಯೋ ಹಾಗೆ ನೋಡಬೇಕು ಅಂತ. ಈಗ ನೋಡ್ರಿ, ಗಾಢ ನಿದ್ರೆಯಲ್ಲಿ ನಾವೆಲ್ಲರೂ ಮಲ್ಕೊತೀವಿ. ಪ್ರತಿಯೊಬ್ಬರಿಗೂ ಅಲ್ಲಿ ಈ ಅನಾತ್ಮ ಏನಿತ್ತು ಇರಲಿಲ್ಲ. ಯಾತ್ರೆಯಿಂದ ಗೊತ್ತಾಯಿತು, ಅದನ್ನು ನನ್ನ ನಿಜವಾದ ಸ್ವರೂಪ, ನಾನೇನದಕ್ಕೆ ಯೋಗ್ಯವಾದ ವಸ್ತು ಅಂತ ಎಲ್ಲ ಗುರುತಿಸೋದಲ್ಲ. ಈಗ ಇಲ್ಲಿ ಬದಲಾವಣೆ ಮಾಡಿಕೊಳ್ಳ್ರಿ ನೋಡೋಣ. ಸಾಧ್ಯ ಇಲ್ಲ. ಅಲ್ಲಿ ಅನುಭವ ಪ್ರತಿಯೊಬ್ಬರಿಗೂ ಒಂದೇ ರೀತಿ ಆಗುತ್ತೆ, ಹಾಗೇ ತಗೋಬೇಕು. ಹೀಗೆ ಸೊ ಜ್ಞಾನದಲ್ಲಿ ಕ್ರಿಯೆ ಇಲ್ಲ ಅಂತ ನಾವು ಚೆನ್ನಾಗಿ ನೋಡಿದ್ವಿ. ಇದು ವಿವೇಕದಿಂದ ಮಾಡೋದು ಕೂಡ ಅಂತ ಕೂಡ ನೋಡಿದ್ದಾಯಿತು. ಆದರೆ ಕರ್ತೃತಂತ್ರದಲ್ಲಿ ವಿವೇಕ, ವಿಮರ್ಶೆ, ಪ್ರಮಾಣಗಳಿಗೆ ಬೆಲೆ ಇಲ್ಲ. ಸ್ವಾಮಿ, ನನಗೆ ಫಸ್ಟ್ ಅದು ಲಕ್ಷ್ಮಿ, ಆ ರಾಮ ಕಂಡ್ಲಿ, ಆಮೇಲೆ ಮಾಡ್ತೇನೆ. ನಾರಾಯಣನಿಗೆ 4 ಕೈಗಳಿದೆ, ಹೇಗೆ ನಾನು ನೋಡಿಲ್ವಲ್ಲ ಅಂತ ಪ್ರಶ್ನೆ ಹಾಕಂಗಿಲ್ಲ. ಪ್ರತ್ಯಕ್ಷ ಪ್ರಮಾಣ ನಾನು ಆಗಿಲ್ವಲ್ಲ ಅಂತ ಕೇಳಿದ್ರೆ ಅದು ಕೇಳೋಂಗಿಲ್ಲ. ನೀನು ಶಾಸ್ತ್ರದಲ್ಲಿ ಹೇಳಿದೆ, ಸುಮ್ಮನೆ ನಂಬಿಕೊಂಡು ಶ್ರದ್ಧೆಯಿಂದ, ಭಕ್ತಿಯಿಂದ ಶಾಸ್ತ್ರದ ಮೇಲೆ, ಗುರು ಮೇಲೆ, ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡು ಮಾಡ್ತಾ ಹೋಗ್ಬೇಕಷ್ಟೆ. ಇದು ಭಾವನೆ, ಶ್ರದ್ಧೆ, ಭಕ್ತಿ, ಹೀಗೆ. ಅದೇ ವಸ್ತುತಂತ್ರದಲ್ಲಿ ಹಾಗಿಲ್ಲ. ಅದಕ್ಕೋಸ್ಕರ ಹಾಗಾದರೆ ವಸ್ತುತಂತ್ರದಲ್ಲೇನು, ವಿವೇಕ, ವಿಮರ್ಶೆ, ಮಂಥನ, ಮನನ, ಮತ್ತಲ್ಲಿ ಪ್ರಮಾಣಗಳಿಂದಲೂ ನೋಡ್ಬೋದು. ಪ್ರಮಾಣ ಅಂದರೆ ಯಾವುದಿಲ್ಲಿ, ಪ್ರಮಾಣಗಳಿಂದ ನೋಡ್ಬೋದು ಆತ್ಮನ. ಅಪ್ರಮೇಯನವನು ಯಾತ್ರಿಂದ ನೋಡ್ತೀರಾ ಆತ್ಮನ, ಹೇಗೆ ತಿಳ್ಕೊತೀರಾ? ನೇರಾದ ಪ್ರಮಾಣ. ನೇರಾದ ಪ್ರಮಾಣ. ನೇರಾದ ಅನುಭವದಿಂದ ನೋಡ್ತೀವಿ ನಾವು ಆತ್ಮನ. ಅನುಭವ ಅಲ್ವಾ, ಅದು ಪ್ರಮಾಣದವರಪ್ಪ.
ಅನುಭವದ ಕೆಳಗಡೆ ಇರಬೇಕು ಎಲ್ಲ ಪ್ರಮಾಣಗಳು ಹೇಗಿದೆ. ಆದ್ದರಿಂದ ಹಾಗೆ ಅಲ್ಲಿ ಅದಕ್ಕೂ ಇದಕ್ಕೂ ವ್ಯತ್ಯಾಸ ನೋಡಿಕೊಂಡಿದ್ದಾಯಿತು ಅಂತ. ಅದಾದಮೇಲೆ ಸೊ ಇಷ್ಟೆಲ್ಲ ಆಗಿ ಇಷ್ಟೆಲ್ಲ ಆದಮೇಲೆ ಈ ಕರ್ತೃತಂತ್ರ 88ನೇ ಪೇಜ್ನಲ್ಲಿ ಸಾರಾಂಶ ಹೇಳ್ತಾ ಇದ್ದೀನಿ. ಇನ್ನು ನಾನು ಕರ್ತೃತಂತ್ರ ವಸ್ತುತಂತ್ರ ಸಾಧನೆಗೆ ನಿಮ್ಮಲ್ಲೇನಾದರೂ ಶಂಕರಾಚಾರ್ಯ ಮಾಡ್ಕೊಂಡ್ಬಿಟ್ರ, ಅದಕ್ಕೇನಾದರೂ ಶಾಸ್ತ್ರದ ಆಧಾರ ಇದೆಯಾ ಅಂತ ಕೇಳಿದಾಗ ನೋಡಿ, ಪರಾವಿದ್ಯೆ ಅಪರಾವಿದ್ಯೆ ಎರಡು ವಿದ್ಯೆನೇ. ಪರ ಅಂದರೆ ಹೆಚ್ಚಿನದು, ಪರಮಾತ್ಮ ಹೆಚ್ಚಿನವನು. ವಿದ್ಯೆನಲ್ಲೂ ಕೂಡ ಪರಾವಿದ್ಯೆ ಅಪರಾವಿದ್ಯೆ. ಪರಾವಿದ್ಯೆ ಅಂದರೆ ಹೆಚ್ಚಿನ ವಿದ್ಯೆ, ಅಪರಾವಿದ್ಯೆ ಅಂದರೆ ಕೆಳಮಟ್ಟದ ವಿದ್ಯೆ. ಈ ಉಪಾಸನೆ ಕರ್ಮಕಾಂಡ ಇವೆಲ್ಲ ಅಪರಾವಿದ್ಯೆ. ಪರಾವಿದ್ಯೆ ಅಂದರೆ ವಸ್ತುತಂತ್ರ ಸಾಧನೆಯನ್ನೇ ಪರಾವಿದ್ಯೆ ಅಂತ ಕರೀತಾರೆ. ಮಿಕ್ಕಿರೋದನ್ನೆಲ್ಲ ಅಪರಾವಿದ್ಯೆನ ಕರ್ತೃತಂತ್ರ ಅಂತ ಕರೀತಾರೆ. ಮಾಡ್ಬೋದು ಬಿಡ್ಬೋದು. ಇದು ನೋಡ್ರಿ, ಇಲ್ಲಿ ಶಾಸ್ತ್ರದಲ್ಲಿ ಕೂಡ ಹಾಗೆ ಇದೆ. ನೀವು ಚಾಂದ್ರಿಕ ಉಪನಿಷತ್ತು, ಬೃಹದಾರಣ್ಯಕ ಉಪನಿಷತ್ತು, ಆಮೇಲೆ ಪ್ರಶ್ನೋಪನಿಷತ್ತು, ಮತ್ತು ಇಲ್ಲೆಲ್ಲ ಕಾಟಕೋಪನಿಷತ್ತು, ಕರ್ಮಕಾಂಡ, ಉಪಾಸನಕಾಂಡ ಮತ್ತು ಜ್ಞಾನಕಾಂಡ ಎಲ್ಲವನ್ನೂ ಹೇಳಿದ್ದಾರೆ. ಕೆಲವು ಉಪನಿಷತ್ತುಗಳಲ್ಲಿ 3 ಇರುತ್ತೆ. ಮಾಂಡಿಕ್ಯ ಉಪನಿಷತ್ನಲ್ಲಿ 98% ಪೂರ್ತಿ ಜ್ಞಾನವೇ ವಸ್ತುತಂತ್ರ. ಆದರೂ ಅಲ್ಲೂ ಕೂಡ ಈ ಉಪಾಸನೆ ಹೇಳಿದ್ದಾರೆ. ಎಲ್ಲಿ? ವೈಶ್ವಾನರ, ತೈಜಸ, ಪ್ರಾಜ್ಞ ಉಪಾಸನೆ ಅಂತ ನೆನ್ನೆ ನೋಡಿದ್ದಾಯಿತು, ಅವೆಲ್ಲ ಗೊತ್ತಿದೆ. ಸೊ ಮತ್ತು ನಾವು ಈ ವೇದಗಳನ್ನ ಅಧ್ಯಯನ ಮಾಡಬೇಕಾದ್ರೆ ವೇದ ಅಂಗಗಳು, 4 ವೇದಗಳು ಅಂಗಗಳು: ಶಿಲ್ಪ, ಕಲ್ಪ, ವ್ಯಾಕರಣ, ನಿರುಕ್ತಿ, ಛಂದಸ್ಸು, ಜ್ಯೋತಿಷ್ಯ. ಇವುಗಳನ್ನ ಅಧ್ಯಯನ ಮಾಡಬೇಕು. ಸಂಸ್ಕೃತ ಬರಬೇಕು. ಅದಕ್ಕೋಸ್ಕರ ಹಿಂದಿನವ್ರು ಏನು ಮಾಡಿಬಿಟ್ಟಿದ್ರು ಅಂದರೆ, ಈ ಮೋಕ್ಷ ಅನ್ನೋದು ಪಂಡಿತರ ಸೊತ್ತು ಅಂತ ಮಾಡಾಕ್ಬಿಟ್ಟಿದ್ರು. ಶಂಕರಾಚಾರ್ಯ ಬಂದಮೇಲೆ ಇದು ಪ್ರತಿಯೊಬ್ಬರ ಸೊತ್ತು. ಯಾಕೆ? ಆತ್ಮನು ಪ್ರತಿಯೊಬ್ಬರಿಗೂ ಆತ್ಮನಾಗಿರೋದ್ರಿಂದ ಇದು ಪ್ರತಿಯೊಬ್ಬರ ಸೊತ್ತು ಅಂಥೇಳಿ ಇದೇನು ವೇದಗಳನ್ನ ಅಧ್ಯಯನ ಮಾಡಬೇಕಾಗಿಲ್ಲ, ವೇದಾಂಗಗಳನ್ನ ಓದಬೇಕಾಗಿಲ್ಲ ಅಂತ ಹೇಳಿ ಸಾರ್ವತ್ರಿಕ ಪೂರ್ಣ ಅನುಭವ. ಅದು ಉಪನಿಷತ್ನಲ್ಲಿದೆ. ಶಂಕರಾಚಾರ್ಯ ಹೊಸದಾಗೇನು ಕ್ರಿಯೇಟ್ ಮಾಡಲಿಲ್ಲ. ಅದು ಇದ್ದದ್ದನ್ನು ತೋರಿಸ್ಕೊಟ್ರು. ಜ್ಞಾಪಕ ಮಾತ್ರ ಹಾಗೆ ತೋರಿಸ್ಕೊಟ್ಟ ಮೇಲೆ ಈಗ ನೋಡ್ರಿ, ನಮಗೆ ಕನ್ನಡನೂ ಓದೋಕ್ಕೆ ಬರೋಲ್ಲ. ಅಂಥವರು ಕೂಡ ನಾವು ಪ್ರಸ್ಥಾನತ್ರ ಭಾಷ್ಯಗಳನ್ನ ಪಾಠ ಮಾಡ್ಬೋದು, ನಾವು ಅರ್ಥ ಮಾಡ್ಕೋಬೋದು, ಬೇರೆಯವ್ರಿಗೆ ತಿಳಿಸ್ಕೊಡ್ಬೋದು. ಎಲ್ಲ ಹೇಗಿದೆ? ನೀವು ಸ್ಟಡಿ ಗ್ರೂಪ್ನಲ್ಲಿ ಎಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತೀರಾ. ಆದ್ದರಿಂದ ಇದೀವಾಗ ಯಾರು ಬೇಕಾದರೂ ಅವ್ರವ್ರ ಲ್ಯಾಂಗ್ವೇಜ್ನಲ್ಲಿ, ಇಂಗ್ಲೀಷ್ ಇದ್ದವ್ರು ಇಂಗ್ಲೀಷು, ಕನ್ನಡ ಇದ್ದವ್ರು ಕನ್ನಡ, ತೆಲುಗು, ಏನು ಲ್ಯಾಂಗ್ವೇಜ್ ಬೇಕಾದರೂ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ಬೋದು. ಮತ್ತು ಈ ಕರ್ತೃತಂತ್ರ ಸಾಧನೆಗೆ ವಿಧಿ ವಿಷಯಗಳಲ್ಲಿ ಅಂದರೆ ಕರ್ಮಕಾಂಡದಲ್ಲಿ ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು ಅನ್ನೋದು ತೊಗೊಂಬರ್ತಾರೆ ಅನ್ನೋದು ಕೂಡ ನೋಡಿದ್ದಾಯಿತು. ಪರಾವಿದ್ಯೆ ಇದು ವಸ್ತುತಂತ್ರವಾದ ಸಾಧನೆ ಅಂತ ತೋರಿಸ್ಕೊಟ್ರು. ಮತ್ತು ಈ ಕರ್ತೃತಂತ್ರ ಅಂದರೆ ಅದರ ಕರ್ಮಕಾಂಡ, ಉಪಾಸನೆ ಕಾಂಡೆಯಲ್ಲಿ ಈಗಲೇ ಫಲ ಸಿಗೋದಿಲ್ಲ. ಮುಂದಿನ ಜನ್ಮದಲ್ಲಿ, ಮುಂದಿನ ಬೇರೆ ದೇಶ, ಬೇರೆ ಕಾಲ, ಬೇರೆ ಶರೀರದಲ್ಲಿ ಫಲ. ಆದರೆ ವಸ್ತುತಂತ್ರದಲ್ಲಿ ಈಗಲೇ ಇಲ್ಲೇ ಫಲ, ಇನ್ಸ್ಟೆಂಟ್ ರಿಸಲ್ಟ್ಸ್ ಯಾವುದು ಬೇಕು ಅಂತ ತೋರಿಸಿದ್ದಾಯಿತು. ಸೊ ಅಲ್ಲಿಗೆ ಇಷ್ಟು ಮುಗಿದಿತ್ತು. ಇವಾಗ ನಾನು ಪಾಠ ಮಾಡಬೇಕಾಗಿದೆ.
90ನೇ ಪೇಜ್ ತೆಗೆದಿಟ್ಕೊಳ್ಳಿ. ಈ 2ನೇ ಪೇಜ್ನಲ್ಲಿ 90ನೇ ಪೇಜ್ನಲ್ಲಿ ಪ್ರತಿಷೇಧ ವಿಜ್ಞಾನ ಪ್ರಮಾಣ ವ್ಯಾಪಾರ ಅನ್ನೋ ಮಾತು ಬಂದಿದೆ. ಇದನ್ನು ಸ್ವಲ್ಪ ತಿಳ್ಕೋಬೇಕು. ಇಲ್ಲಿ ಶಾಸ್ತ್ರವೇ ಪ್ರಮಾಣ, ಸರಿ ಶಾಸ್ತ್ರ ಹೇಗೆ ತೋರಿಸ್ಕೊಡುತ್ತೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಮತ್ತು ಶಾಸ್ತ್ರ ಅಂತ್ಯ ಪ್ರಮಾಣ, ಅದೇ ಕೊನೆ ಪ್ರಮಾಣ. ಹಾಗೆ ಸೊ ನಮಗೆ ಪ್ರಮಾಣಗಳು ಗೊತ್ತಲ್ವ ನಿಮಗೆ? ಪ್ರತ್ಯಕ್ಷ, ಅನುಮಾನ, ಶಬ್ದ. ಆ ಶಬ್ದವನ್ನೇ ಶಾಸ್ತ್ರ ಅಂತ ಕರೀತಾರೆ. ಶಬ್ದ ಅಥವಾ ಹಿರಿಯರು ಅಥವಾ ಗೊತ್ತಿರುವವರು ಎಲ್ಲವೂ ಅಷ್ಟೇ ಇದು ಶಬ್ದ ಪ್ರಮಾಣ ಅಂತಾರೆ. ಬಟ್ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಹುಟ್ಟಿದ್ದೀನಿ, ನಮ್ಮ ತಂದೆ ತಾಯಿಗಳು ಶಬ್ದ ಪ್ರಮಾಣ ಇದು. ನಾನು ನಮ್ಮ ತಂದೆ ತಾಯಿ ಇವರೇ ಅನ್ನೋದಕ್ಕೆ ನನ್ನ ಪ್ರೂಫ್ ಏನಿದೆ? ನಾನು ಕಂಡಿದ್ದೀನಿ. ನಾನು ಹುಟ್ಟಿದಾಗ ಇವ್ರು ನಮ್ಮ ತಂದೆ ತಾಯಿ ಅಂತ, ಡೆಲಿವರಿ ಆದಾಗ ನಾನು ಕಣ್ಣು ತೆಗೆದು ಇವ್ರು ನಮ್ಮ ತಂದೆ ತಾಯಿ ಗೊತ್ತು ಕಂಡಿಡ್ಕೊಂಡಿರ್ತೀನ. ಏನು ಪ್ರತ್ಯಕ್ಷ ಪ್ರಮಾಣವಾಗಿಬಿಟ್ಟಿರುತ್ತಾ? ಇವನು ಕಣ್ಣು ಮುಚ್ಕೊಂಡ್ಬಿಡ್ತಾನೆ. ಆದ್ದರಿಂದ ಮತ್ತೇನು ಮಾಡ್ತೀರಿ ಇವಾಗ? ಶಬ್ದ ಪ್ರಮಾಣ. ದೊಡ್ಡವರು ಹೇಳಿರ್ತಾರೆ. ಬಾಹುಬಲಿ ಪಿಕ್ಚರ್ ನೋಡ್ರಿ, ಅವನು ಯಾರೋ ಮನೇಲಿ ಬೆಳೆದು ಮದುವೆ ಆಗೋವರೆಗೂ ಅವ್ರ ಅಪ್ಪ ಅಂತಲೇ ಅಂದ್ಕೊಂಡಿರ್ತಾನೆ, ಅವನು ರಾಜನ ಮಗ. ಹಾಗೆ ಇದೇನಿದು ಶಬ್ದ ಪ್ರಮಾಣ. ಅಲ್ಲಿಗೆ ಹಿರಿಯರೋ ದೊಡ್ಡವರೋ ಈ ಥರ ಅಥವಾ ಶಾಸ್ತ್ರ, ಅದನ್ನು ಪ್ರಮಾಣ ಅಂತ ಕರೀತಾರೆ ಅಂತ ಇಲ್ಲಿ ಈ ಥರ. ಮತ್ತು ಇದು ಹೇಗೆ ತೋರಿಸ್ಕೊಡುತ್ತೆ ನಿಮಗೆ? ನೀವು ಆತ್ಮನ ಏನಂತೀರಪ್ಪ? ಅಪ್ರಮೇಯನು. ಪ್ರಮೇಯ ಅಂತಂದರೆ ವಿಷಯ, ಆಬ್ಜೆಕ್ಟ್ಸ್. ಇವನ ಆಬ್ಜೆಕ್ಟ್ ಅಲ್ಲ, ಸಬ್ಜೆಕ್ಟ್. ಮತ್ತು ಇವನು ವಿಷಯ ಆದರೆ ಯಾವುದಾದ್ರೂ ಇಂದ್ರಿಯಗಳಿಂದಲೋ ಅಥವಾ ಜ್ಞಾನೇಂದ್ರಿಯಗಳಿಂದಲೋ ಅಥವಾ ಅಂತಃಕರಣದಿಂದ ತೋರಿಸ್ಬೋದು. ಅಥವಾ ಏನಾದರೂ ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್, ಮೈಕ್ರೋಸ್ಕೋಪ್ ಏನಾದರೂ ಇಟ್ಕೊಂಡು ಆತ್ಮನ ತೋರಿಸ್ಬೋದು. ಏನು ಕರೋನಾನ ಇದು, ಬ್ಯಾಕ್ಟೀರಿಯಾನ, ವೈರಸ್ಸ ತೋರಿಸೋದಕ್ಕೆ ಅಲ್ಲ. ಆದ್ದರಿಂದ ಇವನು ಅಪ್ರಮೇಯನು. ಹಾಗಾದರೆ ನಿಮ್ಮ ಶಾಸ್ತ್ರ ಹೆಂಗೆ ತೋರಿಸ್ಕೊಡುತ್ತೆ ಅಂತ ಪ್ರಶ್ನೆ ಕೇಳಿದಾಗ, ಅಲ್ಲದ್ದನ್ನು ತೆಗೆದು ಹಾಕಿ, ಯಾವುದು ಅಲ್ಲ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ, ಬ್ರಹ್ಮನ್ ಬಿಟ್ಟು ಮೇಕಿರೋದೆಲ್ಲ ತೆಗೆದಾಕ್ಬೇಕಷ್ಟೇ. ನೇತಿ ಹೋಲ್ಸೇಲ್ನಲ್ಲಿ ಹೇಳಬೇಕು ಅಂದರೆ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ತೆಗೆದಾಕಷ್ಟೆ. ನೀವು ಯಾವುದಾದ್ರೂ ಹೇಳ್ರಿ, ನೇತಿ ಅವಸ್ಥೆ ನೇತಿ, ಆದಿ ದೈವಿಕ ನೇತಿ, ಆದಿ ಭೌತಿಕ ನೇತಿ, ಆಧ್ಯಾತ್ಮಿಕತೆ ನೇತಿ, ಹಾಗೆ ಕಾಲದೇಶ ಕಾರ್ಯಕ ಅನುಭವ ನೇತಿ. ಇನ್ನೇನು ಉಳಿಯುತ್ತೆ? ಅದೇ ಆತ್ಮ ಅಂತ. ಹೀಗೆ ಪ್ರತಿಷೇಧ ವಾಕ್ಯದಿಂದ ತಿಳಿಸ್ಕೊಡುತ್ತೆ ಅನ್ನೋದು ಕೂಡ ತೋರಿಸ್ಕೊಡು. ಅನುಭವವನ್ನೇ ತೋರಿಸುವ ಶ್ರುತಿ ಹಾಗೂ ಗುರುವಾಕ್ಯಗಳಲ್ಲಿ ಇಲ್ಲಿ ಪ್ರಮಾಣಗಳೆಂದು ಕರೆದಿದೆ. ಆ ಗುರುವೇ ತಿಳಿಸ್ಕೊಡ್ಬೇಕಿದೆ. ಆದ್ದರಿಂದ ಶಾಸ್ತ್ರವಾದರೂ ನಿನಗೆ ಶಾಸ್ತ್ರ ಗೊತ್ತಿದ್ದರೂ ನೀನೇ ತಿಳ್ಕೊಳಕ್ಕೆ ಹೋಗಬಾರ್ದು, ಅದು ತಿಳಿಯೋದಿಲ್ಲ ಅಂತಲೇ ಹೇಳಿದ್ದಾರೆ. ಆದ್ದರಿಂದ ಹಾಗೆ ಅಲ್ಲಿಗೆ ಕೊನೆಗೆ ಏನಾಯಿತು? ಆಯ್ತಪ್ಪ, ಇಲ್ಲಿ ನಾನು ಪ್ರತಿಷೇಧದಿಂದ, ನೆಗೇಷನ್ನಿಂದ, ನೇತಿ ಅಂತ ಅನ್ನೋದರಿಂದ ತಿಳ್ಕೊತೀನಿ ಅಂತ ಆಯಿತು. ಹೇಗೆ ತಿಳ್ಕೊಳ್ಳೋದು? ನೆನ್ನೆ ಕೂಡ ಹೇಳಿದ್ದೆ. ಈಗ ನಾನು ಈ ಶರೀರವನ್ನು ನಾನು ಅಂದ್ಕೊಂಡಿದ್ದೀನಿ. ಜನಕ ಮಹಾರಾಜ ಅಲ್ಲ, ಕನಸಿನಲ್ಲಿ ಇವನ ಥರನೇ ಇನ್ನೊಬ್ಬ ಸೆಕೆಂಡ್ ಶೋ ಭಿಕ್ಷುಕನಾಗಿರ್ತಾನೆ. ಗಾಢನಿದ್ರಲ್ಲಿ ಇವರಿಬ್ಬರೂ ಇರೋಲ್ಲ. ಯಾತ್ರಿಂದ ಗೊತ್ತಾಯ್ತು ನೋಡು, ಅದು ನಿನ್ನ ಸ್ವರೂಪ ಅಂತೀವಿ. ಈ ಒಂದು ಕ್ರಿಯೆ ನಡೆಯುವಾಗ, ಬಟ್ ನಾವು ತತ್ವದಲ್ಲಿ ನಿಂತವ್ರಿಗೆ ಹೇಳೋದು ಏನು ಕ್ರಿಯೆ ಆಗಿರುತ್ತಿಲ್ಲಿ ಅಂತ. ಒಂದು ಫಂಕ್ಷನ್ ಆಗುತ್ತಂತೆ, ಒಂದು ಕ್ರಿಯೆ, ವ್ಯಾಪಾರ. ಏನು ವ್ಯಾಪಾರ ಅದು ಇಂಪಾರ್ಟೆಂಟ್. ಯಾಕೆ ನಮ್ಗೆ ಒಂದೇ ಸಾರಿ ತತ್ವಮಸಿ ಶ್ವೇತಕೇತು ಅಥವಾ ಯಾವಸ್ಥಾತ್ರೆಯನ್ನು ಕೇಳಿದ ತಕ್ಷಣ ನಾವು ತತ್ವದಲ್ಲಿ ನಿಂತಿಲ್ಲ ಅಂದರೆ ನಮ್ಮಲ್ಲಿ ವ್ಯಾಪಾರ ನಡೆಯಲ್ಲ. ಏನದು ವ್ಯಾಪಾರ? ಗುರು ಅದನ್ನು ಹೇಳ್ತಾ ಇದ್ದಾಗ ನೋಡ್ರಿ,
ಎಚ್ಚರದಲ್ಲಿ ಜನಕ ಮಹಾರಾಜ ನೀನಲ್ಲ, ಕನಸಿನಲ್ಲಿರೋ ಭಿಕ್ಷುಕ ನೀನಲ್ಲ, ಗಾಢನಿದ್ರೆಯಲ್ಲಿರೋ ನಿನ್ನ ನಿಜವಾದ ಸ್ವರೂಪ ಅಂತ ಅಂದಾಗ ನಾನು ಒಳಗಡೆ ಒಂದು ಕ್ರಿಯೆ ನಡಿಬೇಕು, ಒಂದು ವ್ಯವಹಾರ ನಡಿಬೇಕು. ಏನದು? ಹೊರಗಡೆ ಇರೋ ವಿಷಯಗಳು ಸ್ವಿಚ್ ಆಫ್. ಆ ವಿಷಯಗಳು ನೀನು ಸ್ವಿಚ್ ಆಫ್ ಮಾಡಬೇಕಿಲ್ಲ, ನೀನು ಇಂದ್ರಿಯಗಳು ಸ್ವಿಚ್ ಆಫ್ ಆದರೆ ಸಾಕು. ಇದಕ್ಕೇನಂತಾರೆ ಪಾತಂಜಲ ಮಹರ್ಷಿಗಳು? ಪ್ರತ್ಯಾಹಾರ. ಎಲ್ಲ ಇಂದ್ರಿಯಗಳನ್ನ ಡೋರು ಕ್ಲೋಸ್ ಮಾಡಿಬಿಡ್ಬೇಕು. ಕಣ್ಣು ಕೆಲಸ ಮಾಡಬಾರ್ದು. ತೆಗೆದಿರ್ತೀರ ಬಟ್ ಕಣ್ಣು ಕೆಲಸ ಮಾಡೋದಿಲ್ಲ. ಕಣ್ಣು, ಕಿವಿ, ಇಂದ್ರಿಯಗಳು, ಹಾಗೆ ಆ ಇಂದ್ರಿಯಗಳು ತಮ್ಮ ಕೆಲಸವನ್ನು ಬಿಟ್ಬಿಡ್ಬೇಕು. ನೋಡೋದು, ಕೇಳೋದು, ಮೂಸೋದು. ಅದಕ್ಕಿಂತ ಹಿಂದೆ ಬಂದಾಗ ಮನಸ್ಸು ಸಂಕಲ್ಪ ವಿಕಲ್ಪ ಮಾಡೋದು ಬಿಟ್ಬಿಡ್ಬೇಕು. ಅದಕ್ಕಿಂತ ಹಿಂದೆ ಬುದ್ಧಿ ನಿಶ್ಚಯ ಮಾಡುತ್ತನ್ನ ಕೆಲಸ ಬಿಟ್ಬಿಡ್ಬೇಕು. ಮತ್ತು ಆ ಮನಸ್ಸಿನಲ್ಲಿ ಸುಖ ದುಃಖ ಅನ್ನೋದನ್ನು ಬಿಟ್ಬಿಡಬೇಕು. ಕೊನೆಗೆ ಚಿತ್ತ ಏನೇನೋ ನೆನೆಸ್ಕೊಳ್ಳೋದನ್ನು ಬಿಟ್ಬಿಡಬೇಕು. ಕೊನೆಗೆ ಈ ಜೀವಪ್ಪ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ, ಪ್ರಮಾತೃತ್ವ ಅವು ನನ್ನ ಕೆಲಸ ಬಿಟ್ಬಿಡ್ಬೇಕು. ಇದು ವ್ಯವಹಾರ. ಬಿಟ್ಟಿದ ತಕ್ಷಣ ನೀವು ಆತ್ಮನಾಗಿರ್ತೀರ. ಹೇಗೆ? ಇದು ಉತ್ತಮಾಧಿಕಾರಿಗೆ ಈ ಒಂದು ಕೆಲಸ ನಡಿಬೇಕಲ್ಲಿ. ಹಾಗೆ ಕೊನೆಗೆ ಅದು ನಿಜವಾದ ತಾನಾದ ಅನುಭವ ಸ್ವರೂಪದೆಡೆಗೆ ಸಾಕ್ಷಿ ಸ್ವರೂಪದೆಡೆಗೆ ಜಿಜ್ಞಾಸವನ್ನು ನಿಲ್ಲಿಸ್ಬಿಡುತ್ತೆ. ತಿರುಗಿಸೋದೊಂದೇ ಅಲ್ಲ, ನಿಲ್ಲಿಸ್ಬಿಡುತ್ತೆ. ಅಲ್ಲಿ ಒಂದು ಸಾರಿ ನೀವು ಆತ್ಮತತ್ವದಲ್ಲಿ ನೆಲೆ ನಿಂತ್ರ ನೋಡಿದ್ರಾಯ್ತು. ಹೇಗೆ ಗೊತ್ತಾಗುತ್ತೆ? ಬರುವಾಗ ಎಮ್ಮೆ ಕೆಸರಿನಲ್ಲಿದ್ದೇನು ಎತ್ಕೊಂಡ್ಬರುತ್ತೆ? ತೊಟ್ಟಿಕ್ಕೊಂಬರುತ್ತೆ. ಸ್ನಾನಕ್ಕೆ ಹೋದಾಗ ನೀರು ತೊಟ್ಟಿಕ್ಕಿತ್ತೆ. ಹಾಗೆ ಆನಂದ ಎತ್ಕೊಂಡ್ಬರ್ತಾನೆ. ಆನಂದ ತೊಗೊಂಬರುತ್ತೆ. ಯಾವಾಗ ಆನಂದ ಒಂದು ಸಾರಿ ಕಂಡ್ರು ಮತ್ತು ನೀವು ಜುಜ್ವಿ ಆನಂದಕ್ಕೆ ಜೊಲ್ಸಲ್ಲ. ಆಗ ನಿಮ್ಮ ಅಂತಃಕರಣದಲ್ಲಿ ಎಲ್ಲ ಗಂಟುಗಳು ಕತ್ತರಿಸ್ಬಿಟ್ಟಿರುತ್ತೆ, ಇರೋದಿಲ್ಲ, ಸುಟ್ಟು ಭಸ್ಮವಾಗಿಬಿಟ್ಟಿರುತ್ತೆ. ಆಗಮ ಏನೇನು ಇದು ಯಾವ ಕರ್ಮ? ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ ಎಲ್ಲ ಸುಟ್ಟು ಭಸ್ಮ ಆಗಿಬಿಟ್ಟಿರುತ್ತೆ. ಇಲ್ಲಿ ಭಸ್ಮ ಆಗುತ್ತೆ ಅಂದರೆ ಮತ್ತೆ ತಪ್ಪು ತಿಳ್ಕೊಬಾರ್ದು. ಅದಾದ ಮೇಲೆ ಹಾಗೆ ಈ ಅಂತಃಕರಣದಲ್ಲಿ ಯಾವಾಗ ಇದೆಲ್ಲ ಕಳೆದೋಯ್ತೋ ಆಗ ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ. ಆ ಒಳಗಡೆ ಅರಿಷಡ್ ವರ್ಗಗಳಿದ್ದರಲ್ಲ, ವೈರಿಗಳು, ಇವರೇ 6 ಜನ, ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು, ಅವ್ರು ಸುಟ್ಟು ಭಸ್ಮರಾಗ್ಬಿಟ್ಟಿರ್ತಾರೆ. ಇಲ್ಲಿ ಮತ್ತೆ ಇನ್ನೊಂದು ತಿಳ್ಕೊಬೇಕಿಲ್ಲಿ, ಭಸ್ಮ ಆಗ್ತಾರೆ ಅಂದರೆ ಏನು? ನಿಜವಾಗ್ಲೂ ಸುಟ್ಟೋಗ್ತಾರ ಅಂತ. ಅದಕ್ಕೆ ಟಕ್ಕಂತ ನಾವು ಎಕ್ಸಾಂಪಲ್ಗೆ ಬರಬೇಕು. ಈಗ ನೀವು ಹಗ್ಗ ಕಂಡ್ರಿ, ಹಾವೇನಾಯಿತು? ಕೋಲ್ ತೊಗೊಂಡು ಸಾಯಿಸ್ಬೇಕೇನೋ? ಕತ್ತಿ ತೊಗೊಂಡು ಕೊಲ್ಬೇಕೇನೋ? ಓಡಿಸ್ಬೇಕೇನೋ? ಹಗ್ಗ ಅಂತ ಗೊತ್ತಾದ್ಮೇಲೆ ಹಾವು ಅಂದಿಲ್ಲ, ಇಂದಿಲ್ಲ, ಮುಂದಿಲ್ಲ ಅನ್ನೋ ಅನುಭವ ಹೇಗೆ ಬರುತ್ತೋ ಹಾಗೆ ಈ ಅವಸ್ಥೆಗಳಾಗಲಿ, ಅರ್ಧ ಡಜನ್ ಆಗಲಿ, ಮುಖ್ಯವಾಗಿ ಕರ್ತೃತ್ವ ಭೋಕ್ತೃತ್ವವಾಗಲಿ, ಮತ್ತು ಈ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ ಆಗಲಿ, ಅಥವಾ ಅರಿಷಡ್ ವರ್ಗಗಳಾಗಲಿ, ಅಂದಿಲ್ಲ, ಇಂದಿಲ್ಲ, ಮುಂದಿಲ್ಲ, ಎಂದೆಂದೂ ಇರಲಿಲ್ಲ. ನನಗೆ ಮಾತ್ರ ಅಲ್ಲ, ಯಾರಿಗೂ ಇಲ್ಲ. ಹೇಗೆ? ಸ್ವಾಮಿ, ಯಾರ್ಯಾರು ಇಲ್ಲಿ ಅಂದ್ರೆ ನನಗೂ ಮುಕ್ತನಾಗ್ಬಿಡ್ಬೇಕಾಗಿತ್ತಲ್ಲ. ನೀನು ಹಗ್ಗನ ಕಂಡಿದ್ದೀಯಾ? ನಿನಗೂ ಕಂಡ್ರೆ ಹಾವೇನು ಭಯ ಇಲ್ಲ. ನೀನು ಕಂಡಿಲ್ಲ, ಅದಕ್ಕೆ ನಿನಗೆ ಭಯ ಇದೆ. ಈಗ ಇಬ್ಬರು ಹೆದರ್ಕೊಳ್ತಾ ಇರ್ತಾರೆ. ಒಬ್ಬ ಹಾವು ಅಂತ, ಇನ್ನೊಬ್ಬ ಏನು ನೀರಿನ ಕೊಡಿನೇ ಹೆದರ್ಕೊಳ್ತಾ ಇರ್ತಾರೆ. ಹಗ್ಗ ಕಂಡಿದ ತಕ್ಷಣ ಅವನವನಿಗೆ ಹೋಗುತ್ತೆ ಹೊರತು ಎಲ್ರಿಗೂ ಹೋಗುತ್ತೇನೋ. ಬಟ್ ಅಲ್ಲಿಲ್ಲ, ಹಾವು ಯಾರಿಗೂ ಇಲ್ಲ, ಅವನಿಗೂ ಇಲ್ಲ, ಅವರಪ್ಪನಿಗೂ ಇಲ್ಲ, ಬೇರೆಯವ್ರಿಗೂ ಹಾವಿಲ್ಲ ಅಲ್ಲಿ. ಅದನ್ನು ಹೇಳ್ತಾ ಇದ್ದಾರೆ. ಸೊ ಹೀಗೆ ನಾವು ಅರ್ಥ ಮಾಡ್ಕೋಬೇಕು ನಾವು. ಹೀಗೆ ಸೊ
ಇಲ್ಲಿ ನಡೆಯುವ ವ್ಯಾಪಾರ. ಆಗ ಜಿಜ್ಞಾಸುವು ಕೇವಲ ತಾನಾಗಿ ಉಳ್ಕೊತಾನೆ, ಜಿಜ್ಞಾಸು ಆಗಿರಲ್ಲ, ಅವಾಗ ಆತ್ಮನಾಗಿರ್ತಾನೆ. ಅಂತಃಕರಣವು ಸಹ ಅದನ್ನು ಅನುಸರಿಸಿ ಈ ಕ್ರಿಯೆ ನಡೀತಾ ಇರುತ್ತೆ ನೋಡ್ರಿ. ಆತ್ಮನ ಕಂಡಿದ ತಕ್ಷಣ ನಮ್ಮ ಮನಸ್ಸಿಗೆ, ಇದು ವ್ಯವಹಾರದ ದೃಷ್ಟಿಯಿಂದ ಹೇಳೋದು, ಈ ಸುಡೋದು ಮತ್ತು ಇವೆಲ್ಲ ಕರ್ತೃತ್ವ ಭೋಕ್ತೃತ್ವ ಹೋಗೋದು, ನೀವು ಆತ್ಮನ ಕೇಳ್ರಿ. ಹಾಗಂದರೆ ಏನು ಅಂತ ಕೇಳ್ತಾನೆ ಅವನು. ಆತ್ಮನ ಹತ್ರ ಹೋಗ್ಬಿಟ್ಟು, ಅಬ್ಬಾ ಕರ್ತೃತ್ವ ಭೋಕ್ತೃತ್ವ ಎಲ್ಲ ಸುಟ್ಟಾಕ್ಬಿಟ್ಟೆ ಕಣೋ ನೀನು ಒಂದು, ಹಾಗಂದರೆ ಏನು ಅಂತ ಕೇಳ್ತಾನೆ. ನೀವು ಬೆಳಕತ್ರ ಹೋಗ್ಬಿಟ್ಟು ಕತ್ಲೆನ ಸುಟ್ಟಾಕ್ಬಿಟ್ಟೆ ನೀನು ಅಂತಂದರೆ ಏನಂತಾನೆ ಅವನು? ಕತ್ಲೆ ಅಂದರೆ ಏನಪ್ಪ ಅಂತ ಕೇಳ್ತಾನೆ. ಕತ್ಲೆ ನಿಜವಾಗ್ಲೂ ಇದ್ದರೆ ಅಲ್ವಾ? ಹಗ್ಗದ ಹತ್ರ ಹೋಗಿ ಹಾವಂದರೆ ಹಾವು ಸುಟ್ಟಾಕ್ಬಿಟ್ವಿ, ಓಡಿಸ್ಬಿಟ್ವಿ ಅಂದರೆ ಏನು ಅನ್ನಿಸ್ತದೋ? ಹಾಗಂದರೆ ಏನು ಅಂತ ಕೇಳುತ್ತೆ ಅಲ್ವಾ? ಆದ್ದರಿಂದ ಅವನಿಗಿದು ಯಾವುದು ಗೊತ್ತಿಲ್ಲ. ನೋಡಿ ಇಲ್ಲಿ ಮುಂದಕ್ಕೆ ವ್ಯವಹಾರ ದೃಷ್ಟಿ ಪರಮಾರ್ಥ ದೃಷ್ಟಿಲಿ ಗೊತ್ತಾಗುತ್ತೆ. ಇದು ವ್ಯವಹಾರ ದೃಷ್ಟಿಯಿಂದ ಹೇಳೋದು. ಅವನು ಮುಕ್ತನ ಆಗಿಲ್ಲದೆ ಇರೋದು, ಆಗೋದು, ಗುರು ಶಿಷ್ಯ ಶಾಸ್ತ್ರ ಇವಾಗ ಏನೇನು ಹೇಳಿದ್ರು ಎಲ್ಲ ಕೂಡ ಅವಿದ್ಯಾ ದಶೆಯಲ್ಲಿ, ವ್ಯವಹಾರ ದೃಷ್ಟಿಯಲ್ಲಿ. ಹೇಗೆ ಮುಗಿದೋಯ್ತು. ಯಾಕೆ? ಅದು ಅದ್ವೈತ. ಅದನ್ನು ಬಿಟ್ಟು ಇನ್ನೊಂದಿಲ್ಲ. ಕಾಲ ದೇಶ ಕಾರ್ಯಕಾರಗಳನ್ನ ಮೀರಿರೋದು. ಈಗ ನೀವೇನೇನು ಹೇಳ್ತಿರೋ ಎಲ್ಲ ಇಲ್ಲಿ ಅವಸ್ಥೆ ಒಳಗಡೆ ಇರೋದು. ಇದ್ರೆ ದೃಶ್ಯ ಪ್ರಪಂಚ, ಇಲ್ಲ ಅದೃಶ್ಯ ಪ್ರಪಂಚ. ಹೇಗೆ ತೊಗೊಂಡು ಬರ್ತಾರೆ ನೋಡಿ. ಈಗ ಎಲ್ರಿಗೂ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಂತ ಅನಿಸುತ್ತೆ. ಮೊದಲು ನಾವು ಅವುಗಳನ್ನ ಚೆನ್ನಾಗಿ ಮೆಲ್ಕು ಹಾಕಿದ್ರೆ ಚೆನ್ನಾಗಾಗುತ್ತೆ. ನೀವೆಲ್ಲ ಪರಮಾರ್ಥ ಚಿಂತಾಮಣಿ ಚೆನ್ನಾಗಿ ಮೆಲ್ಕು ಹಾಕಿದ್ದೀರಿ. ಇವಾಗ ಸುಮ್ಮನೆ ಹೇಳ್ತಾ ಇದ್ದರೆ ಸಾಕು. ವಿಥೌಟ್ ಅವರ್ ನಾಲೆಡ್ಜ್ ನಮ್ಮ ಮನಸ್ಸು ತನ್ನ ಬಂದುಬಿಟ್ಟು ಆತ್ಮನ್ನ ಮುಟ್ಟಿ ಬರ್ತಾ ಇದೆ, ಬಟ್ ನಮ್ಗೆ ಅಲ್ಲಿ ಇರಕ್ಕೆ ಬರ್ತಾ ಇಲ್ಲ. ಇಷ್ಟೇ ನಿಮ್ಗೆಲ್ರಿಗೂ ಗುರುತಿಸ್ತಾ ಇದ್ದೀರಿ. ಇದು ಯಾವ ಜನ್ಮದ ಪುಣ್ಯನೋ ಅಟ್ಲೀಸ್ಟ್ ನಾವು ಕೇಳ್ತಾ ಇದ್ದೀವಲ್ಲ, ನಮ್ಗೆ ಅರ್ಥ ಆಗದೇ ಇರಲಿ, ಆನ್ಸರ್ ಮಾಡದೇ ಇರಲಿ, ಪ್ರತಿದಿನ ಕೇಳ್ತಾ ಇರಬೇಕು, ಓದ್ತಾ ಇರಬೇಕು, ಮತ್ತು ಇದನ್ನು ಮೆಲ್ಕು ಹಾಕ್ತಾ ಇರಬೇಕು. ನಿಮಗೆ ಇದರ ಹುಚ್ಚಿಡಿತು ಅಂತಂದರೆ ಆಮೇಲೆ ಬಿಡಿಸ್ಕೊಳಕ್ಕೆ ಬರೋಲ್ಲ. ನೀವು ಏನು ಸರ್ಕಸ್ ಮಾಡಿರಿ ಬಿಡೋಕ್ಕೆ ಬರೋಲ್ಲ, ನಿಮ್ಮ ದೇಹ ಬಿಡಬೇಕಷ್ಟೆ. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಹಿಡಿದ್ರೆ ಪರಮಾತ್ಮನ ಹುಚ್ಚಿಡಿಬೇಕು ಅಂತ. ಅಂಥದ್ದು ಇದು ಹುಚ್ಚು. ಎಷ್ಟು ಸಾರಿ ಓದಿದ್ದೀರಿ? ದಿನಕ್ಕೆ 5 ಗಂಟೆ ಓದ್ತೀನಿ, ಎಷ್ಟು ವರ್ಷಗಳಿಂದ ಓದ್ತಾ ಇದ್ದೀನಿ. ಯಾವತ್ತಾದರೂ ಒಂದಿನ ಬೇಜಾರಾಗಿ ಎತ್ತೇನಪ್ಪ ಏನು ಓದಿದ್ದೇನೆ ಅಂತ ಯಾವತ್ತೂ ಅನಿಸಿಲ್ಲ. ಓದ್ದಷ್ಟು ಇನ್ನೂ ಓದೋಣ ಅನಿಸುತ್ತೆ. ಯೋಗ ಮಾಡೋದಕ್ಕೂ ಮನಸ್ಸು ಬರೋಲ್ಲ, ಅಯ್ಯೋ ಆಮೇಲೆ ಮಾಡಿದ್ರೆ ಆಯಿತು ಅಂತ. ಎಂಥ ಒಂದು ಪುಸ್ತಕಗಳು ನಮ್ಮ ಹತ್ರ ಇದೆಯಲ್ಲ, ಇದು ರುಚಿ ಹತ್ತಬೇಕಷ್ಟೆ. ಓದಬೇಕು. ಸುಮ್ಮನೆ ಕೇಳ್ತಾಯಿದ್ರೆ ಎಷ್ಟು ಗಂಟೆ ಕೇಳ್ತೀರ ದಿನಕ್ಕೆ? ಕೇಳೋದಕ್ಕೂ ಬೇಜಾರಾಗಲ್ಲ. ಓದೋದು ಅಭ್ಯಾಸ ಮಾಡಿಕೊಂಡ್ರೆ ಯಾರೂ ಬೇಕಾಗಿಲ್ಲ. ನಮ್ಗೆ ಯಾರು ಗುರುಗಳು ಬೇಡ, ಅವ್ರನ್ನ ಮೀಟ್ ಮಾಡಬೇಕು, ಇವ್ರನ್ನ ಮೀಟ್ ಮಾಡಬೇಕು, ಅದು ಎಂಥದ್ದು ಬೇಕು. ಎಲ್ಲ ಪುಸ್ತಕಗಳಲ್ಲಿ ಸರಳವಾಗಿ ಒಳ್ಳೆ ಅಂಗೈನಲ್ಲಿರೋ ನೆಲ್ಲಿಕಾಯಿ ಥರ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು 100 ಪುಸ್ತಕ ಬರೆದಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು? ಒಂದು ಪುಸ್ತಕ ಇಟ್ಕೊಂಡ್ರೆ ಒಂದು ಇಟ್ಕೊಂಡ್ರೆ ಓದ್ತಾ ಇರ್ರಿ, ಹೆಂಗಿರುತ್ತೆ ಅನ್ನೋದು. ಹೀಗೆ ಮೊನ್ನೆ ಇಲ್ಲಿ ಒಂದು ವಾರ ಸಾಕಷ್ಟು, ಒಂದೊಂದು ಪುಸ್ತಕ ವಾರನೂ ಬೇಕಾಗಿಲ್ಲ, 3-4 ದಿವಸ ಸುಗಮ ಪೂರ್ತಿ ಓದ್ತೆ. ಎಲ್ಲ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ನಮಗೆ ಸಂಸ್ಕೃತ ಬರೋಲ್ಲ, ಕನ್ನಡನೇ ಬರೋಲ್ಲ. ಅದಾದಮೇಲೆ ಶಾಂಕರ ವೇದಾಂತ ಪ್ರಕ್ರಿಯಾ ಅಂತ ಅದನ್ನು ಸಂಸ್ಕೃತನಲ್ಲಿ ಬರೆದಿದ್ದಾರೆ. ಅದನ್ನು ಚಂದ್ರಮೌಳಿ ಅವರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಕನ್ನಡದಲ್ಲಿದೆ, ಸರಳವಾಗಿ ಓದ್ಕೊಳ್ಬೋದು, ಎಲ್ಲ ಅರ್ಥ ಆಗುತ್ತೆ ಇವಾಗ. ಹಾಗೆ ಎಷ್ಟು ಚೆನ್ನಾಗಿರುತ್ತೆ ನೋಡಲಿ. ಈ ಓದ್ತಾ ಇದ್ದಾಗ ಏನಾಗುತ್ತೆ, ವೇದಾಂತ ವಾಕ್ಯದಿಂದಲೇ ತತ್ವದಲ್ಲಿ ನಿಲ್ಬೋದು. ಬಟ್ ಅದಕ್ಕೆ ಯೋಗ್ಯತೆ, ಕ್ವಾಲಿಫಿಕೇಷನ್ ಇರಬೇಕು, ಸಾಧನ ಚತುಷ್ಟಯ. ಅದರ ಜೊತೆಗೆ ನನಗೆ ಅದೇ ಬೇಕು ಅಂತಿರಬೇಕು, ಮತ್ತು 3 ಹೊತ್ತು ಅದರಲ್ಲೇ ಮುಳುಗಿರಬೇಕು. ಕೆಲವು ವರ್ಷಗಳು ಮಾಡಬೇಕು. ಸುಮ್ಮನೆ ಇದು ಯಾವುದೋ ಕಾಟಾಚಾರಕ್ಕೆ ಮಾಡೋದು, ಅದೊಂದು ಸ್ವಲ್ಪ ಕೆತ್ತೋದು, ಇಲ್ಲೊಂದು ಸ್ವಲ್ಪ ಕೆತ್ತೋದು, ಹಾಗಾಗೋದಿಲ್ಲ. ಇದು ರುಚಿ ಹತ್ತಿತು ಅಂದರೆ ನಿಮಗೆ ಪ್ರಪಂಚ ಸಪ್ಪೆ ಅನ್ಸೋಕ್ಕೆ ಶುರುವಾಗುತ್ತೆ, ಹಾಗನ್ಸುತ್ತೆ. ಅದರಿಂದ ಈ ಒಂದು ವ್ಯಾಪಾರ ನಡುತ್ತೆ. ಅದಕ್ಕೆ ಏನಂತಾರೆ ನೋಡ್ರಿ, ಈ ಮನಸ್ಸಿಗೆ, ವ್ಯವಹಾರದ್ದೇ ಮನಸ್ಸಿದು,
ಅವನು ಮುಕ್ತನಾಗಿದ್ದ ತಕ್ಷಣ ಮನಸ್ಸಿರುತ್ತೆ, ಬಟ್ ಅವನು ಅದನ್ನು ಮನಸ್ಸಂತ ಕರೆಯಲ್ಲ, ಆತ್ಮ ಅಂತ ಕರೀತಾನೆ. ಏನೇನು ನೋಡ್ತಾನೋ ಅದನ್ನೆಲ್ಲ ನಾನೇ ಆತ್ಮ ಅಂತ ಕರೆಯೋಕ್ಕೆ ಶುರು ಮಾಡ್ತಾನೆ. ಆತ್ಮ ಅಂದರೂ ಒಂದೇ, ನಾನು ಅಂತಂದರೂ ಒಂದೇ, ಬ್ರಹ್ಮ ಅಂತಂದರೂ ಒಂದೇ. ಹಾಗೆ ಅವಾಗೇನಾಯಿತು, ಈ ಕ್ರಿಯೆ ಆಗಿ ಆತ್ಮತತ್ವದಲ್ಲಿ ನಿಂತಿದ್ದ ತಕ್ಷಣ ಏನಾಗಬೇಕು, ಈಗ ಫಾರ್ ಎಕ್ಸಾಂಪಲ್ ನೀವು ನನಗೆ ಕಾಣಿಸ್ತಾ ಇದ್ದೀರಾ, ಗೋಕುಲ್ ಅವ್ರ ಚಿತ್ರ ಇದೆ, ಶ್ರೀಧರ್ ಅವ್ರ SK ಅಂತ, ಕಲ್ಪನಾ ಅವ್ರ KM ಅಂತ, ಈ ಥರ ಫೋಟೋಗಳನ್ನ ವೀಡಿಯೋಗೆ ಬಂದರೆ ನೀವೆಲ್ಲ ಕಾಣಿಸ್ತೀರ, ನಾನು ನಿಮಗೆ ಕಾಣಿಸ್ತಾ ಇದ್ದೀನಿ, ನಾನು ಶಬ್ದ ಕೇಳ್ತಾ ಇದ್ದೀನಿ, ಸ್ಟಡಿ ಗ್ರೂಪ್ನಲ್ಲಿ ನೀವು ಹೇಳೋದು ನನಗೂ ಕೇಳಿಸುತ್ತೆ. ಏನಾಗುತ್ತೆ ಇಲ್ಲಿ, ಅಂತಃಕರಣದಲ್ಲಿ ಅದರ ಪ್ರತ್ಯಯ ಮೂಡುತ್ತೆ. ಈಗ ನಾನು ಇಲ್ಲಿ ಏನಾದರೂ ನನ್ನ ಕೈ ತೋರಿಸಿದ ತಕ್ಷಣ ಕೈ ನಿಮಗೆ ಕಾಣ್ತು ಅಂತಂದು ಪ್ರತ್ಯಯ ಮೂಡುತ್ತೆ. ಹಾಗೆ ಯಾರು ಈ ಒಂದು ಕ್ರಿಯೆ, ವರ್ಕ್, ಕೆಲಸ, ವ್ಯಾಪಾರ ನಡೆದಿರುತ್ತೋ ನಿಜವಾಗ್ಲೂ ಅವನು ಅನಾತ್ಮವನ್ನು ಬಿಟ್ಟು ಆತ್ಮನ ಟಚ್ ಮಾಡಿದರೆ ಸಾಕು, ಮುಳುಗಿ ವಾಪಸ್ ಬಂದರೆ ಏನಾಗುತ್ತಲ್ಲಿ, ಆ ಮನಸ್ಸಿನಲ್ಲಿ ಪ್ರತ್ಯಯ ಮೂಡಬೇಕು. ಅನುಭವದ್ದು ಏನು ಪ್ರತ್ಯಯ, ಮಡಕೆ ನೋಡಿದ್ರೆ ಮಡಕೆ ಪ್ರತ್ಯಯ, ಬಟ್ಟೆ ನೋಡಿದ್ರೆ ಬಟ್ಟೆ ಪ್ರತ್ಯಯ, ಪುಸ್ತಕ ನೋಡಿದ್ರೆ ಪುಸ್ತಕದ ಪ್ರತ್ಯಯ. ಇಲ್ಲೇನು ಪ್ರತ್ಯಯ ಮೂಡಬೇಕು, ಆತ್ಮ ಪ್ರತ್ಯಯ ಅಂತಃಕರಣದಲ್ಲಿ ಮೂಡಬೇಕು. ಇದು ಯಾರಿಗೆ ಮೂಡಿರುತ್ತೆ, ಬ್ರಹ್ಮಜ್ಞಾನಿಗೆ ಮಾತ್ರ, ಎಲ್ರಿಗೂ ಮೂಡಿಲ್ಲ. ಬಟ್ ನಾವು ಅವಸ್ಥಾತ್ರ ಗುರುತಿಸಿರ್ಬೋದು ಆತ್ಮನ್ನ, ಬಟ್ ಮುಕ್ತರಾಗಿಲ್ಲ. ಹಾಗೆ ಹೇಗೆ ಹೇಳ್ತೀರಾ, ಅಂತಃಕರಣದಲ್ಲಿ ಅರಿಷಟ್ ವರ್ಗಗಳು ಇದೆಯೇ ಇಲ್ವ ಚೆಕ್ ಮಾಡಿಕೊಳ್ಳಿ, ಅಷ್ಟೇ ಸಾಕು. ಕರ್ತೃತ್ವ, ಭೋಕ್ತೃತ್ವ ಅವೆಲ್ಲ ದೊಡ್ಡ ದೊಡ್ಡ ಮಾತು. ಕೋಪತಾಪಗಳು ಬರುತ್ತಾ, ಆಸೆ ಇದೆಯಾ ನೋಡಿಕೊಂಡ್ರೆ ಸಾಕು. ಜಿಪುಣತನ ಸ್ವಲ್ಪ ಇದೆಯಾ, ಆಮೇಲೆ ಮೊಟ್ಟೆ ಕಿಚ್ಚಿದೆಯಾ, ಇವೆಲ್ಲ ನಾವೇ ಪರೀಕ್ಷೆ ಮಾಡ್ಕೊಂಡು ಇತ್ತು ಅಂತಂದರೆ ಇನ್ನೂ ನಾನು ಮುಕ್ತನಾಗಿಲ್ಲ ಅಂತ. ಯಾಕೆ, ಹಾವಿನ ಭಯ ಇದೆ. ಅದರಿಂದ ಇದನ್ನು ಆತ್ಮ ಪ್ರತ್ಯಯ, ಆತ್ಮ ವಿಜ್ಞಾನ ಅಂತ ಕರೀತಾರೆ. ಇದು ಬ್ರಹ್ಮಜ್ಞಾನಿಗೆ ಮಾತ್ರ ಮೂಡಿರೋದು. ಅದಕ್ಕೆ ಅವ್ರು ಕೇಳಿದ್ರೆ ನಾನು ಕಂಡಿದ್ದೀನಿ, ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು, ಬುದ್ಧ, ಜೀಸಸ್ ಇವರೆಲ್ಲ ಕಂಡಿದ್ದೀನಿ, ನಿನಗೂ ತೋರಿಸ್ತೀನಿ ಅಂತಾರಲ್ಲ, ಇದನ್ನು ತುರ್ಯ ತತ್ವ ಅಂತ ಕೂಡ ಕರೀತಾರೆ. ಸೊ ಅಲ್ಲಿಗೇನಾಯಿತು, ಪ್ರತಿಷೇಧ ಅಂದರೆ ಅನಾತ್ಮವನ್ನು ಬಿಟ್ಟಾಗ ವಿಜ್ಞಾನ, ಪ್ರಮಾಣ ವ್ಯಾಪಾರ ಸಮಕಾಲದಲ್ಲಿಯೇ ತಾನೇ ತಾನಾದ ಅನುಭವ ಸ್ವರೂಪದಲ್ಲಿ ನೆಲೆ ನಿಲ್ಲುವುದೇ ರಿಸಲ್ಟ್, ಫಲ, ಅರ್ಥಾತ್ ಮೋಕ್ಷ. ಇದು ವಸ್ತುತಂತ್ರಜ್ಞಾನ ಅಷ್ಟೇ. ಪ್ರತಿಷೇಧ, ನೇತಿ ನೆಗೇಷನ್, ಇದಲ್ಲ ಅಂತ. ವಿಜ್ಞಾನ ಪ್ರಮಾಣ ವ್ಯಾಪಾರ ಸಮಕಾಲದಲ್ಲಿ ನಡಿಬೇಕಿದು. ಮತ್ತು ಇನ್ಸ್ಟೆಂಟ್ ರಿಸಲ್ಟ್ಸ್, ಹಗ್ಗ ಕಂಡಿದ ತಕ್ಷಣ ನಿಮಗೆ ಫಲ ಹೇಗೋ, ಹಾವಿನ ಭಯ ಇಲ್ವೋ ಹಾಗೆ ಇಲ್ಲಿ ಫಲ ಏನದು, ಮೋಕ್ಷ. ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಐ ಆಮ್ ಅಶರೀರ, ನನ್ನ ಶರೀರ ಯಾವತ್ತೂ ಇಲ್ಲ, ಅಶರೀರ, ಅಪ್ರಾಣ, ಆ ಮನಸ್ಕ, ಇನ್ನೇನು ಬೇಕು ನಿಮಗೆ. ಈಗ ಈ ಶ್ರವಣಾದಿಗಳ ವಿಚಾರದಲ್ಲಿ ಸರಿಯಾದ ಈ ಕರ್ತೃತಂತ್ರ, ವಸ್ತುತಂತ್ರ ಸಾಧನೆಗಳ ಬಗ್ಗೆ ಸರಿಯಾಗಿ ಗೊತ್ತಿದೆ ಇದ್ದರೆ ಈ ಶ್ರವಣಾದಿಗಳನ್ನೂ ಕೂಡ, ಶ್ರವಣ ಮನನ ಧ್ಯಾನವನ್ನು ಕೂಡ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋ ಚಾನ್ಸಸ್ ಇದೆ. ಈಗ ನಾವು ಮಾಡ್ಕೊಳ್ಳೋದು, ಬೇರೆಯವರು ಹೇಗೆ ಮಾಡ್ಕೊತಾರೆ. ಇದರಲ್ಲಿ ಬೃಹದಾರಣ್ಯಕನಲ್ಲಿ ಯಾಜ್ಞವಲ್ಕ್ಯರು ತಮ್ಮ ಹೆಂಡತಿಯಾದ ಮೈತ್ರೇಯಿಗೆ ಆತ್ಮವಾರೆ ದ್ರಷ್ಟವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯೋ ಅಂತ ಹೇಳಿದ್ರು. ಇಲ್ಲಿ ಇವನ್ ಪ್ರಶ್ನೆ ಏನು ಅಂತಂದರೆ, ಪೂರ್ವ ಪಕ್ಷಿ, ಅಲ್ಲ ಸ್ವಾಮಿ, ಆತ್ಮನ್ನ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು ಅಂತ ಆಯ್ತಲ್ಲ, ಹೋಗಬೇಕು, ಮಾಡಬೇಕು, ಬರಬೇಕು, ಕ್ರಿಯೆ ಇದೆಯಲ್ಲ ಅಂತ ಇವರು. ನಿಜ ಅಲ್ಲ, ಹಂಗಿದೆ, ಅದರಲ್ಲಿ ಹಾಗೆ ಇದೆ. ಯಾಕೆ, ಆತ್ಮನನ್ನು ಕಂಡುಕೊಳ್ಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು.
ಪೂಜೆ ಮಾಡಬೇಕು, ಉಪಾಸನೆ ಮಾಡಬೇಕು, ಇದು ಅಷ್ಟೇ ಮಾಡಬೇಕು ಇದೆ. ಅಲ್ಲಿಗೆ ಇದು ಕರ್ತೃತಂತ್ರ ಆಯ್ತಲ್ಲ ಅವನಿಗೆ ಅಂತ ಅವನು ನಿಜ ಅದರಲ್ಲಿದೆ. ಆ ಕೊನೆಯಲ್ಲಿ ದ್ರಷ್ಟವ್ಯೋ ಮಂತವ್ಯೋ ಶ್ರೋತ್ರವ್ಯೋ ನಿಧಿಧ್ಯಾಸಿತವ್ಯೋ ಅಂತ, ಅದು ಲೋಟ್ ಅಥವಾ ತವ್ಯ ಅಥವಾ ಲಿಜ್ ಅನ್ನೋ ಒಂದು ಕೊನೆಯಲ್ಲಿ ವರ್ಡ್ಗಳು ಬರ್ತಾ ಇದೆ. ಇವು ಪ್ರತ್ಯಯಗಳು ಬಂದಿರೋದ್ರಿಂದ ನಮಗೆ ಈ ಒಂದು ಪ್ರಶ್ನೆ ಅವನ ಪೂರ್ವ ಪಕ್ಷಿ ಹಾಕ್ತಾ ಇದ್ದಾನೆ. ಆದ್ದರಿಂದ ಇವು ಕರ್ತೃತಂತ್ರ ಸಾಧನೆ ಅಂತ ಅವರು ತಪ್ಪಾಗಿ ತಿಳ್ಕೊತಾರೆ. ಯಾಕೆ ಅಂದರೆ ಅವ್ರ ಕರ್ತೃತಂತ್ರ ವಸ್ತುತಂತ್ರ ಗೊತ್ತಿಲ್ಲ. ಅದಕ್ಕೋಸ್ಕರ ಅವರು ಇದನ್ನು ಕರ್ಮಕಾಂಡ ಉಪಾಸನ ಕಾಂಡಕ್ಕೆ ಸೇರಿಸ್ಬೇಡ ಸ್ವಾಮಿ. ನಿಜವಾದ ಬ್ರಹ್ಮ ಇದೇನು ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾನೆ ಹೊಗಳೋದಕ್ಕೋಸ್ಕರ ರೀ. ಅಲ್ಲಿ ಆ ಥರ ಬ್ರಹ್ಮಕಿಮ್ಮ ಯಾವನೂ ಇಲ್ಲ, ಕರ್ಮಕಾಂಡ ಇದೆ. ಮುಂದಕ್ಕೆ ಸ್ವರ್ಗದಲ್ಲಿ ಸತ್ತ ಮೇಲೆ ಆ ಸ್ವರ್ಗಕ್ಕೆ ಹೋಗ್ತಿರಲ್ಲ, ಅದೇ ಮೋಕ್ಷ. ಅವ್ರ ಪ್ರಕಾರ ಅವೆಲ್ಲ ಹೇಳ್ತಾರೆ. ಅಥವಾ ಉಪಾಸನೆ, ಮ್ಯಾಕ್ಸಿಮಮ್ ಅಂದರೆ ಉಪಾಸನೆ, ಬ್ರಹ್ಮಲೋಕಕ್ಕೆ ಹೋಗೋದು, ಅಲ್ಲಿ ಮುಕ್ತರಾಗ್ತೀರ ಅಥವಾ ಸತ್ತ ಮೇಲೆ ಮುಕ್ತರಾಗ್ತೀರ, ಹೀಗೆಲ್ಲ ಹೇಳ್ತಾರೆ. ಅವರು ಇದನ್ನು ಯಾವುದೂ ಒಪ್ಪೋದಿಲ್ಲ. ಇವನ್ನ ಹೊಗಳೋದಕ್ಕೋಸ್ಕರ ಹೇಳಿದೆ ಅಂದ್ಬಿಡ್ತಾರೆ. ಈ ಉಪನಿಷತ್ ಕಾಂಡ ಅಥವಾ ಆರಣ್ಯಕ ಅಥವಾ ಇದನ್ನೇನಂತಾರೆ ಕರ್ಮಕಾಂಡ ಉಪಾಸನಾ ಕಾಂಡ ಜ್ಞಾನಕಾಂಡವನ್ನೆಲ್ಲ ಹೊಗಳೋದಂತೆ. ಎಲ್ಲ ಹೊಗಳೋದಕ್ಕೆ ಬಂದಿದೆ ಅಂತೆ ಆತ್ಮನ್ನ ಅಷ್ಟೇ ಅಂತ ಹೇಳ್ತಾರೆ. ಹೀಗೆ ಅದಕ್ಕೋಸ್ಕರ ಇವರು ಏನು ಮಾಡ್ತಾರೆ, ಇವು ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋದ್ರಿಂದ ಇವು ಕೂಡ ವಿಧಿಪರವೇ. ಯಾಕೆ ಇದೆ ಮಾಡು ನೋಡು ಮನನ ಮಾಡು ಅಂತ ಅಂದಿದ್ದರಿಂದ ಇದಕ್ಕೆ ಇವರೇನು ಹೇಳ್ತಾರೆ, ಸ್ವಾಮಿ ಶ್ರವಣದಿಂದ ಆಗೋದಿಲ್ಲ, ಮತ್ತು ಏನು ಮಾಡಬೇಕು ಶ್ರವಣ ಅಂತ. ಕೆಲವರು ಶ್ರವಣ ಅಂತಂದರೆ ಅದು ಮುಖ್ಯ, ಪ್ರೈಮರಿ. ಅದಕ್ಕೆ ಮನನ ನಿಧಿಧ್ಯಾಸನ ಸೆಕೆಂಡ್ರಿ. ಫಸ್ಟು ನೀವು ಶ್ರವಣ ಮಾಡಬೇಕು, ಆಮೇಲೆ ಮನನ ನಿಧಿಧ್ಯಾಸನ. ಆವಾಗಲೇ ನಿಮಗೇನು ಮೋಕ್ಷ ಆಗಲ್ಲ ಅಂತಾರೆ ಅವರು. ಅಲ್ಲಿಗೆ ಒಂದನ್ನು ಸುಪೀರಿಯರ್ ತಲೆ ಮೇಲೆ ಸುಪೀರಿಯರ್ ಅಂತ ಇಡಿಸಿ ಅಂಗ ಅಂಗಿ ಅಲ್ಲಿಗೆ ಹಾಗೆ ಪ್ರೈಮರಿ ಸೆಕೆಂಡರಿ ಮುಖ್ಯವಾಗಿರೋದು ಅದಕ್ಕಿಂತ ಕೆಳಗಡೆದು. ಇಲ್ಲಿ ಶ್ರವಣ ಮುಖ್ಯನಂತೆ, ಧ್ಯಾನ ಕೊನೆದಂತೆ ಕೆಲವರು. ಇನ್ನು ಕೆಲವರು ಇಲ್ಲ ಸ್ವಾಮಿ ಧ್ಯಾನವೇ ಮುಖ್ಯ. ಆದ್ದರಿಂದ ಈ ಶ್ರವಣ ಅಂತಂದರೆ ಅದು ಕರ್ಮಕಾಂಡ ಉಪಾಸನ ಕಾಂಡದಲ್ಲಿ ಥಿಯರಿ ಇದ್ದಂಗೆ. ಅವ್ರು ಹೇಳಿದ್ದನ್ನು ನೀವು ಕೇಳ್ಕೊತೀರ, ಆಮೇಲೆ ಏನು ಮಾಡಬೇಕು ಮನನ ಧ್ಯಾನದಲ್ಲಿ ನೀವು ಪ್ರಾಕ್ಟಿಕಲ್ ಮಾಡಬೇಕು. ಅದಕ್ಕೋಸ್ಕರ ಅಂತ ಹೀಗೆ ಎಲ್ಲ ತಪ್ಪರ್ಥ ಮಾಡ್ಕೊತಾರೆ ಅವರು. ಅಂಗ ಅಂಗಿ ಶೇಷ ಶೇಷಿ ಹಿಂದೆ ಕೂಡ ಹೇಳಿದ್ವಲ್ಲ, ಹೀಗೆಲ್ಲ ತಪ್ಪರ್ಥ ಮಾಡ್ಕೊತಾರೆ ಅಂತ. ಹೀಗೆ ಮಾಡ್ಕೊಳ್ಳೋದಕ್ಕೆ ಇದೇ ಕಾರಣ ಆಗಿದೆ. ಅದರಂತೆ ಈ ಬೋಧಕರು ಹೇಳೋ ಅಂಥವರು ಸಹ ಬರಿಯ ಶ್ರವಣದಿಂದ ಏನು ಲಾಭ ಆಗೋದಿಲ್ಲ, ಶ್ರವಣದ ಆದ ಬಳಿಕ ಮನನ ಮಾಡಬೇಕು, ಅದಾದಮೇಲೆ ಧ್ಯಾನ ಮಾಡಬೇಕು ಅನ್ನೋದು ಹೇಳೋರು ಇದ್ದಾರೆ ಅಂತ ಅವ್ರ ಪ್ರಶ್ನೆ ಕೇಳ್ತಾರೆ. ಏನ್ರಿ ಎಷ್ಟು ವರ್ಷದಿಂದ ಕೇಳ್ತಾ ಇದ್ದೀರ ತತ್ವಮಸಿ, ಮುಕ್ತರಾದ್ರೆ ನೀವು ಆಗಿಲ್ಲ, ಮತ್ತು ಆಗೋದಿಲ್ಲ ರೀ. ಎಷ್ಟು ಸಾವಿರಾರು ಕೋಟಿ ಜನ ಕೇಳ್ತಾರೆ, ಎಲ್ಲರೂ ಆಗಿದ್ದಾರೇನು? ಯಾವನಾಗಿದ್ದಾನೆ ತೋರಿಸ್ರಿ ನಿಜ. ಆಗೋವನು ಯಾವನೋ ಒಬ್ಬ ಕಷ್ಟಿದ್ದೀರ. ಈಗಲ್ಲ ಸತ್ಯಯುಗದಲ್ಲಿ ಇದನ್ನೇ ಹೇಳ್ತಾ ಇದ್ದು, ಕಷ್ಟಿದ್ದೀರ ಯಾವನೋ ಒಬ್ಬ. ಆವಾಗಲೇ ಅಷ್ಟು ಅಪರೂಪವಾಗಿದ್ದರೆ ಇವಾಗ ಕೇಳಬೇಕಾ? ಮೊದಲು ಧರ್ಮ 4 ಕಾಲ ಮೇಲೆ ನಿಂತಿತ್ತು ಸತ್ಯಯುಗದಲ್ಲಿ, ತ್ರೇತಾಯುಗದಲ್ಲಿ 3 ಕಾಲು, ದ್ವಾಪರ ಯುಗದಲ್ಲಿ 2 ಕಾಲು, ಇವಾಗ ಕಲಿಯುಗದಲ್ಲಿ 1 ಕಾಲು. ನನಗನ್ಸುತ್ತೆ 1 ಕಾಲು ಇಲ್ಲ, ಬರೀ ಕಾಲು ಅಲ್ಲಿ ಇಲ್ಲವೇ ಇಲ್ಲ, ಧರ್ಮನೇ ಇಲ್ಲ. ಹಾಗಾಗ್ಬಿಟ್ಟಿದೆ. ಇಲ್ಲಿ ಮೋಕ್ಷ ಆಗೋದು ತುಂಬ ಕಡಿಮೆ, ಆಗದೇ ಇದ್ದಿಲ್ಲ, ಅಷ್ಟು ಕಷ್ಟವಾಗಿದೆ ಅಂತ. ಆಗೋರು ಆಗ್ತಾ ಇರ್ತಾರೆ, ಅದು ಬೇರೆ. ಹಾಗೆ ಅಲ್ವಾ, ರಮಣ ಮಹರ್ಷಿಗಳಾಗಲಿಲ್ವಾ, ರಾಮಕೃಷ್ಣ ಪರಮಹಂಸರಾಗಲಿಲ್ವಾ, ಕನ್ನಡ ರಾಮದಾಸರಾಗಲಿಲ್ವಾ, ಶ್ರೀಧರ ಸ್ವಾಮಿಗಳಾಗಲಿಲ್ವಾ, ಹೀಗೆಲ್ಲ ಇರ್ತಾರೆ. ಆದ್ದರಿಂದ ನಾವು ಪ್ರಯತ್ನ ಮಾಡಬೇಕಷ್ಟೆ ಇಲ್ಲಿ. ಸೊ ಹೀಗೆ ಅವರು ತಪ್ಪು ಮಾಡಿದ್ದಾರೆ. ಮತ್ತು ಇಷ್ಟೆಲ್ಲ ಆದಮೇಲೆ ಬರೀ ಶ್ರವಣದಿಂದ ಎಲ್ಲರೇ ಆಗತ್ತೆ,
ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ಶ್ರವಣ ಅಂತಂದರೆ ಬರೀ ಥಿಯರಿ ಆಯಿತು. ಪ್ರಾಕ್ಟಿಕಲ್ ಏನು ಮಾಡಬೇಕು ಇವಾಗ? ಪಾತಂಜಲಿಗಳು ಹೇಳಿದ್ದಾರೆ ನೋಡ್ರಿ, ಧಾರಣ ಧ್ಯಾನ ಸಮಾಧಿ, ಅದನ್ನು ಶ್ರವಣ ಮನನ ಧ್ಯಾನಕ್ಕೆ ಹೋಲಿಸ್ಬಿಡ್ತಾರೆ. ಅಲ್ಲೂ 3 ಹೇಳಿದ್ದಾರೆ. ಅದು ಅಂತರಂಗ ಸಾಧನ, ಧಾರಣ ಧ್ಯಾನ ಸಮಾಧಿ. ಅದರಿಂದ ಶ್ರವಣ ಮನನ ಧ್ಯಾನ ಇದಕ್ಕೆ ಹೋಲಿಸ್ಬಿಟ್ಟು ಪಾತಂಜಲಿಗಳು ಹೇಳಿರೋದನ್ನು ಪ್ರಾಕ್ಟಿಕಲ್ಲಾಗಿ ಮಾಡಿಕೊಂಡು ಸಮಾಧಿ ಬರಬೇಕು. ಸಮಾಧಿ ಬಂದರೆ ನಿಮಗೆ ಅಲ್ಲಿ ಮೋಕ್ಷ ಆಗುತ್ತೆ ಅಂತ ಕೆಲವರು, ಈ ಕುಂಡಲಿನಿ ಜಾಗೃತಿ ಮಾಡ್ಕೋಬೇಕು ಅಂತ ಕೆಲವರು, ಏನೇನೋ ತಪ್ಪು ಅಭಿಪ್ರಾಯ. ಆದರೆ ಇದು ಯಾವುದು ಪ್ರಸ್ಥಾನತೆ ಭಾಷ್ಯದಲ್ಲಿ ಇಲ್ಲ. ಹೇಗಿದೆ? ಬರೀ ಪ್ರಸ್ಥಾನತರ ಭಾಷೆ ಅಂದರೆ ಶಂಕರಾಚಾರ್ಯ ಬರೆದಿರೋದು, ಗೌಡಪಾದರು ಬರೆದಿರೋದ್ರಲ್ಲಿ ಇದೆಯಾ? ಇಲ್ಲ. ಇನ್ನು ಹೋಗಲಿ ಸೂತ್ರ ಭಾಷ್ಯ, ಗೌಡಪಾದರು ಬರೆದಿಲ್ಲ, ಶಂಕರಾಚಾರ್ಯರು ಬರೆದಿಲ್ಲ, ಸುರೇಶ್ವರಾಚಾರ್ಯರು ಬರೆದಿಲ್ಲ, ಬಾದರಾಯಣರು ಅವ್ರು ಬೇರೆಯವರು, ಅವ್ರದ್ರಲ್ಲಿ ಇದೆಯಾ? ಇಲ್ಲ. ಭಗವದ್ಗೀತೆ ಕೃಷ್ಣ ಭಗವಂತನ ಬಾಯಿಂದ ಬಂದಿದ್ದು, ಅದರಲ್ಲಿದೆಯಾ? ಇಲ್ಲ. ಹೇಗಿದೆ? ಹೇಗಿದೆ? ಹೋಗಲಿ ಉಪನಿಷತ್ತುಗಳಲ್ಲಿ ಇದೆಯಾ? ಇಲ್ಲ. ಹೇಗಿದೆ? ನೀವೇ ಹೆಂಗೆ ಸಿಕ್ಕಿದ್ರೆ ನಿಮಗೆ ಬೇಕಾದಂಗೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಆಗತ್ತೇನೋ. ಆದ್ದರಿಂದ ಈ ಬಗ್ಗೆ ತಪ್ಪು ಬರೋದಕ್ಕೆ ಕಾರಣ ಕರ್ತೃತಂತ್ರ ವಸ್ತುತಂತ್ರ ಸಾಧನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೇ ಇರೋದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಇಲ್ಲಿ ಒಂದು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಶ್ರವಣಾದಿಗಳು ವಿಧಿಪರ ವಾಕ್ಯಗಳಲ್ಲ. ಶ್ರವಣ ಮನನ ಧ್ಯಾನ ಕರ್ತೃತಂತ್ರ ಸಾಧನೆ ಅಲ್ಲ, ವಿಧಿಪರ. ವಿಧಿ ಅಂತಂದರೆ ಕರ್ಮಕಾಂಡಂತೆ, ಉಪಾಸನೆ ಕಾಂಡ. ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು, ವಿಧಿ ಅಂತಾರೆ. ಇದು ನಾನು ಬೇಕಾದರೆ ಮಾಡ್ಬೋದು, ಇದ್ರೆ ಬಿಡ್ಬೋದು. ಬಟ್ ವಸ್ತುತಂತ್ರದಲ್ಲಿ ಹಾಗಾಗಲ್ಲ, ವಸ್ತು ಪರ ಹಾಗೆ. ಆದ್ದರಿಂದ ನೋಡಿ, ಆ ಸೂತ್ರ ಭಾಷೆಯಲ್ಲಿ ಒಂದು 4ರಲ್ಲಿ ಅವ್ರು ಹೇಳ್ತಾರೆ, ವಿಧಿಚ್ಛಾಯನಿ. ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಏನದು? ಆತ್ಮವಾರ ದ್ರಷ್ಟವ್ಯೋ ಮಂತವ್ಯೋ ನಿಧಿಧ್ಯಾಸಿತವಂತಿದೆಯಲ್ಲ, ಅದರಲ್ಲಿ ಈ ವಿಧಿ ಅಥವಾ ಕ್ರಿಯೆ ಅನ್ನೋದು ಕಾಣ್ತಾ ಇದೆ. ಆ ಕಾಣ್ತಾ ಇರೋದಕ್ಕೋಸ್ಕರ ಅವ್ರು ಏನು ಹೇಳ್ತಾರೆ? ಅದಕ್ಕೆ ಶಂಕರಾಚಾರ್ಯರೇ ಆ ಸೂತ್ರ ಭಾಷೆಯಲ್ಲಿ ಬರೆದಿರೋದನ್ನು ತಗೊಂಡ್ಬಂದು ತೋರಿಸ್ತಾ ಇದ್ದಾರೆ. ವಿಧಿಛಾಯಾನಿ ವಚನಾನಿ ಅಂತ. ಅದು ಏನದು? ವಿಧಿ ಛಾಯೆಯ ಹಾಗೆ ಇದೆ. ಅದು ಕರ್ತೃತಂತ್ರದ ಅಂತೆ ಕಾಣುತ್ತೆ ಅಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಆದ್ದರಿಂದ ಇವು ಮತ್ತು ಏನದು ಅಂತಂದರೆ, ನೀವು ಹೊರಗಡೆ ನೋಡ್ತಾ ಇರೋರನ್ನ ಒಳಗಡೆ ನೋಡೋದಕ್ಕೆ ಹೇಳಿದೆ ಅಷ್ಟೇ. ಈಗ ಅವನೆಲ್ಲೋ ನೋಡ್ತಾ ಇರ್ತಾನೆ, ಹಾವು ಅಂತ ಹೆದರ್ಕೊತಾ ಇರ್ತಾನೆ. ಬಾರೋ ಇಲ್ಲಿ ನೋಡು, ನಾನು ಅಷ್ಟೇ ಹೇಳಬೇಕಾಗಿರೋದು. ಇಲ್ಲಿ ನೋಡು. ಈಗ ಇದು ಹಗ್ಗವನ್ನು ನೋಡೋದು ವಸ್ತುತಂತ್ರ ತಾನೇ? ಕರೆಕ್ಟ್. ಇಲ್ಲಿ ಬಾರೋ, ಇಲ್ಲಿ ನೋಡು ಅಂತ ಟಾರ್ಚಾಗಿ ತೋರಿಸ್ತಾ, ಇಲ್ಲಿ ನೋಡು ಅನ್ನೋದು ಕ್ರಿಯೆ ತಾನೆ. ಬೇಕಾದರೆ ಅವನು ನೋಡ್ಬೋದು, ಇಲ್ಲದ್ರೆ ಕಣ್ಣು ಮುಚ್ಕೊಂಡಿರ್ಬೋದು. ಅದಲ್ಲ ಅಲ್ವಾ? ಹಾಗೆ ಇಲ್ಲೂ ಕೂಡ ಅವನ ಹೊರಗಡೆ ಇರೋ ದೃಷ್ಟಿಯನ್ನು ಈ ಕಡೆ ತಿರುಗಿಸೋದಕ್ಕೋಸ್ಕರ ಮಾಡಿರೋದು. ಅವನು ಯಾವತ್ತೂ ಪ್ರಪಂಚದ ಕಡೆ ಇರ್ತಾನೆ ಅಲ್ವಾ? ಅದಕ್ಕೋಸ್ಕರ ಅವನ ಒಳಗಡೆ ಇಲ್ಲಿ ನೋಡು ಅಂತ ಹೇಳೋ ಅಷ್ಟು ಮಾತ್ರ, ಹಗ್ಗ ನೋಡೋ ಅಂತ ಹೇಳೋ ಹಾಗೆ ಅಷ್ಟು ಮಾತ್ರ ಕ್ರಿಯೆ. ಕೊನೆಗೆ ಅವನು ಕಣ್ಣಿಗೂ ಹಗ್ಗಕ್ಕೂ ಕನೆಕ್ಷನ್ ಆಯಿತು ಅಂತಂದರೆ ಹಗ್ಗದ ಜ್ಞಾನ ಆಗಿಬಿಡುತ್ತೆ. ಇದನ್ನು ವಸ್ತುತಂತ್ರ ಅಂತ ಅನ್ನೋದು. ಇಲ್ಲಿ ನೋಡು ಅವೆಲ್ಲ ಏನು ಬೇಕಾಗಿಲ್ಲ. ಕೈ ತೊಳ್ಕೊಬಾರೋ ಹಾಗಂದಿದ ತಕ್ಷಣ ಊಟಕ್ಕೆ ಕೂತ್ಕೊಂತಾನೆ ಅರ್ಥ ಅಲ್ವಾ? ಕೈ ತೊಳ್ಕೊಂಬಂದು ಊಟ ಮಾಡೋ ಅಂತ. ಹೀಗೆ ನಾವು ಕೆಲವು ಸಾರಿ ಉಪಯೋಗಿಸ್ತೀವಲ್ಲಿ. ಹಾಗೆ ಹೇಳ್ತಾ ಇದ್ದಾರೆ ಅವರು. ಅದಕ್ಕೋಸ್ಕರ ಇದೇನು ಸ್ವಾಭಾವಿಕವಾಗಿ ಹೊರಗೆ ಹರಿಯುವ ಮನಸ್ಸಿನ ಪ್ರವೃತ್ತಿಯನ್ನು ನಿಲ್ಲಿಸಿ ಹಿಂತಿರುಗಿಸಿ ತನ್ನ ಸ್ವರೂಪದ ಕಡೆಗೆ ಕಳಿಸಲು ಮಾತ್ರವೇ ಈ ವಿಧಿಯ ಪರ ಅಥವಾ ಛಾಯೆ ಇದೆಯಪ್ಪ ಅಂತ
ಇದಕ್ಕೆ ಶಂಕರಾಚಾರ್ಯರು ಅರ್ಥನೂ ಕೊಟ್ಟಿದ್ದಾರೆ, ಶ್ಲೋಕದಲ್ಲೂ ಇದೆ. ಆದ್ದರಿಂದ ಈ ಮನನ ನಿಧಿಧ್ಯಾಸನಗಳು ಮಾಡಬೇಕೆಂಬ ವಿಧಿಗೆ ಶೇಷವಾಯಿತು, ಅವೆಲ್ಲ ತಪ್ಪದು ಅಂತ. ಇಲ್ಲಿ ಶ್ರವಣ ಮಾತ್ರದಿಂದಲೇ ಜ್ಞಾನವಾಗಿಬಿಟ್ರೆ ಕರ್ತೃತ್ವ ಬುದ್ಧಿಯೇ ಬಾಧಿತವಾಗಿ ಇಲ್ಲಿ ಇನ್ನೊಂದು ಉತ್ತಮಾಧಿಕಾರಿಗೆ ಈಗ ನಿಮ್ಗೆ ಇವತ್ತು ಹೇಳಿದೆ ಏನಾಗುತ್ತೆ, ವ್ಯವಹಾರ ಕ್ರಿಯೆ ವ್ಯವಹಾರ ಅಂತ ಹೇಳಿದೆ. ಅಲ್ಲಿ ಕರ್ಮೇಂದ್ರಿಯಗಳು ತಮ್ಮ ಸ್ವಿಚ್ ಆಫ್ ಆಗಬೇಕು, ಜ್ಞಾನೇಂದ್ರಿಯಗಳು ಅಂತಃಕರಣ ಎಲ್ಲ ಪೂರ್ತಿ ಸ್ವಿಚ್ ಆಫ್ ಆದಾಗ ಇಲ್ಲಿ ಒಂದು ಕ್ರಿಯೆ ನಡೆಯುತ್ತೆ ಅಂತ ಅವನ ತತ್ವದಲ್ಲಿ ನಿಂತ್ಬಿಡ್ತಾನೆ. ಈಗ ಶ್ರವಣದಿಂದ ಅವನು ಮುಕ್ತನಾಗ್ಬಿಟ್ರೆ ನಚಿಕೇತನ ಥರ ಅವನಿಗೆ ಅಷ್ಟು ಯೋಗ್ಯತೆ ಇತ್ತು ಆಗಿಬಿಟ್ರೆ ಈಗ ಅವನು ನೆಕ್ಸ್ಟು ಮನನ ಮಾಡಬೇಕಾ ಅಂತ ಪ್ರಶ್ನೆ ಮಾಡಬೇಕಾ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಕಲ್ಪನಾ, ಮನನ ಮಾಡಬೇಕು ಮತ್ತಿರ್ಗ ಅವನು? ಗೋಕುಲ ಇಲ್ಲ. ಯಾಕೆ ಬೇಕಾಗಿಲ್ಲ? ಶ್ರವಣದಲ್ಲಿ ಅವ್ರು ನಿಂತ್ಬಿಟ್ಟಿರ್ತಾನಲ್ಲ ಸರ್, ಅಲ್ಲೇ ಅವ್ರಿಗೆ ಸಿಗುತ್ತಲ್ಲ. ಹಾಗೆ ಇನ್ಯಾರಾದರೂ ಕರೆಕ್ಟ್ ಇನ್ನೇನಾದರೂ ಆ್ಯಡ್ ಮಾಡೋಂಗಿದ್ರೆ ಮಾಡಿ. ಶ್ರವಣದಲ್ಲಿ ಅವ್ನಿಗೆ ಮನನ ನಿಧಿಧ್ಯಾಸನ ಎರಡೂ ಆಗೋಗ್ಬಿಟ್ಟಿರುತ್ತೆ ಸರ್. ಏಕಕಾಲದಲ್ಲಿ ಎಲ್ಲ ತತ್ವದಲ್ಲಿ ನಿಂತ್ಕೊಂಡ್ಬಿಟ್ಮೇಲೆ ಇನ್ನೇನು ಮಾಡೋದು ಉಳಿಯೋದಿಲ್ಲ ಸರ್. ಹಗ್ಗನ್ ಕಂಡ್ಮೇಲೆ ಹಾವಿನ ಭಯ ಎಲ್ಲಿರುತ್ತೆ ಸರ್? ಕರೆಕ್ಟು. ಈಗ ಒಂದು ತತ್ವದಲ್ಲಿ ನಿಂತಿದ ತಕ್ಷಣ ಕರ್ತೃತ್ವ ಭೋಕ್ತೃತ್ವ ಏನಾಗುತ್ತೆ? ಇರೋದಿಲ್ಲ. ಕರ್ತೃತ್ವನೇ ಇಲ್ಲದೆ ಇದ್ಮೇಲೆ ಮಾಡೋವನು ಯಾರಿದ್ದಾನೆ? ಹೇಗಿದೆ ನೋಡ್ರಿ. ಒಂದು ಸಾರಿ ಕುಲಕರ್ಣಿ ಸ್ವಾಮಿಗಳ ಗುರುಗಳು ಅಗ್ನಿಹೋತ್ರಿಗಳು ಅಂತ, ಅವರು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು 1950ನೇ ಇಸ್ವಿಗೇನೋ ಅವ್ರಿಗೆ ಸಿಕ್ಕಿತ್ತು. ಅವಾಗ ನಾವಿನ್ನೂ ಹುಟ್ಟೇ ಇರಲಿಲ್ಲ. ಅವ್ರಿಗೆ ಸಿಕ್ಕಿದ್ದಂತೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು. ಆವಾಗ ಏನಾಯಿತು, ಅವ್ರ ಗುರುಗಳು ಮೊದಲು ಎಲ್ಲ ಈ ಪಂಚಪಾದಿಕ ಭಾಮತಿಕಾರದ ಹಾಗೇ ಹೇಳಿಕೊಟ್ಟವರು. ಕೊನೆಗೆ ಇವರಿಗೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಒಂದು ಪರಿಚಯ ದಾವಣಗೆರೆಯಲ್ಲ ಆಯಿತು. ಆದಾಗಲಿಂದ ಅವ್ರು ಕೇಳಿಕೊಂಡು ಕೊನೆಗೆ ಈ ಕಡೆ ಬಂದು ಅವಸ್ಥಾತ್ರೆ ವಿಚಾರ ಎಲ್ಲ ಚೆನ್ನಾಗಿ ಮೇಲ್ಕಾಕೆಲ್ಲ ಹಾಕಿ ಒಂದು ಸಾರಿ ಅವ್ರ ಗುರುಗಳ ಹತ್ರ ಹೋಗಿದ್ರಂತೆ. ಏನು ಹೇಳ್ತಾರೆ ನಿಮ್ಮ ಗುರುಗಳು ಅಂದ್ರಂತ. ಅವರು ತುಂಬ ಸಾತ್ವಿಕರಾಗಿದ್ದರಂತೆ, ತುಂಬ ಸಾತ್ವಿಕರು, ಬ್ರಾಡ್ ಮೈಂಡೆಡ್ಡು, ಬೇಕಾದಷ್ಟು ಸಾಧನೆ ಮಾಡಿದವರು. ಅವ್ರಿಗೆ ಕೂತ್ಕೊಂಡು ಈ ಎಚ್ಚರ ಕನಸು ನಿದ್ದೆ ಎಲ್ಲ ತಿಳಿಸ್ತಾ ಕನಸಿನ ವಿಚಾರ ತಿಳಿಸೋದ್ರಂತೆ. ಎಲ್ಲ ಆದಮೇಲೆ ಈಗ ನಿದ್ದೆ ವಿಚಾರ ತಿಳಿಸ್ತೀನಿ ಅಂತ ಅಂದ್ರಂತೆ. ಅದಕ್ಕೆ ಅವ್ರು ಯಾರು ತಿಳಿಸ್ತೀರಾ, ಯಾರು ತಿಳಿಸ್ತೀರಾ, ಇವಾಗ ನೀವು ಯಾರು ಇದ್ದಾರೆ ಅಂತ ತಿಳ್ಸೋಕೆ ಹೋಗ್ತೀರಾ ಅಂತ ಕೇಳಿದ್ರಂತೆ. ಅದರ ಅರ್ಥ ಏನು ಗೊತ್ತಾ? ಎಚ್ಚರದಲ್ಲಿ ಕರ್ತೃತ್ವ ಇದ್ದ ಜನಕ ಮಹಾರಾಜ, ನೀವು ಕನಸಿಂದ ಹೇಳಿದ ತಕ್ಷಣ ನಾನು ಠಕ್ಕ ನಿಂತ ಮೇಲೆ ಇನ್ಯಾಕೆ ಹೇಳ್ತೀರಾ? ಅಲ್ಲಿ ಕರ್ತೃತ್ವನೇ ಇಲ್ವಲ್ಲ, ಅವನಿಗಿಲ್ವಲ್ಲ. ಅಲ್ಲಿ ಜನಕ ಮಹಾರಾಜನೇ ಇಲ್ಲ, ಭಿಕ್ಷುಕನೇ ಇಲ್ಲ, ಅವನ ತತ್ವದಲ್ಲಿ ಕಂಡ್ಕೊಂಡ್ಬಿಟ್ಟ. ಇನ್ನು ಅವನಿಗೆ ನಿದ್ದೆ ಹೇಳಲೇಬೇಕಾಗಿಲ್ಲ. ಹೇಗಿದೆ ನೋಡ್ರಿ, ಹೇಗಿರ್ತಾರೆ ಅಂತಂದರೆ. ಸೊ ಇದನ್ನು ಕುಲಕರ್ಣಿ ಸ್ವಾಮಿಗಳು ನಮಗೆ ಎಕ್ಸಾಂಪಲ್ ಆಗಿ ಕೊಡ್ತಾ ಇತ್ತು. ಆದ್ದರಿಂದ ಏನು ಪೂರ್ತಿ ಹೇಳಬೇಕು ಅಂತೇನಿಲ್ಲ. ಇಲ್ಲಿ ನಚಿಕೇತನಿಗೆ ಕಾಟಕೋಪನಿಷತ್ನಲ್ಲಿ ಅವಸ್ಥಾತ್ರೆ ವಿಚಾರದ ಗಂಧನೇ ಇಲ್ಲ. ಬರೀ ಎಚ್ಚರದಲ್ಲಿ ಹೇಳ್ತಾ ಹೋದ್ರೆ ಅವನ ತತ್ವದಲ್ಲಿ ನಿಂತುಬಿಟ್ಟು ಆಗೋಯ್ತು, ಅವನು ಮುಗ್ದೇ ಹೋಯ್ತು. ಹೇಗಿದೆ ಕೊನೆಗೆ ಅವನು ಏನಪ್ಪ ಎಲ್ಲ ಪೂರ್ತಿ ಫಸ್ಟ್ ಕ್ಲಾಸಾಗಿ ಅರ್ಥ ಆಯಿತು. ಈಗ ಯಾರಿದ್ದಾರೆ, ಅವನು ಇಲ್ಲ ಅಲ್ಲಿ ಅಂತ ಹೀಗೆ ಬರುತ್ತೆ ಅದು ರಿಸಲ್ಟ್ಸ್. ಆದ್ದರಿಂದ ಮಾಡೋವನು ಯಾರಿದ್ದಾನೆ? ಕರ್ತೃತ್ವ ಇಲ್ಲದೆ ಇದ್ಮೇಲೆ ಇನ್ನು ಮನನ ಮಾಡಿ ಅಂತ ಅವನಿಗೆ ಹೇಳ್ತೀರಾ? ಅಲ್ಲಿ ಯಾವನಾದರೂ ಇದ್ದಾನೆ ಮಾಡೋನು? ಯಾರೂ ಇಲ್ಲ. ಆ ಅರ್ಥ. ಆದ್ದರಿಂದ ಇಲ್ಲಿ ಒಂದು ಪ್ರಶ್ನೆ ಎತ್ತುತ್ತಾರೆ ಇಲ್ಲಿ. ಅಲ್ಲ, ಶ್ರವಣ ಆದಮೇಲೆ ಮನನ ಮಾಡಬೇಕು, ಮನನ ಆದಮೇಲೆ ಧ್ಯಾನ ಮಾಡಬೇಕು. ಯಾಕೆ? ಶ್ರವಣದಿಂದ ಮುಕ್ತನ ಆಗದೇ ಇದ್ದರೆ ಮನನ ಮಾಡಬೇಕು, ಮನನದಲ್ಲೂ ಆಗದೇ ಇದ್ದರೆ ಧ್ಯಾನ ಮಾಡಬೇಕು. ಈಗ ನಚಿಕೇತ ಶ್ರವಣದಲ್ಲೇ ನಿಂತಿದ್ದ. ಮತ್ತಿನ್ನೊಂದು, ಶ್ರವಣದ ಸಮಕಾಲದಲ್ಲಿಯೇ ಮನನ ಧ್ಯಾನ ನಡೆದೋಗ್ಬಿಡುತ್ತೆ. ತುಂಬ ಸೂಕ್ಷ್ಮ ಆಗಿರುತ್ತೆ, ಗೊತ್ತಾಗತ್ತಿಲ್ಲ. ಅವರು ಶ್ರವಣ ಹೇಳ್ತಾ ಇರ್ತಾರೆ ನೋಡ್ರಿ. ಎಚ್ಚರದ ಜನಕ ಮಹಾರಾಜ ಕನಸಿಗೆ ಬರಲಿಲ್ಲ,
ಇಲ್ಲಿ ಹಿಂದೆಗಡೆ ಆ ತರ್ಕ ನಡೀತಾ ಇರುತ್ತೆ. ಹೌದಲ್ವ, ಇವನು ಅಲ್ಲಿಗೆ ಬರಲಿಲ್ವಲ್ಲ, ಲಾಜಿಕ್. ಅವನು ಇಲ್ಲಿಗೆ ಬರಲಿಲ್ಲ, ಶ್ರವಣದ ಜೊತೆಗೆ ಲಾಜಿಕ್. ಮತ್ತೆ ನಿಧಿಧ್ಯಾಸನದಲ್ಲಿ ಏನಾಗಬೇಕು? ಡೈಮಂಡ್ ವ್ಯಾಪಾರಿ ಡೈಮಂಡ್ನ ನೋಡೋ ಹಾಗೆ ಏಕಾಗ್ರತೆಯಿಂದ ನೋಡ್ತಾ ಇರ್ತಾನೆ. ಇಲ್ಲಿಗೆ ಬರಲಿಲ್ಲ, ಅಲ್ಲಿಗೆ ಬರಲಿಲ್ಲ ಅಂದರೆ ಟಿಕ್ ಮಾರ್ಕ್. ನಿಧಿಧ್ಯಾಸನೂ ಆಗ್ತಾ ಇದೆ. ಡೈಮಂಡ್ ವ್ಯಾಪಾರಿ ನೋಡುವಂಗೆ ಅಲ್ಲಿಗೆ ಶ್ರವಣ ಮಾಡ್ತಾ ಇದ್ದಾಗಲೇ ಮನನ ಆಗ್ತಾ ಇದೆ, ಹಂಗೆ ಧ್ಯಾನ ಆಗ್ತಾ ಇದೆ. ಏಕಾಗ್ರತೆಯಿಂದ ಡೈಮಂಡ್ ವ್ಯಾಪಾರಿ ನೋಡುವಂಗೆ ಆಗ್ತಾ ಇದೆ. ಮುಗಿದಾಯ್ತು. ಹೇಗಿದೆ? ಅದಕ್ಕೆ ಶ್ರವಣದಲ್ಲೇ ಅವನು ಮುಕ್ತನ ಆಗಿಬಿಟ್ರೆ ಅಲ್ಲಿ ಮನನ ನಿಧಿಧ್ಯಾಸನ ನಡೆದೋಗ್ಬಿಟ್ಟಿರುತ್ತೆ ಜೊತೆಯಲ್ಲಿ. ಈಗ ಇವನು ಯಾರೋ ನಚಿಕೇತ ಶ್ರವಣದಲ್ಲೇ ಶ್ರವಣ ಮನನ ಧ್ಯಾನ 3 ಆಗೋಯ್ತು ನಮಗೆ. ಅಲ್ಲೇ ಆಗಲೇಬೇಕದು, ಹಂಗೆ ಇರೋದು ಅದು ಪ್ರೊಸೀಜರು. ನೀವು ಹೇಳೋ ಕಾಲದಲ್ಲೇ ಮನನ ನಿಧಿಧ್ಯಾಸನ ಒಟ್ಟೊಟ್ಟಿಗೆ ಆಗೋಗ್ಬಿಡ್ತದು. ಶ್ರವಣ ಅದಾಗಲಿಲ್ಲಪ್ಪ. ನೆಕ್ಸ್ಟ್ ಏನೋ ಇವನು ಶ್ವೇತಕೇತು 12 ವರ್ಷ ಗುರುಕುಲದಲ್ಲಿ ಇದ್ದು ಮನೆಗೆ ಬಂದರೆ ಅಹಂಕಾರದಿಂದ ಇದೆ ಗೊತ್ತಾಗ್ಬಿಡುತ್ತೆ, ಬೇರೆಯವ್ರಿಗೆ ಗೊತ್ತಾಗ್ಬಿಡುತ್ತೆ. ಅವ್ರ ತಂದೆ ಮುಕ್ತನಾದವನು, ಅವ್ರಿಗಿಂತ ಸ್ವಲ್ಪ ಜಾಸ್ತಿ ಸಾಧನೆ ಮಾಡಿದ್ರು ಅಥವಾ ವಿಚಾರಗಳು ಗೊತ್ತಿದ್ರು, ಟಕ್ ಅಂತ ಹಿಡಿದ್ಬಿಡ್ತಾರೆ. ಇವನು ವಿದ್ಯಾ ವಿನಯ ಸಂಪನ್ನನಾಗಿರಬೇಕು. 12 ವರ್ಷ ಗುರುಕುಲ ಏನು ಸಾಮಾನ್ಯನಾ? 12 ವರ್ಷ ಬ್ರಹ್ಮಚರ್ಯ, ಯಮ ನಿಯಮಗಳು, ತಣ್ಣೀರು ಸ್ನಾನ, ಚಾಪೆ ಮೇಲೆ ಮಲಗೋದು, ಅಲ್ಲಿ ಎಲ್ಲವನ್ನೂ ಮಾಡಬೇಕು. ಅಷ್ಟೆಲ್ಲ ಮಾಡಿದ್ರೂ ಕೂಡ ಅವನು ಮುಕ್ತನಾಗಿರಲಿಲ್ಲ. ವೇದಗಳನ್ನೇ ಹೇಳ್ಕೊಟ್ಟಿದ್ರು ಅವನಿಗೆ. ಎಷ್ಟು ಕಷ್ಟ ಇದೆ ನೋಡ್ರಿ. ಏನು ಸುಮ್ಮನೆ ಅವಸ್ಥೆ ಹತ್ರ ಕೇಳಿದ ತಕ್ಷಣ ಮುಕ್ತರಾಗ್ಬಿಡ್ತೀವಿ ಅಂದ್ಕೊಂಡ್ಬಿಡ್ತೀವಲ್ಲ, ಅದು ಗುರುತಿಸೋದು ಯಾರು ಬೇಕಾದ್ರೂ ನಮ್ಮ ವಾಚ್ಮ್ಯಾನು ಗುರುತಿಸ್ಬಿಡ್ತಾರೆ. ಆದ್ದರಿಂದ ಅದಾದ ಮೇಲೆ ಮತ್ತೆ ಅವರ ಅಪ್ಪ ಬಂದು ಅವನಿಗೆ ಯಾವುದು ಒಂದನ್ನು ತಿಳಿದ್ರೆ ಎಲ್ಲವನ್ನು ತಿಳಿದಂಗೆ ಆಗುತ್ತೆ ಅಂತ ಕೇಳ್ತಾನೆ. ಅಂಥದ್ದು ಇಲ್ಲವೇ ಇಲ್ಲ. ಗೊತ್ತಿದ್ದರೆ ನನ್ನಂಥ ಬುದ್ಧಿವಂತನಿಗೆ ನಮ್ಮ ಗುರು ಫಸ್ಟ್ ನನಗೆ ಹೇಳ್ಕೊಡು. ಅಲ್ಲೂ ಅಹಂಕಾರವೇ ಗೊತ್ತಾಗುತ್ತೆ ತಂದೆಗೆ. ಆಮೇಲೆ ಅವನು ಅಂಥದ್ದು ಯಾವುದು ಇಲ್ಲವಲ್ಲ, ತಿರ್ಗಾ ಎಲ್ಲಿ ಕಳಿಸ್ಬಿಡ್ತಾರೋ ಅಂತ ನೀನು ಹೇಳ್ಬಿಡಪ್ಪ ಅಂತ. ಅವನು ಯಾವುದು ಒಂದನ್ನು ತಿಳಿದ್ರೆ ಎಲ್ಲವನ್ನು ತಿಳಿದಂಗೆ ಆಗುತ್ತೆ. ಮಡಿಕೆ ಕುಡಿಕೆ ಶಾವ ತಟ್ಟೆ ಮಣ್ಣು ತಿಳಿದ್ರೆ ಸಾಕು. ಅದು ಅವನು ನೋಡ್ರಿ 12 ವರ್ಷ ಗುರುಕುಲದಲ್ಲಿದ್ದು ಇನ್ನೂ ಅವನು ಚಿಕ್ಕ ವಯಸ್ಸು. 8ನೇ ವರ್ಷಕ್ಕೆ ಹೋಗಿರ್ತಾನೆ. 12 ಅಂದರೆ ಅಲ್ಲಿಗೆ 12 8 20 ವರ್ಷ ಆಗಿರ್ಬೋದು. ಮನೆಗೆ ಬಂದಿದ್ದಾನೆ ಇವಾಗ. ಬಂದ ಮೇಲೆ ಇನ್ನು ಚಿಕ್ಕ ವಯಸ್ಸು, ಇನ್ನೂ ಅಷ್ಟೊಂದು ಕೆಟ್ಟ ಸಂಸ್ಕಾರಗಳು ಬೆಳೆದಿರಲ್ಲ ಮನಸ್ಸಿನಲ್ಲಿ. ಆಗ ಟಕ್ ಅಂತ ಇಟ್ಕೊಂಡ್ಬಿಡ್ತಾರೆ. ಕೊನೆಗೆ ಅವನಿಗೆ 9 ರೀತಿಯಲ್ಲಿ ಮನನ, ಅದು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಅಲ್ಲ, ಚಾಂದಿಗ್ಯ ಉಪನಿಷತ್ನಲ್ಲಿ ಇದೆ. ಅದನ್ನು ಯಾವಾಗಲಾದರೂ ಒಂದು ಸಾರಿ ನೋಡೋಣ, ತುಂಬ ಚೆನ್ನಾಗಿದೆ ಅದು, ಹೇಗೆ ತಿಳಿಸ್ಕೊಡ್ತಾನೆ ಅವನು ಅವೆಲ್ಲ. ಆವಾಗೇನಾಯ್ತು, ಇಲ್ಲಿ ಅವನು ಶ್ರವಣದಿಂದ ಆಗದೆ ಇದ್ದಿದ್ದರಿಂದ ಮನನದಿಂದ 9 ಬೇರೆ ಬೇರೆ ರೀತಿಗಳಿಂದ ಅವನು ಮನನ ಮಾಡಿ, ತರ್ಕ ಬಟ್ ಲಾಜಿಕ್ ಬಟ್ ಅನುಭವ ಗಮ್ಯವಾದ ತರ್ಕದಿಂದ ತೋರಿಸ್ತಾನೆ. ಅವನ ತತ್ವದಲ್ಲಿ ನಿಂತ್ಬಿಡ್ತಾನೆ. ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಬರೀ ಮನನದಿಂದ ನಿಂತವರಂತೆ ಭಗವತ್ಪಾದರು ಹೇಳ್ತಾ ಇದ್ರು. ಭಗವತ್ಪಾದರು ನನಗೆ ಶ್ರವಣದಿಂದ ಆಗಲಿಲ್ಲ, ಮನನದಿಂದ ಆಗಲಿಲ್ಲ, ನಾನು ಧ್ಯಾನ ಮಾಡೇ ಬಿಡಬೇಕು ಅಂತ ಹೇಳಿ ಹೊಳೆ ನರಸೀಪುರದಲ್ಲಿ 6 ತಿಂಗಳು ಕೊಟ್ಟಿಗೆ ಕೋಣೆಯಲ್ಲಿದ್ದು ಅವರು ಮುಕ್ತರಾಗಬಾರ್ದು. ಹೀಗೆ ಆದ್ದರಿಂದ ಸೊ ಇಷ್ಟು ನಾವು ಅರ್ಥ ಮಾಡಬೇಕು. ಅಲ್ಲಿಗೆ ಇಷ್ಟು. ಇಲ್ಲಿ ಒಂದೇ ಸಾರಿಗೆ ನಾನು ಹಗ್ಗ ನೋಡಿದ ತಕ್ಷಣ ಹಾವಿನ ಭಯ ಹೋಗುತ್ತೋ, ಇಲ್ಲೇನಾಗುತ್ತೆ, ನಾನು ಆತ್ಮತತ್ವದಲ್ಲಿ ನಿಂತಿದ ತಕ್ಷಣ ಅಜ್ಞಾನ, ಸಂಶಯ, ವಿಪರೀತ ಜ್ಞಾನ 3 ಒಟ್ಟಿಗೆ ಹೋಗ್ಬಿಡುತ್ತೆ. ಹಾಗೆ ಸೊ ಅಜ್ಞಾನ ಅಂತಂದರೆ ಇವೆ ಈ 3. ಯಾವುದದು? ಈಗ ನೋಡ್ರಿ, ಗಾಢನಿದ್ರೆಯಲ್ಲಿ ಆತ್ಮನಾಗಿರ್ತೀವಿ, ಇದ್ದದ್ದಿನಿಂದ ಇದ್ದಾಗ ಅಲ್ಲಿ ತಿಳ್ಕೊಳ್ಳೋಕೆ ಬರಲ್ಲ. ದೇವರು ಕೊಟ್ಟಿರೋ ಸ್ಯಾಂಪಲ್, ಅಲ್ಲಿ ಮೋಕ್ಷ ಆಗೋದಿಲ್ಲ. ನಿದ್ದೆಗೆ ಹೋದವರೆಲ್ಲ ಮುಕ್ತರಾಗಿದ್ದರೆ ಮತ್ತೆ ಉಪನಿಷತ್ತು ಹಾಕಬೇಕಾಗಿತ್ತು, ಗುರು ಹಾಕಬೇಕಾಗಿತ್ತು, ಏನೂ ಬೇಕಾಗಿರಲಿಲ್ಲ. ಅಲ್ಲಿ ಆಗೋದಿಲ್ಲ. ಅದಕ್ಕೋಸ್ಕರ ಅಲ್ಲಿ ಆತ್ಮನಾಗಿದ್ದರೂ ತಿಳ್ಕೊಳ್ಳೋಕೆ ಬರಲಿಲ್ಲ.
ಅದಕ್ಕೋಸ್ಕರ ಅಗ್ರಹಣ ಅಂದರೆ ಗ್ರಹಣ ಆಗಲಿಲ್ಲ. ಇನ್ನು ಎಚ್ಚರ ಕನಸಿನಲ್ಲಿ ಏನು ಮಾಡಿಕೊಂಡ್ರೆ ರಾಂಗ್ ನಾಲೆಡ್ಜ್. ಎಚ್ಚರದಲ್ಲಿ ಗಾಢನಿದ್ರೆಯಲ್ಲಿ ಆತ್ಮನಾಗಿದ್ದನ್ನು ಎಚ್ಚರದಲ್ಲಿ ನಾನು ಜನಕ ಮಹಾರಾಜ ಅಂದ್ಕೊಂಡೆ, ಕನಸಿನಲ್ಲಿ ಸೆಕೆಂಡ್ ಶೋ ಭಿಕ್ಷುಕ ಅಂದ್ಕೊಂಡೆ. ವಿಪರೀತ ಜ್ಞಾನ ಮಾಡಿಕೊಂಡೆ, ಅಂದರೆ ಬೇರೆಯಾಗಿ ತಿಳ್ಕೊಂಡೆ. ಇರೋದು ಆತ್ಮ, ತಪ್ಪಾಗಿ ನೀನು ಜನಕ ಭಿಕ್ಷುಕ ಅಂತ ಮಾಡಿಕೊಂಡೆ. ಅಲ್ಲಿ ತತ್ವಮಸಿ ಶ್ವೇತಕೇತು ಅಂತ ಹೇಳಿದ ತಕ್ಷಣ ಅಪ್ಪ ನೀನೇ ಆಗಿದ್ಯಾ ಅಂತ ಹೇಳಿದ ತಕ್ಷಣ ನನಗಿವಾಗ ಸಂಶಯ ಬಂತು. ಅದು ಹೇಗೆ ನಾನು ಆತ್ಮ ಆಗ್ತೀನಿ, ನಾನು ಹುಟ್ಟಿ ಬೆಳೆಯೋನು ಸಾಯೋನು ಅಂತ ಪ್ರಶ್ನೆ ಬಂತಲ್ವ. ಹಗ್ಗ ಹಾವದಲ್ಲೂ ಹೇಳಿದ್ದೀನಿ ನಿಮಗೆ, ಅಲ್ಲೂ ಇದೇ ಥರ ಬರುತ್ತೆ. ಆದ್ದರಿಂದ ಈ ಮೂರು ಕೂಡ ಅಜ್ಞಾನಕ್ಕೆ ಸಂಬಂಧಪಟ್ಟಿರೋದು. ಶಂಕರಾಚಾರ್ಯರು ಕೈ ಬೆರಳು ತೋರಿಸಿ ಮೂರೇ ಅವಿದ್ಯೆಗಳಿರೋದು ಅಂತ ಹೇಳಿದ್ದಾರೆ. ಒಂದು ಅಗ್ರಹಣ, ಅನ್ಯತಾ ಗ್ರಹಣ, ಸಂಶಯ ಗ್ರಹಣ, ಮೂರು. ಬೇರೆಯವರು ಬಂದವರು ಅದರ ಜೊತೆಗೆ ಉಪಾದಾನ ಕಾರಣ ಗಬ್ಬೆಬ್ಬಿಸಿ ಮಸಿ ಹಚ್ಚಿ ಸಗಣಿ ಹಚ್ಚಿಬಿಟ್ಟಿದ್ದಾರೆ. ಇನ್ನು ಮೋಕ್ಷನೇ ಆಗೋಲ್ಲ. ಅದು ಬಿಡಿ, ನಮಗಿವಾಗ ಸದ್ಯಕ್ಕೆ ಬೇಡ. ಒಟ್ಟಿನಲ್ಲಿ ಆ ಹಗ್ಗವನ್ನು ಕಂಡಿದ ತಕ್ಷಣ ಒಟ್ಟಿಗೆ ಎಲ್ಲ ಹೋಗ್ಬೋದು. ಇದನ್ನು ಹೇಳ್ತೀನಿ ನೋಡಿ, ಎಕ್ಸಾಂಪಲ್ ಇಂಪಾರ್ಟೆಂಟ್ ಇಲ್ಲಿದು. ಇಲ್ಲಿ ಈಗ ಹಾವು ಅಂತ ಹೆದರ್ಕೊಳ್ತಾ ಇದ್ದಾನೆ. ಆ ಕಡೆಯಿಂದ ಯಾರೋ ಬಂದಿದ್ದೆ, ಯಾಕಪ್ಪ ನಡುಗ್ತಾ ಇದ್ದೆ, ಬೇವರ್ತಾ ಇದೆಯಾ? ಸ್ವಾಮಿ ಹಾವು ಮಲಗಿದೆ. ಹಾವಲ್ಲ ಕಣಪ್ಪ, ಹಗ್ಗ. ಈಗ ಅವನು ಇದ್ದದ್ದನ್ನಿದ್ದಾಗ ನೋಡಲಿಲ್ಲ, ಮೊದಲನೇ ತಪ್ಪು. ಇದನ್ನೇನಂತಾರೆ ಅಗ್ರಹಣ. ಅಲ್ಲಿ ಹಗ್ಗ ಅಂತ ಇವಾಗ ಬೆಳಿಗ್ಗೆ 12 ಗಂಟೆಲ್ಲ ಅವನು ಹಾವು ಅಂತ ತಿಳ್ಕೊತಾನ. ಅಪ್ರಾಣೆಗೂ ಯಾರೂ ತಿಳ್ಕೊಳ್ಳಲ್ಲ. ಹೇಗಿದೆ? ಯಾಕೆ? ಹಗ್ಗ ಅಂತ ಗೊತ್ತಾಗ್ಬಿಟ್ಟಿದೆ, ಗ್ರಹಣ ಆಗಿಬಿಟ್ಟಿದೆ. ಅಗ್ರಹಣ ಅಲ್ಲ, ಗ್ರಹಣ ಅಂದರೆ ಸರಿಯಾದ ನಾಲೆಡ್ಜ್, ವಿದ್ಯೆ ಆಗಿಬಿಟ್ಟಿದೆ. ಅಲ್ಲ, ಹಗ್ಗ ಅಂತ ಗೊತ್ತಾಗ್ಬಿಟ್ಟಿದೆ, ವಸ್ತುತಂತ್ರವಾಗಿಬಿಟ್ಟಿದೆ. ಆದ್ದರಿಂದ ಅವನು ಅದನ್ನು ಹೆದರ್ಕೊಳ್ಳೋ ಚಾನ್ಸಸ್ಸೇ ಇಲ್ಲ. ಅದೇ ರಾತ್ರಿ ನಸುಗತ್ತಲೆ ಆ ಹಗ್ಗವನ್ನೇ ಗಾಳಿ ಬಂದು ಅಲ್ಲಾಡಿದಾಗ ಹಾವು ಅಂತ ತಿಳ್ಕೊಂಡ. ಈಗ ಇರೋದು ಒಂದು, ಇವನು ತಪ್ಪಾಗಿ ತಿಳ್ಕೊಂಡ. ನೀನು ತಿಳ್ಕೊಂಬಿಟ್ರೆ ಆಗ್ಬಿಡ್ಬೇಕಲ್ಲ. ಇರೋದು ಹಗ್ಗ, ತಪ್ಪಾಗಿ ಹಾವು ಅಂತ ಭಾವನೆ ಅಲ್ಲ, ಅವನು ಸತ್ಯವಾಗಿರುತ್ತವಲ್ಲ. ಈಗ ಹಗ್ಗ ಅಂತ ನೋಡಿದಾಗ, ಹಗ್ಗ ಅಂತ ಅವನಿಗೆ ಗೊತ್ತಾಗದೇ ಇದ್ದರೆ ಅವನ ಮನಸ್ಸಿನಲ್ಲಿ ಹಾವು ಅಂತ ಬಂದಿರೋದ್ರಿಂದ ಹಾವಿನ ಇದಾಗಿರುತ್ತೆ, ಪ್ರತ್ಯಯ ಮೂಡಿರುತ್ತಲ್ಲಿ. ಹಾವಿನ ಪ್ರತ್ಯಯ ಮೂಡಿರುತ್ತದು 12 ಗಂಟೆಲಾದರೆ ಹಗ್ಗದ ಪ್ರತ್ಯಯ. ಈಗ ಅವನ ಕತ್ಲೆ ಆಗಿರೋದ್ರಿಂದ ಅವನ ಹಾವಿನ ಪ್ರತ್ಯಯ ಮೂಡಿದೆ. ಈಗ ನೀವು ಟಾರ್ಚ್ ಹಾಕಿ ತೋರಿಸಿದ ತಕ್ಷಣ ಹಗ್ಗ ಅಂತ ಗೊತ್ತಾಗಿದ ತಕ್ಷಣ ಹಗ್ಗದ ಪ್ರತ್ಯಯ ಮೂಡುತ್ತೆ. ಆವಾಗ ಆ ಸರಿಯಾದ ಪ್ರತ್ಯಯ ಆ ರಾಂಗ್ ನಾಲೆಡ್ಜ್ನ ಹೊಡೆದಾಕುತ್ತೆ. ಇದು ಅಲ್ಲಿಗೇನಾಯಿತು? ಅವನು ಇದ್ದದ್ದನ್ನಿದ್ದಾಗ ತಿಳ್ಕೊಳ್ಳಲಿಲ್ಲ, ಅಗ್ರಹಣ. ಅದರ ಬದಲು ತಪ್ಪಾಗಿ ಹಾವು, ನೀರಿನ ಕೋಡಿ, ನೆಲದ ಬೆರಕು, ಅನ್ಯತಾ ಗ್ರಹಣ. ಎಚ್ಚರದಲ್ಲಿ ಜನಕ ಮಹಾರಾಜ, ಕನಸಿನಲ್ಲಿ ಭಿಕ್ಷುಕ ಅಂತ ತಿಳ್ಕೊಂಡಲ್ಲ, ಹಾಗೆ. ಈಗ ಅವನು ಹೇಳ್ದ, ನೀ ಯಾಕೆ ನಡುಗ್ತಾ ಇದ್ದೀಯ? ಹಾವು ಅಂತ. ಹಾವಲ್ಲ ಕಣೋದು, ಹಗ್ಗ ಅಂದಾಗ, ಸ್ವಾಮಿ ಮಾರುದ್ದ ಮಲಗಿದೆ. ಹರ ಅಂತಂದರೆ ಶಿವ ಕೂಡ, ಹಾವು ಹರ ಕೂಡ ನಡುಗ್ತಾನೆ ಹಾವಿಗೆ. ಅಂಥದ್ದು ನೀವೇನು ಸ್ವಾಮಿ ಹಂಗಂತೀರ ಅಂತ ಅವನು ಸಂಶಯ. ಬಾ ಟಾರ್ಚ್ ತೋರಿಸ್ತೀನಿ ಅಂತ ಅವನು ತೋರಿಸಿದಾಗ ಜ್ಞಾನ ಆಗೋಯಿತು. ಅಲ್ಲಿಗೆ ಅಗ್ರಹಣ, ಅನ್ಯತಾ ಗ್ರಹಣ, ಸಂಶಯ ಗ್ರಹಣ. ಇದು ಎಕ್ಸಾಂಪಲ್ನಲ್ಲಿ ಇದೆ. ಹಾಗೆ ನಮ್ಮ ದೃಷ್ಟಾಂತಿಕದಲ್ಲೂ ಹಾಗೆ ಇದೆ. ಅದಕ್ಕೆ ಈ ಮೂರನ್ನು ಬಿಟ್ಟರೆ ಅದು ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಗಾಢನಿದ್ರೆಯಲ್ಲಿ ಜ್ಞಾನ ಆಗಲಿಲ್ಲ, ಆತ್ಮನಾಗಿದ್ದರೂ ಜ್ಞಾನ ಆಗಲಿಲ್ಲ. ಇರೋದು ಹಗ್ಗವೇ, ತಿಳ್ಕೊಳ್ಲಿಲ್ಲ. ಯಾಕೆಂದರೆ ಕತ್ಲೆ ಇತ್ತು. ಇಲ್ಲಿ ಮಲಗಿದ್ವಿ, ಇಲ್ಲಿ ನಿದ್ದೆಯಲ್ಲಿ ತಿಳ್ಕೊಳ್ಳೋಕೆ ಬರೋಲ್ಲ. ದೇವರು ಕೊಟ್ಟರು ಸ್ಯಾಂಪಲ್ ಅದು. ಆದ್ದರಿಂದ ಮತ್ತು ಎಚ್ಚರ ಕನಸಿನಲ್ಲಿ ಏನು ಮಾಡಿಕೊಂಡ್ರೆ ತಪ್ಪಾಗಿ ತಿಳ್ಕೊಂಡ್ರಿ. ಮತ್ತು ಅವ್ರಿಗೆ ತತ್ವಮಸಿ ಅಂತಂದಾಗ ನೀನೇ ಕಾಣೋದಾಗಿತ್ತಿ ಅಂದಾಗ ನಾನು ಹೆಂಗಾಗ್ತೀನಿ ದೇವರು ಅಂತ ಅವನಿಗೆ ಸಂಶಯ ಬರುತ್ತೆ. ಇದು ಯಾವಾಗ ಜ್ಞಾನ ಆಯಿತು ಈ ಮೂರು ಕಿತ್ಕೊಂಡ್ಬರ್ತದೆ. ಅವನು ಟಾರ್ಚ್ ಹಾಕಿ ತೋರಿಸಿದ ತಕ್ಷಣ ಹಗ್ಗ ಅಂತ ಗೊತ್ತಾದಾಗ ಮೂರು ಆಗಿತ್ತು ನೋಡ್ರಿ. ಏನದು ಹಗ್ಗ ಅಂತ ನೋಡದೇ ಇದ್ದಿದ್ದು ಅಗ್ರಹಣ ಆಗಿತ್ತಲ್ಲ, ಅವನದನ್ನು ಹಾವು, ನೀರಿನ ಕೋಡಿ ಅಂತ ಅಂದ್ಕೊಂಡಿದ್ನಲ್ಲ. ಮತ್ತು ಸಂಶಯ ಆಗಿತ್ತಲ್ಲ, ಅವನೇ ಹೇಳಿದ್ನಲ್ಲ
ಆ ಸಂಶಯ ಏನ್ರಿ ಡೌಟ್ ಬರುತ್ತೆ ಅಂತ ಮೂರು ಒಟ್ಟಿಗೆ ಕಿತ್ತೋಗ್ಬಿಡುತ್ತೆ ಜ್ಞಾನದಿಂದ ಅನ್ನೋದು ಹೇಳ್ತಾ ಇದ್ದಾರೆ ಇದು. ಆದ್ದರಿಂದ ಅದೇ ನೀನಾಗಿರುವೆ ಅನುಭವದಲ್ಲಿ ಅವನು ಕಂಡ್ಕೊಂಡ್ಬಿಡ್ತಾನೆ. ಅದಕ್ಕೋಸ್ಕರ ಇದು ಇನ್ಸ್ಟೆಂಟ್ ರಿಸಲ್ಟ್ಸ್. ವಾಕ್ಯಾರ್ಥ ಜ್ಞಾನ ಸಮಕಾಲದಲ್ಲಿಯೇ ಎಲ್ಲವೂ ಮುಗಿದು ಹೋಗ್ಬಿಡುತ್ತೆ. ವ್ಯವಹಾರ ನಡೆಯುತ್ತೆ ಅಂತ ಹೇಳಿದ್ವಲ್ಲ, ಅದು ಆತ್ಮ ಪ್ರತ್ಯವೂ ಮೂಡಿಬಿಡುತ್ತೆ ಅಂತ ಆಯಿತು. ಇದು ಉತ್ತಮ ಅಧಿಕಾರಿಗಳಿಗೆ. ಸೊ ಇನ್ನು ಶ್ರವಣ ಮಾತ್ರದಿಂದಲೇ ಕೃತ್ಯತೆ ಆಗದೆ ಇದ್ದರೆ ಹೇಳಿದ್ವಲ್ಲ, ಇವನು ಶ್ವೇತಕೇತು ಮನನದಿಂದ ಭಗವತ್ಪಾದರು ಧ್ಯಾನದಿಂದ ಮಾಡಿಕೊಂಡ್ರು. ಏನೇ ಮಾಡಿಕೊಳ್ಳಿ ವಸ್ತುತಂತ್ರವೇ. ನೀವು ಭಕ್ತಿಯಿಂದ ಹೋಗಲ್ರಿ. ಸ್ಟಾರ್ಟಿಂಗ್ನಲ್ಲಿ ಭಕ್ತಿ, ಕೊನೆ ಜ್ಞಾನದಿಂದಲೇ ಮೋಕ್ಷ. ನೀವು ಜಪ ಮಾಡ್ಕೊಂಡು ಹೋಗ್ರಿ, ಇದರಿಂದನೇ ಆಗಬೇಕು. ಉಪಾಸನೆ ಮಾಡ್ಕೊಂಡು ಹೋಗ್ರಿ, ನೀವು ಅಲ್ಲಿಗೆ ಹೋದರೂ ಇದೇ ಜ್ಞಾನದಿಂದಲೇ ಮೋಕ್ಷ. ಅದಕ್ಕೆ ದರ್ಶನಕಾರರು ಎಲ್ಲ ಇವರೂ ಕೂಡ ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳಿದ್ದಾರೆ. ಅಂದರೆ ವಸ್ತುತಂತ್ರ. ಇಷ್ಟು ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗಿದ್ದರೆ ಸಾಕು. ಸೊ ಇಷ್ಟು ಆಯಿತು. ಹಾಂ, ಯಾರಿಗೆ ಅಧಿಕಾರ ಇರಲ್ವೋ ಅವ್ರಿಗೆ ಇದು ಚೆನ್ನಾಗಿ ಅರ್ಥ ಆಗದೆ ಇದ್ದರೆ ಇದು ಕರ್ತೃತಂತ್ರ ಥರನೇ ಕಾಣ್ತಾ ಇರ್ತವೆ. ಆದ್ದರಿಂದ ಇದು ಆಯಿತು. ತಿಳಿದ ಬಳಿಕ ಗಟ್ಟಿ ಮಾಡಬೇಕು ಅಥವಾ ಯಾವಾಗಲೂ ನಾನೇ ಆತ್ಮ ನಾನು ಅಂತ ಭಾವಿಸ್ತಾ ಇರಬೇಕೆಲ್ಲ ತಪ್ಪು. ಎಕ್ಸಾಂಪಲ್ ನೀವು ಚೆನ್ನಾಗಿ ಮೆಲ್ಕು ಹಾಕಿದ್ದೀರಾ, ಆ ಥರ ಪ್ರಶ್ನೆ ಏನು ಬರಲ್ಲ. ಆದ್ದರಿಂದ ಸಮಕಾಲದಲ್ಲಿ ಎಲ್ಲ ಆಗೋಗ್ಬಿಡುತ್ತೆ. ಹಾಗೆ ಸೊ ಯಾರು ಉತ್ತಮಾಧಿಕಾರಿ ಅಲ್ಲದವರಿಗೆ ವಿವೇಕದ ವಸ್ತುತಂತ್ರದ ವಾಕ್ಯಾರ್ಥದ ಆವರ್ತನೆಯನ್ನು ಹೇಳಿರುವುದು ಸರಿಯಾಗೋದಿಲ್ಲ. ಯಾರು ಇದನ್ನು ಗಟ್ ಮಾಡಬೇಕು ಇವೆಲ್ಲ ಹೇಳ್ತಾರೋ ಅದರ ಅರ್ಥ ಏನಾಗುತ್ತೆ ಗೊತ್ತಾ? ಅದನ್ನು ಶಂಕರಾಚಾರ್ಯರು ಕೂಡ ಹೇಳಿದ್ದಾರೆ. ಅಳಿಯನು ಸತ್ತೋಗ್ಲಿ ಅಂತ ಯಾರೂ ಕೂಡ ತನ್ನ ಮಗಳನ್ನ ಅವನು ಕೊಟ್ಟು ಮದುವೆ ಮಾಡೋಲ್ಲ. ಯಾರಾದರೂ ಹೇಳ್ತಾರೇನೋ? ಹಾಗೆ ನೀವು ಈ ಥರ ಏನಾದರೂ ತಪ್ಪು ಮಾಡಿಕೊಂಡ್ರೆ ಈ ಒಂದು ಇದರ ಪರಿಣಾಮ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಅದು ಮುಗೀತು. ಈಗ ನಾವು ವ್ಯವಹಾರ ದೃಷ್ಟಿ ಪರಮಾರ್ಥ ದೃಷ್ಟಿ 6ನೇ ಪ್ರಕರಣಕ್ಕೆ ಹೋಗಬೇಕಾಗಿದೆ. ಹೋಗಬೇಡ. ಇಲ್ಲಿ 5 ಹೇಳಿದ್ದರಲ್ಲಿ 4 ಮುಗಿದೋಯ್ತು. ಯಾವುದದು? ಮೊದಲನೇದು ಸಾರ್ವತ್ರಿಕ ಪೂರ್ಣ ಅನುಭವ, ಮತ್ತು ಸಾಕ್ಷಿ ಸ್ವರೂಪವನ್ನು ಗುರುತಿಸೋದು, ಅಧ್ಯಾರೋಪವಾದ 3ನೇದು. 4ನೇದು ಕರ್ತೃತಂತ್ರ ವಸ್ತುತಂತ್ರ ಸಾಧನೆ. ಈಗ 5ನೇದು ವ್ಯವಹಾರ ದೃಷ್ಟಿ ಪಾರಮಾರ್ಥ ದೃಷ್ಟಿ. ಇವು 2 ತಿಳ್ಕೊಬೇಕು ಚೆನ್ನಾಗಿ. ಇವಿಷ್ಟು ತಿಳ್ಕೊಂಡ್ರೆ ನಿಮಗೆ ನೀವೇ ಯಾವುದಾದ್ರೂ ಓದಿದ್ರೆ ಚೆನ್ನಾಗಿ ಅರ್ಥ ಆಗೋಕ್ಕಾಗತ್ತೆ ಅಂತ. ಮೊದಲು ಎತ್ಕೊತಾನೆ ಈ ವ್ಯವಹಾರ ದೃಷ್ಟಿ ಪರಮಾರ್ಥ ದೃಷ್ಟಿ ಏನು ಶಾಸ್ತ್ರದಲ್ಲಿದೆ ಅಂತಲ್ಲ, ಈವನ್ ನಮ್ಮ ಲೌಕಿಕದ ವ್ಯವಹಾರದಲ್ಲೂ ಇದೆ ವ್ಯವಹಾರ ದೃಷ್ಟಿ ಪಾರಮಾರ್ಥ ದೃಷ್ಟಿ. ಏನದು? ಈಗ ಫಾರ್ ಎಕ್ಸಾಂಪಲ್ಲು ಸೂರ್ಯ ಹುಟ್ಟುತ್ತಾನೆ, 12 ಗಂಟೆ ಮಧ್ಯಾಹ್ನದಷ್ಟೊತ್ತಿಗೆ ನತ್ತಿ ಮೇಲೆ ಬರ್ತಾನೆ, ಸಾಯಂಕಾಲ ಆದರೆ ಮುಳುಗ್ತಾನೆ ಅಲ್ವಾ? ಪೂರ್ವದಲ್ಲಿ ಹುಟ್ಟುತ್ತಾನೆ, ಪಶ್ಚಿಮದಲ್ಲಿ ಮುಳುಗ್ತಾನೆ, ಇದೆಲ್ಲ ನಾವು ಹೇಳ್ತೀವಿ. ಇದು ವ್ಯವಹಾರ ದೃಷ್ಟಿ. ಈಗ ನಿಜವಾಗಿಯೂ ಸೂರ್ಯ ಹುಟ್ಟೋದು 12 ಗಂಟೆಗೆ ನೆತ್ತಿ ಮೇಲೆ ಬರೋದು ಮುಳುಗೋದು ಆಗ್ತಾ ಇದ್ದಾನೆ? ಇಲ್ಲ. ಅದು ಪಾರಮಾರ್ಥಿಕ ದೃಷ್ಟಿ. ಮುಗಿದೋಯ್ತು. ವ್ಯವಹಾರದಲ್ಲೂ ನಾವು ಹೀಗೆ ಮಾಡ್ತಾ ಇದ್ದೀವಿ, ಅದರಲ್ಲೇನಿದೆ ಹೆಚ್ಚುಗಾರಿಕೆ ಅಲ್ವಾ ಅಂತ ಹೇಳ್ತಾರೆ. ಸೊ ಇಲ್ಲಿ ವ್ಯವಹಾರ ದೃಷ್ಟಿ ಪಾರಮಾರ್ಥ ದೃಷ್ಟಿ. ಇಲ್ಲಿ ನಿಮಗೆಲ್ಲ ಆವಾಗಲೇ ಒಂದು ಐಡಿಯಾ ಬಂದಿದೆ. ಬ್ರಹ್ಮಸತ್ಯ
ಜಗತ್ತು ಮಿಥ್ಯ. ಈ ಬ್ರಹ್ಮಂದು ಏನಿದೆಯೋ ಅದು ಪಾರಮಾರ್ಥಿಕ ದೃಷ್ಟಿ. ಇನ್ನು ಮಿಕ್ಕಿರೋದೆಲ್ಲ ವ್ಯಾವಹಾರಿಕ ದೃಷ್ಟಿ. ಮುಗಿದೋಯ್ತು. ಇನ್ನು ಫಸ್ಟ್ ಬ್ರಾಡಾಗಿ ತಿಳ್ಕೊಂಡ್ರಿ. ಈಗ ನಮ್ಮ ಅನುಭವದಲ್ಲಿ ತೋರಿಸ್ಬೇಕಾದ್ರೆ ಗಾಢನಿದ್ರೆಯ ಅನುಭವವನ್ನು ಪಾರಮಾರ್ಥಿಕ ದೃಷ್ಟಿಯಿಂದ ನೋಡ್ತೀವಿ. ಅದೇ ಎಚ್ಚರ ಕನಸನ್ನು ವ್ಯವಹಾರ ದೃಷ್ಟಿಯಿಂದ ನೋಡ್ತೀವಿ. ಅದು ಕೂಡ ಪಾರಮಾರ್ಥ ದೃಷ್ಟಿಯಿಂದ ನೋಡ್ಬೋದು ಬೇಕಾದರೆ. ಇಲ್ಲಿ ಇಷ್ಟು ನಾವು ತಿಳ್ಕೊಂಡಾಗ ಹಾಗಾದರೆ ವ್ಯವಹಾರ ದೃಷ್ಟಿ ಅಂತಂದರೆ ಏನೇನು? ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ, ಇದು ನಮ್ಗೆ ಗೊತ್ತಿದೆ. ಪಾರಮಾರ್ಥ ದೃಷ್ಟಿ ಅಂದರೆ ಬ್ರಹ್ಮ ಸತ್ಯ, ಬ್ರಹ್ಮನ ಬಿಟ್ಟರೆ ಮಿಕ್ಕಿರೋದೆಲ್ಲ ವ್ಯವಹಾರ ದೃಷ್ಟಿ. ಅಲ್ಲಿಗೆ ವ್ಯವಹಾರ ದೃಷ್ಟಿ ಅಂದರೆ ಏನು? ಹೋಲ್ಸೇಲ್ ಆಗಿ ಅವಸ್ಥೆ ಅಂದರೆ 3 ಅವಸ್ಥೆಗಳು. ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಮುಗಿದೋಯ್ತಪ್ಪ, ಎಲ್ಲ ಇದರಲ್ಲಿ ಸೇರ್ಕೊಂಡ್ಬಿಡುತ್ತೆ. ಈಗ ಇಲ್ಲಿ ನಾವು ನೋಡೋಣ, ಇನ್ನೂ ನಿಮ್ಗೆ ಕ್ಲಿಯರ್ ಕಟ್ ಪಿಕ್ಚರ್ ಬರುತ್ತೆ. ಇದು ಓವರ್ ಆಲ್ ಮೇಲ್ಗಡೆ ನಿಮಗೆ ಕೊಟ್ಟಿರೋದು. ಇದಕ್ಕೆ ಸಿಂಹಾವಲೋಕನ ಅಂತಾರಲ್ಲ, ಆ ಒಂದು ದೃಷ್ಟಿಯಿಂದ ಕೊಟ್ಟಿರೋದು. ಈಗ ವ್ಯವಹಾರ ಅಂದರೆ ಏನು ನಮಗೆ ಗೊತ್ತಿದೆ. ವ್ಯವಹಾರ ಅಂದರೆ ಏನು? ಕಾಯ ವಾಚ ಮನಸ, ನೀವು ಏನಾದರೂ ಕೆಲಸ ಮಾಡಿರಿ ಅದು ವ್ಯವಹಾರವೇ. ಅಂದರೆ ಕ್ರಿಯೆ. ಅಲ್ಲಿ ಕರ್ತೃತ್ವ ಇರುತ್ತೆ, ಭೋಕ್ತೃತ್ವ ಇರುತ್ತೆ, ಜ್ಞಾತೃತ್ವ ಇರುತ್ತೆ. ಮತ್ತು ಈ ಕ್ರಿಯೆ ಅಂತ ಅಂದಿದ ತಕ್ಷಣ ಇದರಲ್ಲಿ ಲೌಕಿಕ, ವೈದಿಕ, ಪಾರಮಾರ್ಥಿಕ ಎಲ್ಲವೂ ವ್ಯವಹಾರವೇ. ಹಾಗೆ ಸೊ ಈ ನಿಜವಾಗ್ಲೂ ಕ್ರಿಯೆ ಅಥವಾ ಈ ವ್ಯವಹಾರ ಅಂತ ಅನ್ನೋದು ಶಾಸ್ತ್ರೀಯ ಕರ್ಮಗಳಿಗೆ ಹೇಳ್ತಾರೆ. ಆ ಶಾಸ್ತ್ರೀಯ ಕರ್ಮದಲ್ಲಿ ಈ ಈ ಲೌಕಿಕದಲ್ಲಿ ರೋಟಿ ಕಪಡ ಮಕಾನ್ ಬಿಡೋದೆ, ಅದು ಬಿಡ್ರಿ. ಅದು ಈ ವಿದ್ಯೆ ಆ ವಿದ್ಯೆ, ಡಾಕ್ಟ್ರ್ ಕೋರ್ಸು ಅದೆಲ್ಲ ಹೋಗೋದೆಲ್ಲ ಲೌಕಿಕ. ಇನ್ನು ವೈದಿಕದಲ್ಲಿ ಅಂದರೆ ಕರ್ಮಕಾಂಡ, ಉಪಾಸನ ಕಾಂಡದಲ್ಲಿ ಅಲ್ಲಿ ಪುನರ್ಜನ್ಮ ಮತ್ತು ಇವೆಲ್ಲ ಬರುತ್ತೆ. ಮತ್ತು ಸತ್ ಮೇಲೆ ಸ್ವರ್ಗ ನರಕಗಳಿಗೆ ಹೋಗೋದು, ಕರ್ಮ ಥಿಯರಿ ಮತ್ತು ಉಪಾಸನೆಯಿಂದ ಅಲ್ಲಿ ಹೋಗೋದು, ಇವೆಲ್ಲ ವ್ಯವಹಾರ ದೃಷ್ಟಿಯಲ್ಲೇ ಇರುತ್ತೆ. ಎಲ್ಲ ವ್ಯವಹಾರ ದೃಷ್ಟಿ. ಅಲ್ಲಿಗೆ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನೆಲ್ಲ ವ್ಯವಹಾರ ದೃಷ್ಟಿ ಬರುತ್ತೆ. ಬರೀ ಪಾರಮಾರ್ಥ ಮಾತ್ರ, ಆತ್ಮನ ಮಾತ್ರ ಪಾರಮಾರ್ಥಿಕ ದೃಷ್ಟಿ. ಇಷ್ಟಿಟ್ಕೊಂಡು ಇವು ಮುಂದಕ್ಕೆ ಹೋಗೋಣ. ಇಲ್ಲಿ ಇದ್ರ ಪ್ರಕಾರ ಬರೋಣ. ವ್ಯವಹಾರವೆಂದರೇನು? ಅದೇ ಮಾತಾಡೋದು. ಇಲ್ಲಿ ಏನಾಗುತ್ತೆ ಅಂದರೆ ಏನು ಮಾತಾಡ್ತೀವೋ, ಏನು ಯೋಚನೆ ಮಾಡ್ತೀವೋ ನಾವು ಅದನ್ನೇ ಮಾತಾಡ್ತಾ ಇರ್ತೀವಿ. ಏನು ಮಾತಾಡ್ತೀವೋ ಹಾಗೆ ನಡ್ಕೋಬೇಕು. ಬಟ್ ಬೇರೆ ಇರುತ್ತೆ ಬಿಡ್ರಿ. ಇದು ಕಾಯ ವಾಚ ಮನಸ, ವಾಚ ಕಾಯ, ಇದು ವ್ಯವಹಾರ ಅಂತ ನಾವು ನೋಡಿದ್ದಾಗಿ. ಸೊ ಈ ಸುಭಾಷಿತಕಾರರು ಒಬ್ಬರು ಹೇಳ್ತಾರೆ, ಏನು ಹೇಳ್ತಾರೆ? ಈಗ ಇದು ಭಗವದ್ಗೀತೆ 13ನೇ ಅಧ್ಯಾಯದಲ್ಲೂ ಕೂಡ ಈ ಸಾಧನೆ ಬರುತ್ತೆ, ರುಜು ಭಾವನೆ ಅಂತ. ಪೊಲಿಟಿಕಲ್ ಲೀಡರ್ಸು ಯೋಚನೆ ಮಾಡೋದು ಬೇರೆ, ಮಾತಾಡೋದು ಇನ್ನೊಂದು ಥರ, ಕೆಲಸ ಮಾಡೋದು ರೌಡಿಗಳ ಕೆಲಸ. ಅವ್ರು ಯೋಚನೆ ಮಾಡೋದೇನು? ಎಲ್ಲ ಸಗಣಿ ಹೊಲಸು. ಮಾತಾಡೋದೇನು? ಬೆಣ್ಣೆಯಲ್ಲಿ ಕೂದಲು ತೆಗ್ದಂಗೆ. ಏನು ತುಂಬ ಚೆನ್ನಾಗಿ ಮಾತಾಡ್ತಾರೋ, ಕಲಿಬೇಕು ಅವ್ರ ಹತ್ರ. ಅದು ಹೆಂಗೆ ಕಲಿತಾರೋ ಏನೋ, ಫಸ್ಟ್ ಎತ್ಕೊಂತ ಟ್ರೈನಿಂಗ್ ಕೊಡ್ತಾರೋ ಏನೋ ಎಲ್ಲ ಪೊಲಿಟಿಕಲ್ ಲೀಡರ್ಸ್ಗೆ. ಎಲ್ಲರೂ ಹಂಗಿಲ್ಲ. ನಮ್ಮ ನರೇಂದ್ರ ಮೋದಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಥವ್ರ ಆ ಥರ ಇಲ್ಲ. ಇನ್ನೊಬ್ಬರವ್ರು ಸನ್ಯಾಸಿಗಳಾಗಿದ್ದಾರಲ್ಲ ಅಲ್ಲಿ, ಇವರೆಲ್ಲ ಅಂಥವ್ರಲ್ಲ. ಆದ್ದರಿಂದ ಹೀಗೆ ಸೊ ಯೋಚನೆ ಮಾಡೋದು ಬೇರೆ ಥರ, ಮಾತಾಡೋದು ಇನ್ನೊಂದು ಥರ, ಕೆಲಸ ಮಾಡೋದು ಗಪ್ಪು. ಇದನ್ನೆಲ್ಲ ಹೇಳೋದು ರುಜುತ್ವ ಅಂತ. ರುಜುತ್ವ ಅಂದರೆ ಏನು ಅಂದರೆ, ಇದು ಸ್ವಲ್ಪ ಸಾಧನೆ ಮಾಡಿ ಒಳ್ಳೆಯವರಾಗಿದ್ದು ಸತ್ವಗುಣದಲ್ಲಿರೋರು ಅಥವಾ ದೇವ್ರ ಚಿಂತನೆ ಮಾಡೋ ಅಂಥವರು ಅಥವಾ ಮುಕ್ತರಾದವ್ರಿಗೆ ಮಾತ್ರ ಸಾಧ್ಯ. ಬೇರೆಯವ್ರಿಗೂ ಏನು ಯೋಚನೆ ಮಾಡ್ತಾರೋ ಅದನ್ನೇ ಮಾತಾಡ್ತಾರೆ. ಸತ್ಯ ಹರಿಶ್ಚಂದ್ರ, ಶ್ರೀರಾಮಚಂದ್ರ, ಮತ್ತು ಅದನ್ನೇ ಕಾರ್ಯರೂಪದಲ್ಲಿ ಇಳಿಸ್ತಾರೆ. ಎಷ್ಟು ಚೆನ್ನಾಗಿವೆ. ಶ್ರೀರಾಮಚಂದ್ರನ ವಂಶದವರಿಗೆ ಒಂದು ಟೈಟ್ಲ್ ಏನಪ್ಪ ಅಂತಂದರೆ
ಏನು ಹೇಳ್ತಾರೆ ಅದರಲ್ಲಿ, ಅವರ ಸಂಸಾರದಲ್ಲಿ ಅವರ ಕುಟುಂಬದಲ್ಲಿ ಒಂದು ಸಾರಿ ಭಾಷೆ ಕೊಟ್ಟ ಮೇಲೆ ಮಾತು ತಪ್ಪೋದಿಲ್ಲ ಅಂತ. ಪ್ರಾಣ ಹೋದರೂ ಸರಿ, ಪ್ರಾಣ ಹೋದರೂ ಮಾತು ತಪ್ಪೋದಿಲ್ಲ. ಅದಕ್ಕೇನೋ ಒಂದು ಹಿಂದಿಯಲ್ಲಿ ಒಂದು ಕೊಟೇಶನ್ ಇದೆ, ತುಂಬ ಚೆನ್ನಾಗಿದೆ ಹಾಗೆ. ಸೊ ಆ ಹಿಂದಿನ ರಾಜ, ಅವನ ಹೆಸರೇನು, ರಾಮನ ಕುಟುಂಬದಲ್ಲಿ ಹಿಂದಿನವರು ರಘು ಅವನು ಒಂದು ಪಕ್ಷಿಗೋಸ್ಕರ ತನ್ನ ಶರೀರವನ್ನು ಕಡ್ದು ಹಾಕ್ತಾನಲ್ಲ, ಅಥವಾ ತಿನ್ಕೊಳ್ಳಿ ಅಂತ ಬಿಟ್ಬಿಡ್ತಾನಲ್ಲ ಒಂದು ಕಾಲನ್ನ, ಅವನು ಹೇಳಿರ್ತಾನೆ, ನೀನು ಯೋಚನೆ ಮಾಡಬೇಡ, ನಾನು ನಿನ್ನ ಕಾಪಾಡ್ತೇನೆ ಅಂತ. ಆ ಬಕಪಕ್ಷಿ ಬರುತ್ತೆ, ನನ್ನ ಆಹಾರಕ್ಕೆ ನೀನು ಅಡ್ಡಿ ಮಾಡ್ತೀಯಲ್ಲ ಅಂದಿದ್ದಕ್ಕೆ ಅದನ್ನು ಬಿಟ್ಬಿಡು, ನಾನು ತೊಡೆ ತಿನ್ಕೋ ಈ ಕಡೆ ಅಂತ ಬಿಟ್ಬಿಡ್ತಾನೆ. ನೋವಾಗ್ತಾ ಇರುತ್ತೆ. ಇದು ಪ್ರಾಣ್ ಜಾಯೆ ನಾ ವಚನ್ ನೈ ಜಾಯೆ ಅಂತ ಹೇಳ್ತಾನೆ ರಾಮ, ಯಾವಾಗಲೂ ಹೇಳ್ತಾ ಇರ್ತಾನೆ ಅಲ್ವಾ. ಆದ್ದರಿಂದ ಇದು ಏನು ಯೋಚನೆ ಮಾಡ್ತಾರೋ ಅದನ್ನೇ ಮಾತಾಡಬೇಕು, ಏನು ಮಾತಾಡ್ತಾರೋ ಅದನ್ನೇ ಕ್ರಿಯೆ ರೂಪದಲ್ಲಿ ತರಬೇಕು. ಇದು 13ನೇ ಅಧ್ಯಾಯದಲ್ಲಿ ನಮಗೆ ಮುಕ್ತರಾಗಬೇಕಾದ್ರೆ ಈ ಸಾಧನೆ ಇರಬೇಕು. ಅಮಾನಿತ್ವ, ಅದಂಬಿತ್ವ, ಅಹಿಂಸಾ, ಆರ್ಜವ, ಆಚಾರ್ಯ, ಉಪಾಸನೆ, ರುಜುಭಾವ, ರುಜುತ್ವ ಅಂತಾರೆ ಇರುತ್ತೆ. ಇದು ಸುಭಾಷಿತಗಾರರು ಒಂದು ಹೇಳ್ತಾರೆ, ಮನಸೈ ಏಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಃ ಮನಸ್ಸನ್ಯ ಧ್ವಚಸ್ಯನ್ಯ ಕರ್ಮಣ್ಯ ಅನ್ಯಧುರಾತ್ಮನಃ ಅಂತ. ಇದು ಸುಭಾಷಿತ, ನಾನು ಹೇಳಿದ್ನಲ್ಲ ಅದು. ಇವು ಒಂದೇ ಸರಳ ರೇಖೆಯಲ್ಲಿರಬೇಕು ಅಂತ ಹೇಳ್ತಾರೆ. ಇದು ಸಕಲ ಶಾಸ್ತ್ರಗಳನ್ನು ಆದ್ದರಿಂದ ಕ್ರಿಯೆ ಅನ್ನೋದಕ್ಕೆ ಇಷ್ಟು ನಮ್ಗೆ ಅರ್ಥ ಆದರೆ ಒಳ್ಳೆಯದು. ಅಲ್ಲಿಗೆ ಸಕಲ ಶಾಸ್ತ್ರಗಳು ನಿಮಗೆ ಪ್ರಪಂಚದಲ್ಲಿ ವೇದಗಳು, ಬೇರೆ ಧರ್ಮದವ್ರದ್ದು ಎಲ್ಲ ಸೇರಿಸ್ಕೊಂಡ್ಬಿಟ್ರೆ ಸಕಲ ಶಾಸ್ತ್ರಗಳು, ಮತ್ತು ಇವೆಲ್ಲ ವ್ಯವಹಾರ ದೃಷ್ಟಿಯಲ್ಲಿ ಸೇರ್ಕೊಂಡ್ಬಿಡುತ್ತೆ. ಮತ್ತು ಅದಕ್ಕೆ ಬೇರೆ ಸೈನ್ಸ್ಗಳು, ವಿಜ್ಞಾನ ಶಾಸ್ತ್ರ, ಮನೋವಿಜ್ಞಾನ, ಅದು ಈ ಸೈನ್ಸು ಆ ಸೈನ್ಸು, ಎಲ್ಲ ವಿದ್ಯೆಗಳು, ಪರಾವಿದ್ಯೆ ಅಪರಾವಿದ್ಯೆ ಎಲ್ಲವೂ ಕೂಡ ಈ ವ್ಯವಹಾರದಲ್ಲೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕರ್ಮಕಾಂಡ, ಉಪಾಸನಾ ಕಾಂಡ ಮೊದಲೇ ಹೇಳಿಬಿಟ್ರಲ್ಲ, ಯೋಚನೆ ಥಿಂಕ್ ಮಾಡೋದು, ಮಾತಾಡೋದು, ಕ್ರಿಯೆ, ಇವು ಮೂರು ಮಾಡಿದ್ರೆ ಏನಂತಾರೆ, ನಮ್ಮ ಇದು ಕರ್ತೃತ್ವ ಸಾಧನೆ ಇವೆಲ್ಲ. ಸೊ ಇವೆಲ್ಲ ವ್ಯವಹಾರ ದೃಷ್ಟಿಯಲ್ಲೇ ಇರುತ್ತೆ ಅಂತ. ಅಲ್ಲಿಗೆ ಕರ್ಮಕಾಂಡ, ಉಪಾಸನಾ, ಧ್ಯಾನಾದಿಗಳು, ಪಾತಂಜಲಿಗಳದ್ದು, ದರ್ಶನಕಾರದ್ದು ಎಲ್ಲರದ್ದು ಇದರಲ್ಲಿ ಸೇರ್ಕೊಂಡ್ಬಿಡುತ್ತೆ. ಈವನ್ ನಮ್ಮ ಇದು ಕೂಡ ಯಾವುದೋ ಮೋಕ್ಷ ಪರಾಣಿಚ, ಅದು ಕೂಡ ಇದರಲ್ಲೇ ಸೇರ್ಕೊಂಡ್ಬಿಡುತ್ತೆ. ಗುರು, ಶಿಷ್ಯ, ಶಾಸ್ತ್ರ ಎಲ್ಲ ವ್ಯವಹಾರದಲ್ಲಿ ಸೇರ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಒಂದು ಬ್ರಾಡ್ ಪಿಕ್ಚರ್ ಸಿಕ್ತು. ಬಂಧ, ಮೋಕ್ಷ, ಗುರು, ಶಿಷ್ಯ, ಶಾಸ್ತ್ರ, ವೇದಗಳು ಸಹ ಈ ವ್ಯವಹಾರದಲ್ಲಿರುತ್ತೆ ಅಂತ. ಸೊ ಅಲ್ಲಿಗೆ 2 ಬಗೆಯ ವ್ಯವಹಾರಗಳು. ಇಲ್ಲಿ 2 ಅನ್ನೋದಕ್ಕಿಂತ 3 ಬಗೆ ತೊಗೋಬೋದು. 2 ಮಾಡಿದ್ದಾರೆ, 2ರಲ್ಲೇ 3 ಮಾಡ್ಕೋಬೋದು. ಹೇಗೆ ಈಗ ಹೇಳಿದ್ದನ್ನೇ ಇನ್ನು ಸ್ವಲ್ಪ ಲೌಕಿಕ, ವೈದಿಕ, ಪಾರಮಾರ್ಥಿಕ. ಲೌಕಿಕ ರೋಟಿ ಕಪಡ ಮಕ್ಕ ಅಲ್ವಾ, ಅದು. ಇನ್ನು ವೈದಿಕ ಅಂತಂದಾಗ ಈ ಶ್ರುತಿ ಸ್ಮೃತಿ ಪುರಾಣಗಳು, ಬೇರೆ ಧರ್ಮದವ್ರದ್ದು ಅವ್ರ ಧರ್ಮಗ್ರಂಥಗಳು, ಮತ್ತು ಕರ್ಮಕಾಂಡ, ಉಪಾಸನಕಾಂಡ, ಮತ್ತು ಇವೆಲ್ಲ ವೈದಿಕ ವ್ಯವಹಾರ. ಸತ್ ಮೇಲೆ ಸ್ವರ್ಗ, ನರಕ, ಕರ್ಮ ಥಿಯರಿ, ಪುನರ್ಜನ್ಮ, ಪಾಪ ಪುಣ್ಯಗಳು ಇವೆಲ್ಲ ಸೇರ್ಕೊಂಡ್ಬರುತ್ತೆ ವ್ಯವಹಾರಕ್ಕೆ. ಹೀಗೆ ಅದಾದ ಮೇಲೆ ಇನ್ನು ಮೋಕ್ಷಕ್ಕೆ ತಗೊಂಡಾಗ ಗುರು, ಶಾಸ್ತ್ರ, ಶಿಷ್ಯ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇವು ಕೂಡ ವ್ಯವಹಾರದಲ್ಲೇ ಸೇರ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದ್ದು ಅವಸ್ಥೆ ಒಳಗಡೆ ಇರೋ 1/2 ಡಜನ್ ವ್ಯವಹಾರಿಕ ದೃಷ್ಟಿ ಮುಗಿದೋಯ್ತು. ಸೊ ಅಲ್ಲಿಗೆ ನಮಗೆ ವ್ಯವಹಾರಿಕ ದೃಷ್ಟಿ ಅಂದರೆ ಏನು ಅಂತ ಗೊತ್ತಾಯಿತು. ನೆಕ್ಸ್ಟ್ ಹಾಗಾದರೆ ಪರಮಾರ್ಥ ದೃಷ್ಟಿ ಅಂದರೆ ಏನು, ಗಾಢನಿದ್ರೆ ಅಷ್ಟೇ, ಅಂದರೆ ಆತ್ಮನ ವಿಚಾರದ್ದು. ಏಕರೂಪೇಣ ಹಿ ಅವಸ್ಥಿತೋ ಯೋ ಅರ್ಥಃ
ಯೋ ಅರ್ಥ ಸ ಪರಮಾರ್ಥ ಅಂತ ಸೂತ್ರಭಾಷ್ಯ. ಅದರ ಅರ್ಥ ಏನು ಅಂದರೆ, ಯಾವ ತತ್ವವು ತನ್ನಲ್ಲಿ ಯಾವ ಪ್ರಕಾರದ ಬದಲಾವಣೆ ಇಲ್ಲದೆ, ಅಂದರೆ ನಮ್ಮ ಆತ್ಮನಿಗೆ ಡೆಫಿನೇಷನ್ ಏನು ಹೇಳ್ತೀವಿ, ಅವನು ಇಲ್ದಂಗಾಗಲ್ಲ, ಬದಲಾವಣೆ ಆಗೋದಿಲ್ಲ, ಮತ್ತು ಅವನು ಯಾವಾಗಲೂ ವಿಷಯೀ, ಅದನ್ನು ಹೇಳ್ತಾ ಇದ್ದಾರೆ. ಅದನ್ನೇ ಪರಮಾರ್ಥ ಅಂದರೆ ಆತ್ಮನ್ನ, ಬ್ರಹ್ಮನ್ನ, ನಿಜವಾದ ಸ್ವರೂಪವನ್ನು ಪರಮಾರ್ಥ ಅಂತ ಕರೀತಾ ಇದ್ದಾರೆ. ನಮ್ಮೆಲ್ಲರಲ್ಲೂ ಸಹಜವಾಗಿ ಮೊದಲೇ ಇದ್ದುಬಿಟ್ಟಿದ್ದಾನೆ, ಅದು ಕೂಟಸ್ಥ ನಿತ್ಯವಾಗಿದ್ದಾನೆ. ಅವನನ್ನು ನಾವು ಇರವು, ಅರಿವು, ಆನಂದ, ಸತ್ಯಂ, ಜ್ಞಾನಂ, ಅನಂತಂ, ಬ್ರಹ್ಮ ಹೀಗೆಲ್ಲ ಕರ್ಕೊತೀವಿ. ಓಂಕಾರ, ಬ್ರಹ್ಮ, ಆಮೇಲೆ ಭೂಮ, ಔಪನಿಷತ್ ಪುರುಷ, ನನ್ನ ನಿಜವಾದ ಸ್ವರೂಪ ಆತ್ಮ, ಎಲ್ಲ ಬೇರೆ ಬೇರೆ ಹೆಸರುಗಳು ಅಲ್ವಾ. ಇದನ್ನು ಪರಮಾರ್ಥ ಅಂತ ಕರಿತೀವಿ ನಾವು. ಹಾಗೆ ಇದು ವ್ಯವಹಾರ ಅಲ್ಲ, ಪರಮಾರ್ಥ. ಹಾಗೆ ಅಲ್ಲಿಗೆ ಸರಪ್ಪ. ಈಗ ನಾವು ಅವಸ್ಥೆಗಳನ್ನ 3 ಹೇಳಿದೆ, ನಾನು ಅದನ್ನು 2 ಸಿಂಪ್ಲಿಫೈ ಮಾಡ್ತೇನೆ. ನೋಡ್ರಿ, ನಿಮ್ಗೆ ಹಿಂದೆ ಕನೆಕ್ಷನ್ ಸಿಕ್ಕಿರೋದ್ರಿಂದ ಟಕ 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 ಸಿಗುತ್ತೆ. ಈ 3 ಅವಸ್ಥೆಗಳನ್ನ 2 ಮಾಡಿದಾಗ ಏನಾಗುತ್ತೆ, ಯಾರಾದರೂ ಹೇಳ್ತೀರಾ? ಎರಡೇ ಮಾಡ್ಬೇಕು ಅಷ್ಟೇ, ಮುಗಿದೋಯ್ತು. ವೆರಿ ಗುಡ್. ನೋಡ್ರಿ, ಆ 3 ಹೇಳಿದ್ರು, ಇವಾಗ ಅದನ್ನು 2 ಹೇಳಿದ್ರು. ಹಿಂದೆ ಹೇಳಿದ್ರು ದೃಶ್ಯ ಪ್ರಪಂಚ, ಅದೃಶ್ಯ ಪ್ರಪಂಚ, ಮುಗಿದೋಯ್ತು. ದೃಶ್ಯ ಪ್ರಪಂಚ ಅಂದರೆ ಎಚ್ಚರ ಕನಸು, ಅದೃಶ್ಯ ಪ್ರಪಂಚನೇ ಇದ್ದರೆ. ಸೊ ಯಾವ್ಯಾವುದು ತೋರುತ್ತೋ, ಬರೀ ಎಚ್ಚರ ಕನಸಲ್ಲ, ಯಾವ್ಯಾವುದು ತೋರುತ್ತೋ ಎಲ್ಲ ದೃಶ್ಯ ಪ್ರಪಂಚ. ಯಾವ್ದು ನಿಮಗೆ ತೋರೋದಿಲ್ವೋ ಅದೃಶ್ಯ ಪ್ರಪಂಚ. ಫಿಟ್ಸ್ ಆಗಲಿ, ಅನಸ್ತೀಶಿಯಾ ಆಗಲಿ, ಕೋಮ ಆಗಲಿ, ಏಟು ಬಿದ್ದು ಪ್ರಜ್ಞೆ ತಪ್ಪಿರಲಿ, ಸಾಯುವಾಗ ಮತ್ತೆ ಇದು ಮಹಾಪ್ರಳಯವಾದಾಗ, ಸಮಾಧಿ, ಏನು ಬೇಕಾದರೆ ಎರಡರಲ್ಲಿ ಸೇರಿಸ್ಬಿಟ್ರು. ಹೇಗಿದೆ ಈ ಎರಡೂ ಕೂಡ ವ್ಯವಹಾರ ದೃಷ್ಟಿ. ಹೇಗಿದೆ, ಯಾಕೆ ಇವೆರಡನ್ನು ವ್ಯವಹಾರ ದೃಷ್ಟಿ ಅಂತಂದರು? ಯಾಕೆ ಗಾಢ ನಿದ್ರೆ ಇದು ಕೂಡ ಆತ್ಮನೇ ಅಲ್ವಲ್ಲ, ಅನುಭವ ಇರೋದು. ಅದನ್ನು ಯಾಕೆ ವ್ಯವಹಾರ ದೃಷ್ಟಿ ಅಂತ ಇದ್ದಾರೆ? ದೃಶ್ಯ ಪ್ರಪಂಚ, ಅದೃಶ್ಯ ಪ್ರಪಂಚ ಎರಡನ್ನು ನಾನು ಆಗಿಲ್ವಲ್ಲ ಸರ್, ಇನ್ನು ವ್ಯವಹಾರದಲ್ಲೇ ಇದ್ದೀವಿ ನಾವು. ಇಲ್ಲಿ ಅದನ್ನು ಹೇಳೋದಕ್ಕೆ ಯಾಕೆ ಹೇಳ್ತಾರೆ ಅಂತಂದರೆ, ದೃಶ್ಯ ಪ್ರಪಂಚ ಕಾರ್ಯ, ಫಲ, ರಿಸಲ್ಟ್, ಮರ. ಅದೃಶ್ಯ ಪ್ರಪಂಚ ಬೀಜ ರೂಪದಲ್ಲಿರುತ್ತೆ. ಮಾಯೆ, ಬೀಜ, ಪ್ರಕೃತಿ, ಬೇಕಾದಷ್ಟು. ಇದಕ್ಕೆ ಪ್ರಾಣ, ಅದಕ್ಕೆ ಇನ್ನೇನಂತಾರೆ ಅವ್ಯಕ್ತ, ಹಿಂಗೆಲ್ಲ ಹೇಳ್ತಾರೆ. ಆತ್ಮನು ಕಾರಣವೂ ಅಲ್ಲ, ಕಾರ್ಯವೂ ಅಲ್ಲ ಅಲ್ವಾ. ಅವನ ದೃಶ್ಯ ಪ್ರಪಂಚವೂ ಅಲ್ಲ, ಅದೃಶ್ಯ ಪ್ರಪಂಚವೂ ಅಲ್ಲ. ಅದಕ್ಕೋಸ್ಕರ ಇದು ವ್ಯವಹಾರ ದೃಷ್ಟಿಯಲ್ಲಿ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಈ 3 ಗೌಡಪಾದರು ಒಂದಕ್ಕೆ ತಗೊಂಬಂದು ನಿಲ್ಲಿಸ್ತಾರೆ. ಇದನ್ನೇನಂತಾರೆ ಅವರು? ಇದನ್ನು ಸ್ವಪ್ನ ಅಂತಾರೆ. ಹೇಗಿದೆ ನೋಡಿ, ನಾವಿನ್ನು ಮುಂದಕ್ಕೆ ಹೋದಾಗ ಒಂದೇ, ಆಮೇಲೆ ಆ ಒಂದೂ ಇಲ್ಲ. ಸ್ವಪ್ನ ಅಂತ ಯಾಕೆ ಹೇಳಿದ್ರು? ಈಗ ಗಾಢ ನಿದ್ರೆಯಲ್ಲಿ ಈಗ ಸ್ವಪ್ನ, ಈ ಕನಸನ್ನು, ನಿದ್ದೆಯನ್ನು ಸ್ವಪ್ನ ಅಂತಲೇ ಕರೀತಾರೆ. ಏನೂ ಇಲ್ಲದೇ ಇರೋ ಸ್ವಪ್ನ, ಕನಸನ್ನು ಕಾಣ್ತಾ ಇರೋ ಸ್ವಪ್ನ, ಹೀಗೆ ಆ ಎರಡನ್ನೂ ಸ್ವಪ್ನ ಅಂತಲೇ ಕರೆದು ಬಿಡ್ತಾರೆ. ಆದ್ದರಿಂದ ಇಲ್ಲಿ ಇದ್ದದ್ದು ನಿಂತಾಗಿ ತಿಳ್ಕೊಳ್ಳಲಿಲ್ಲ. ಈ ನಿದ್ರೆಯಲ್ಲಿ ಎಚ್ಚರ ಕನಸನ್ನು ಎರಡನ್ನೂ ಸೇರಿಸಿ ಸ್ವಪ್ನ ಅಂತ ಕರೆಯೋದರಿಂದ ನೋಡ್ರಿ, ಆ 3 ಸೇರಿಸಿ ಸ್ವಪ್ನ ಅಂತ ಕರೆದು ಬಿಡ್ತಾರೆ. ಹಾಗೆ ನಿದ್ದೆಯಲ್ಲಿ ತಿಳ್ಕೊಳ್ಳಲಿಲ್ಲ, ಇವೆರಡರಲ್ಲಿ ತಪ್ಪಾಗಿ ತಿಳ್ಕೊಂಡ, ಮುಗಿದೋಯ್ತು ಅಂತ ಹೇಳ್ತಾರೆ. ನೀವು ತತ್ವದಲ್ಲಿ ನಿಂತರೆ ಅಥವಾ ಗಾಢ ನಿದ್ರೆಯಲ್ಲಿ ಇದ್ದರೆ ಎಷ್ಟು ಅವಸ್ಥೆ ಇರುತ್ತೆ ಸ್ವಾಮಿ? 1 ಇಲ್ಲ, ನಿರವಸ್ಥೆ. ಗಾಢ ನಿದ್ರೆಯಲ್ಲಿದ್ದಾಗ ನಾನೀಗ ಡೀಪ್ ಸ್ಲೀಪ್ನಲ್ಲಿದ್ದೀನಿ ಅನಿಸುತ್ತಾ? ನಿಮ್ಗೇನಾದರೂ ಅನಿಸಿದ್ರೆ ನೀವು ಎಚ್ಚರದಲ್ಲಿದ್ದೀರಿ, ನಿದ್ದೆಲಿಲ್ಲ. ಆದ್ದರಿಂದ ಹೇಗೆ ಇದು ನೆಗೇಷನ್.
ನೋಡ್ರಿ ಹೆಂಗೆ 3ನ್ನು 2, 2ನ್ನು 1 ಹೀಗೆ ಮಾಡಿ ಕೊನೆಗೆ ಅದೂ ಅಲ್ಲ. ಇವೆಲ್ಲ ಅದಕ್ಕೋಸ್ಕರ ವ್ಯವಹಾರ ದೃಷ್ಟಿಯಲ್ಲಿ ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹೀಗೆ ಸೊ ಇಷ್ಟನ್ನು ಈಗ ನಾನೇನೇನು ಹೇಳಿದ್ನೋ ಅನಾತ್ಮ ಅಂತ ಕರೆದ್ಬಿಡ್ತಾರೆ. ಅನಾತ್ಮ, ವ್ಯವಹಾರ ದೃಷ್ಟಿ, ನೀವೇನು ಬೇಕಾದರೂ ಕರ್ಕೊಳ್ರಿ. ಮತ್ತು ಇದು ಕರ್ತೃತಂತ್ರ ಎಲ್ಲ ಏನು ಬೇಕಾದರೂ ಹೇಳ್ತಿರ್ತಾರೆ, ಇಲ್ಲಿ ಹೇಳ್ಬಿಡ್ತಾರೆ. ಅಲ್ಲಿಗೇನಾಯಿತು, ಆತ್ಮ ಅನಾತ್ಮ. ಆತ್ಮ ಬದಲಾವಣೆ ಆಗೋಲ್ಲ, ಇಲ್ದಂಗೆ ಆಗೋದಿಲ್ಲ, ಅವನು ಯಾವಾಗಲೂ ಸಬ್ಜೆಕ್ಟ್, ವಿಷಯ ಆಗಿರ್ತಾನೆ. ಅನಾತ್ಮ ಹೇಗೆ ಬದಲಾವಣೆ ಆಗುತ್ತೆ, ಇಲ್ದಂಗೆ ಆಗುತ್ತೆ, ಅದು ಯಾವಾಗಲೂ ವಿಷಯ ಆಗಿರುತ್ತೆ, ದುಃಖಾಲಯ ಆಗಿರುತ್ತೆ. ಅದು ಸುಖ ಅಂದರೆ ಆನಂದ, ಇದು ದುಃಖ. ಇಷ್ಟು ವ್ಯತ್ಯಾಸ ಹೇಳೋದು. ಸೊ ಆತ್ಮಸ್ವರೂಪಕ್ಕೆ ಪರಮಾರ್ಥ ಅಂತ ಹೆಸರು, ಅದನ್ನು ಪರಮಾರ್ಥ ಅಂತ ಕರೀತಾರೆ. ಮುಗಿದೋಯ್ತು. ಈ ಹೆಸರುಗಳು ಒಂದಕ್ಕೆ ಪರಮಾರ್ಥ ದೃಷ್ಟಿಗೆ ಬೇಕಾದಷ್ಟು ಹೆಸರುಗಳಿದೆ, ನಾವು ಸ್ವಲ್ಪ ತಿಳ್ಕೋಬೇಕು. ಪರಮಾರ್ಥ ದೃಷ್ಟಿ, ಸರಿಯಾದ ದೃಷ್ಟಿ, ವಿದ್ಯಾ ದೃಷ್ಟಿ, ಶಾಸ್ತ್ರ ದೃಷ್ಟಿ, ಜ್ಞಾನ ದೃಷ್ಟಿ, ಅಪವಾದ ದೃಷ್ಟಿ. ನೋಡ್ರಿ, ಅಪವಾದ, ಅಧ್ಯಾರೋಪ, ಅಪವಾದ ಎಲ್ಲ ತೆಗೆದಾಕೋದು. ನೀವು ಆತ್ಮನಲ್ಲಿ ನಿಂತ್ಕೋಬೇಕಾದ್ರೆ ನಗೇಶನ್, ನೇತಿ. ಈ ಪರಮಾರ್ಥ ದೃಷ್ಟಿ, ವ್ಯವಹಾರ ಶಾಸ್ತ್ರ ದೃಷ್ಟಿ, ವಿದ್ಯಾ ದೃಷ್ಟಿ, ಜ್ಞಾನ ದೃಷ್ಟಿ, ಇದು ಅಪವಾದ ದೃಷ್ಟಿ. ಅಧ್ಯಾರೋಪ ಯಾವುದು? ಅನಾತ್ಮ, ಆ ಕಡೆ ವ್ಯವಹಾರಕ್ಕೆ ಕೇಳ್ತಾರೆ. ಹಾಗೆ ಅಪವಾದ ದೃಷ್ಟಿ ಮತ್ತು ಪರಮಾರ್ಥ ದೃಷ್ಟಿ ಗೊತ್ತಲ್ವ? ಇಷ್ಟು ಹೆಸರುಗಳಿದೆ. ಇವೆಲ್ಲ ಸಮಾನಾರ್ಥ ಶಬ್ದಗಳು. ಇನ್ನು ವ್ಯವಹಾರ ದೃಷ್ಟಿ, ಇವಾಗ ಅನಾತ್ಮ, ಎಲ್ಲ ಅನಾತ್ಮ, ಪರಮಾತ್ಮನ ಬಿಟ್ಟರೆ ಮಿಕ್ಕಿರೋದೆಲ್ಲ ವ್ಯವಹಾರ ದೃಷ್ಟಿ. ಅವಕ್ಕೇನೇನು ಹೇಳ್ತಾರೆ? ವ್ಯವಹಾರ ದೃಷ್ಟಿ, ಸಂಕುಚಿತ ದೃಷ್ಟಿ, ನ್ಯಾರೋ ದೃಷ್ಟಿ, ಅವಿದ್ಯಾ ದೃಷ್ಟಿ, ಅಧ್ಯಾರೋಪ ದೃಷ್ಟಿ, ಸಾಮಾನ್ಯ ದೃಷ್ಟಿ. ಹಾಗೆ ಇವೆಲ್ಲ ಇದಕ್ಕೆ ಹೆಸರುಗಳು. ನಾವು ತಿಳ್ಕೊಂಡಿದ್ರೆ ಒಳ್ಳೆಯದು. ಎಲ್ಲ ಅದು ಅಲ್ಲಲ್ಲೇ ಇದೆ, ಅರ್ಥ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆದ್ದರಿಂದ ಇಲ್ಲಿ ಈ ವ್ಯವಹಾರ ದೃಷ್ಟಿಯಿಂದಲೇ ಪಾರಮಾರ್ಥ ದೃಷ್ಟಿಗೆ ಹೋಗಬೇಕು. ನೋನ್ ಟು ಅನ್ನೌನ್. ಹಾವಿನಿಂದಲೇ ಹಗ್ಗಕ್ಕೆ ಹೋಗಬೇಕು, ಒಡವೆಗಳಿಂದಲೇ ಚಿನ್ನಕ್ಕೆ ಹೋಗಬೇಕು, ಮಡಕೆ ಕುಡಿಕೆಯಿಂದ ಮಣ್ಣಿಗೆ ಹೋಗಬೇಕು, ಪ್ರಪಂಚದ ಕಡೆಯಿಂದ ಅನಾತ್ಮದಿಂದ ಆತ್ಮನ ಕಡೆ ಹೋಗಬೇಕು. ಬೇರೆ ದಾರಿ ಇಲ್ಲ. ನಮಗಿದು ಗೊತ್ತಿರೋದು, ನಮಗೆ ಗೊತ್ತಿರೋದ್ರಿಂದ ಅಲ್ಲಿಗೆ ಹೋಗ್ಬೇಕಲ್ವಾ? ಪ್ರತಿಯೊಂದು ಅಷ್ಟೆ. ಹಾಗೆ ಅದಕ್ಕೋಸ್ಕರ ಈ ದೃಷ್ಟಿಭೇದವನ್ನು ನಮಗೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ್ರೆ ಪ್ರಾಬ್ಲಮ್ ಬರೋಲ್ಲ ಅನ್ನೋದು ಹೇಳ್ತಾರೆ. ಅದಕ್ಕೋಸ್ಕರ ಏಕಮೇವ ಅದ್ವಿತೀಯಂ ನೇಹ ನಾನಾಸ್ತಿ ಕಿಂಚನ ಅಂತ ಅಂದ್ಬಿಟ್ಟು, ಅದಕ್ಕೆ ಈ ಹಾವು, ಹಗ್ಗ ಎಕ್ಸಾಂಪಲ್ಗೆ ನಮಗೆಲ್ಲ ಬೇಕಾದಷ್ಟು ಗೊತ್ತಿದೆ. ಅದಕ್ಕೆಲ್ಲ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಇವೇನು ಅರ್ಥ ಆಗುತ್ತೆ? ಇವಾಗ ತಾನೇ ಹೇಳಿದ್ನಲ್ಲ, ಅದನ್ನೇ ಎಕ್ಸಾಂಪಲ್ನಲ್ಲಿ ಹೇಳಿದ್ದಾರೆ. ಮಣ್ಣು, ಮಡಕೆ, ಹಾಗೂ ನೀರು, ಮತ್ತು ಅಲೆ, ನೊರೆ, ಮತ್ತು ಇವೆಲ್ಲ ಹೇಳ್ತಿರಲ್ಲ, ಅದು ನೀರಿಗೆ. ಅದೇ ರೀತಿ ಜಗತ್ತೆಂಬುದು ಆತ್ಮನಿಗಿಂತ ಬೇರೆಯಾಗಿರುವ ವಸ್ತು ಅಲ್ಲ ಅನ್ನೋ ದೃಷ್ಟಿ. ಇಲ್ಲಿ ನೋಡ್ರಿ, ಹಾವು ತಗೊಳ್ರಿ, ಮಡಕೆ ಕುಡಿಕೆ ತಗೊಳ್ರಿ, ಒಡವೆಗಳು ತಗೊಳ್ರಿ, ಪ್ರಪಂಚ ತಗೊಳ್ರಿ, ಹಗ್ಗಕ್ಕಿಂತ ಬೇರೆ ಇರಲ್ಲ, ಮಣ್ಣಿಗಿಂತ ಬೇರೆ ಇರಲ್ಲ, ಚಿನ್ನಕ್ಕಿಂತ ಒಡವೆ ಬೇರೆ ಇರಲ್ಲ. ಹಾಗೆ ಆತ್ಮನಿಗಿಂತ ಬೇರೆ ಇರಕ್ಕೆ ಬರಲ್ಲ. ಇದು ಡಿಪೆಂಡೆಂಟ್, ಆತ್ಮ ಇಂಡಿಪೆಂಡೆಂಟ್. ಇವು ಇಲ್ಲದೆ ಆತ್ಮ ಇರಕ್ಕೆ ಬರುತ್ತೆ. ಈ ಆತ್ಮ ಇಲ್ಲದೆ ಇದ್ದರೆ ಇವಾಗ ಅಸ್ತಿತ್ವ ಇಲ್ಲ. ಹೇಗಿದೆ ನೋಡ್ರಿ, ನಮಗೆ ಗೊತ್ತು. ಈಗ ಎಚ್ಚರ ಇದೆ, ಕನಸು ನಿದ್ದೆ ಯಾಕಿಲ್ಲ? ಆತ್ಮನ ಬಿಟ್ಟಿರೋದ್ರಿಂದ ಮುಗಿದೋಯ್ತು ಅಂತ ನಾವು ಸ್ಪಷ್ಟವಾಗಿ ಹೇಳ್ತೀವಿ. ಹಾಗೆ ಅದಕ್ಕೋಸ್ಕರನೇ ಇದನ್ನು ಏಕಮೇವ ಅದ್ವಿತೀಯಂ, ತನಗೆ ಎರಡನೆಯದಿಲ್ಲದ ಒಂದೇ ಒಂದಾದ. ಅದಕ್ಕೋಸ್ಕರನೇ ಇಲ್ಲಿ ನೇಹ ನಾನಾಸ್ತಿ ಕಿಂಚಿನ, ಇಲ್ಲಿ ಅನೇಕತ್ವ ಅನ್ನೋದೇ ಇಲ್ಲ. ಇದಕ್ಕೆ ಅದ್ವೈತ ಅಂತ ಕರೀತಾರೆ ಅಂತ. ಸೊ ಅಲ್ಲಿಗೆ ಇಷ್ಟೊಂದು ಎಕ್ಸ್ಟ್ರಾ ಫಿಟ್ಟಿಂಗ್ಸು. ಈ ಶರೀರ ನೋಡಿದ್ರೆ ಈಗ 19,
ಆದಿ ಭೌತಿಕ ನೋಡಿದ್ರೆ 84 ಲಕ್ಷ ಜೀವರಾಶಿಗಳು, ಆದಿ ದೈವಿಕ 14 ಲೋಕಗಳು, ಆ ದೇವತೆಗಳು, ಇಷ್ಟೆಲ್ಲ ಏನು ಅಂತಂದರೆ ಇವೆಲ್ಲ ನಾಮರೂಪ ಕ್ರಿಯೆಗಳು, ವಾಚಾರಂಭಣ ವಿಕಾರೋ ಅಂತ ಹೇಳ್ಬಿಡುತ್ತೆ. ಇದು ವ್ಯವಹಾರ ದೃಷ್ಟಿ, ಇದು ಅವಿದ್ಯಾ ದೃಷ್ಟಿ, ಸಂಕುಚಿತ ದೃಷ್ಟಿ. ನಾವಿಷ್ಟನ್ನೇ ತಿಳ್ಕೊಬಾರ್ದು, ಇದಕ್ಕೆ ಹಿಂದೆಗಡೆ ಆಧಾರವಾಗಿರೋದ್ರ ಕಡೆ ಹೋಗಬೇಕು ಅನ್ನೋದು ನಮಗೆ ತೋರಿಸ್ಕೊಟ್ಟಿದ್ದಾಯಿತು. ಆದ್ದರಿಂದ ಬ್ರಹ್ಮಸ್ವರೂಪವನ್ನು ತಿಳಿದುಕೊಳ್ಳೋದ್ರಲ್ಲೇ ಇದಕ್ಕೆಲ್ಲ ಸಾರಾಂಶ. ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಂಗಾಗುತ್ತೆ. ಯಾರು ಬ್ರಹ್ಮಸ್ವರೂಪವನ್ನು ತಿಳ್ಕೊತಾರೋ ಅವ್ರಿಗೆ ವ್ಯವಹಾರ ಇರುವುದಿಲ್ಲ. ಹಗ್ಗ ತಿಳ್ಕೊಂಡವ್ರಿಗೆ ಹಾವೇಲಿರುತ್ತೆ ಹಾಗೆ. ಸೊ ಹೀಗೆ ಗೊತ್ತಾಯಿತು. ಇನ್ನು ಭಗವದ್ಗೀತೆ 18ನೇ ಅಧ್ಯಾಯದಲ್ಲೂ ಕೂಡ ಇದರ ಬಗ್ಗೆ ಒಂದು ಪ್ರಶ್ನೆ ಹೇಳ್ತಾರೆ. ಇದು ನಮಗೆ ಈಗ ಭಗವದ್ಗೀತೆಯಲ್ಲಿ ನಾವು ಮೊನ್ನೆ ನೋಡಿದ್ವಲ್ಲ, ಅದಕ್ಕೆ ಸಹಾಯ ಆಗುತ್ತೆ. ಏನು ಹೇಳ್ತಾರೆ ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದಲ್ಲಿ? ಯಾರನ್ನಾದರೂ ಕೊಂದರೂ ಕೊಲ್ಲುವುದಿಲ್ಲ ಅಂತ ವಿರೋಧವಾದ ಅರ್ಥ ಬರ್ತಾ ಇದೆ. ಒಂದು ವೇಳೆ ಇದು ಜ್ಞಾನದ ಸ್ತುತಿ ಎಂದಿಟ್ಟುಕೊಂಡರೂ ಹೀಗೆ ವಿರುದ್ಧವಾಗಿ ಹೇಳುವುದು ಏಕೆ ಹೊಂದುತ್ತದೆ? ನೋಡ್ರಿ, ಈಗ ನಮ್ಗೆ ಉತ್ತರ ಸಿಕ್ಕೋಯ್ತು. ನಾವು ಭಗವದ್ಗೀತೆ 4ನೇ ಅಧ್ಯಾಯದಲ್ಲಿ ಕರ್ಮದಲ್ಲಿ ಅಕರ್ಮ ಅದು ಇಲ್ಲಿಗೆ ಹೊಂದುತ್ತೆ ನೋಡ್ರಿ. ಈಗ ಭಗವದ್ಗೀತೆಯಲ್ಲಿ ಅದು ಹೇಳಿದ್ದಾರಲ್ಲ, ಈ ಥರ ವಿರುದ್ಧವಾದ ಅರ್ಥಗಳು ಬರುತ್ತಲ್ಲ ಅಂತ. ಇದು ಪರಮಾರ್ಥ ದೃಷ್ಟಿ, ವ್ಯವಹಾರ ದೃಷ್ಟಿಯಿಂದ ನಮ್ಗೆ ಇದಕ್ಕೆ ಉತ್ತರ ಸಿಗುತ್ತೆ. ಈಗ ಅರ್ಜುನ ನಾನು ಕೊಂದರೆ ಅವ್ರು ಸತ್ತೋಗ್ತಾರೆ, ಅವ್ರು ಕೊಂದರೆ ನಾನು ಸತ್ತೋಗ್ತೀನಿ ಅಂತ ಅರ್ಜುನ. ಕೃಷ್ಣ ಭಗವಂತ ಹೇಳ್ತಾನೆ, ನಾನು ಅಕಸ್ಮಾತ್ ಕೊಂದರೂ ಕೊಂದಂಗಲ್ಲ, ನೀನು ಕೊಂದರೆ ಕೊಂದಂಗೆ. ಇದು ಹೆಂಗಿದೆ ನ್ಯಾಯ? ಒಪ್ಪಕ್ಕಾಗತ್ತಾ ಇದು? ಇದರ ಅರ್ಥ ಏನು ಅಂತಂದರೆ, ಇದು ನಾವು ಕೇಳೋದಕ್ಕೆ ವಿರುದ್ಧವಾಗಿ ಕಾಣುತ್ತೆ. ಇದು ಹೇಗೆ? ಈಗ ಯಾರು ಆತ್ಮನನ್ನು ತಿಳ್ಕೊಂಡಿರ್ತಾರೋ ಅವ್ರಿಗೆ ಏನಂತ ಕರಿತೀವಿ ನಾವು? ಏನು ಕರಿತೀವಿ? ಕರ್ಮದಲ್ಲಿ ಅಕರ್ಮ, ನಿಷ್ಕ್ರಿಯ ಸ್ವರೂಪರು, ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ, ಜ್ಞಾತೃತ್ವ ಇಲ್ಲ. ಈಗ ಅವನು ಕೊಲ್ತಾನೆ ಅಂದರೆ ಅವನಿಗೆ ಪಾಪ ಬರುತ್ತಾ ಅಂತ ಪ್ರಶ್ನೆ. ಫಸ್ಟ್ ಆಫ್ ಆಲ್ ಅವನು ಕೊಲ್ಲಕ್ಕೆ ಹೋಗಲ್ಲ, ಇರಲಿ. ಅಕಸ್ಮಾತ್ ಕೊಂದರೂ ಅವನಿಗೆ ಪಾಪ ಬರೋದಿಲ್ಲ. ಯಾಕೆ? ಕರ್ತೃತ್ವವೇ ಇಲ್ಲ. ಹೇಗಿದೆ ನೋಡಿ. ಇನ್ನೊಂದು, ಅವನೇನಾದರೂ ಕೊಂದರೆ ಅವನು ಮೋಕ್ಷ ಆದರೂ ಆಗ್ಬೋದು. ನಿಜವಾಗ್ಲೂ ಬ್ರಹ್ಮಜ್ಞಾನಿ ಅಂತ ತಪ್ಪು ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ. ಇಲ್ಲಿ ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ ತಿಳಿಸೋದಕ್ಕೆ ನಿಮ್ಗೆ ನಾನು ಇದಕ್ಕೆ ಅರ್ಥ ಆಗೋದಕ್ಕೆ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಹೇಳಿದ್ದೆ. ಅಲ್ಲಿ ಯಾರಿಗಾದ್ರೂ ಗೊತ್ತಿದೆಯಾ ಯಾವ ಎಕ್ಸಾಂಪಲ್ ಕೊಟ್ಟಿದ್ದೆ? ಅಲ್ಲಿ ಅಕರ್ಮದಲ್ಲಿ ಕರ್ಮ, ಪರಮಾರ್ಥ ದೃಷ್ಟಿಯಿಂದ ಅಕರ್ಮ, ವ್ಯವಹಾರ ದೃಷ್ಟಿಯಿಂದ ಕರ್ಮ. ಹಾಗೆ ಈ ಕೃಷ್ಣ ಭಗವಂತ ಪಾರಮಾರ್ಥ ದೃಷ್ಟಿ, ಅವನು ಪರಮಾತ್ಮ, ಅವನೇನು ಮುಕ್ತನಾಗಬೇಕೇನೋ? ಈ ಬ್ರಹ್ಮಜ್ಞಾನಿಗಳು ಆದವರು ಕೂಡ ಅಕರ್ಮಿಗಳು, ಆದರೆ ವ್ಯವಹಾರ ದೃಷ್ಟಿಯಿಂದ ಕರ್ಮ ಮಾಡ್ತಾ ಇರ್ತಾರೆ. ಅವರು ನಮಗಿಂತ ಚೆನ್ನಾಗಿ ಮಾಡ್ತಾರೆ, ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತ ಹೇಳಿದ್ದು. ಈಗ ಅವ್ರು ಮಾಡೋ ಕರ್ಮಗಳಲ್ಲಿ ಪಾಪ ಪುಣ್ಯ ಉಂಟಾ ಅಂದರೆ ಇಲ್ಲ. ಹೇಗಿದೆ? ಬಟ್ ಅವರು ಪಾಪ ಪುಣ್ಯ ಮಾಡೋಕ್ಕೆ ಹೋಗೋದಿಲ್ಲ. ಆದ್ದರಿಂದ ಈಗ ಗೊತ್ತೋ ಗೊತ್ತಿಲ್ಲದೆ ತಪ್ಪುಗಳು ನಡೆಯುತ್ತೆ. ಇವಾಗ ಬ್ರಹ್ಮಜ್ಞಾನಿ ಆದರೂ ನಡ್ಕೊಂಡು ಹೋಗುವಾಗ ಎಷ್ಟೋ ಕ್ರಿಮಿಕೀಟಗಳು ಸತ್ತೋಗುತ್ತೆ. ಬೇರೆಯವ್ರಿಗೆ ಅದರ ಪಾಪ ಬರುತ್ತೆ, ಇವನಿಗೆ ಬರೋದಿಲ್ಲ. ಯಾಕೆ? ಇವನಿಗೆ ಕರ್ತೃತ್ವವೇ ಇಲ್ಲವಲ್ಲ. ಹಾಗೆ ದೇವರು ಯಾರನ್ನಾದರೂ ಇದು ಮಾಡಿದ್ರೆ ಅವನಿಗೆ ಪಾಪ ಬರುತ್ತೇನೋ? ಬರೋದಿಲ್ಲ. ಆದ್ದರಿಂದ ಯಾಕೆ ಹೇಳಿದ್ದಾರೆ ಇದೆಲ್ಲ ಅಂತಂದರೆ, ಕೃಷ್ಣ ಆ ಜನ್ಮ ಬ್ರಹ್ಮಚಾರಿ, ಇವರು ದುರ್ವಾಸರು ನಿತ್ಯ ಉಪವಾಸಿ, ಉಂಡು ಉಪವಾಸಿ. ಇದು ಹೊಂದುತ್ತಾ? ಇಲ್ಲಿ ಹೊಂದುತ್ತೆ. ಪಾರಮಾರ್ಥ ದೃಷ್ಟಿಯಿಂದ ಅಕರ್ಮಿಗಳವರು. ಆತ್ಮನು ನಿಷ್ಕ್ರಿಯ, ಅವನಲ್ಲಿ ಕ್ರಿಯೆ ಇಲ್ಲ. ನೀವು ಗಾಢನಿದ್ರೆಯಲ್ಲಿ ನೋಡ್ಕೊಡ್ರಿ, ಏನು ಕ್ರಿಯೆ ಮಾಡ್ತೀರಿ ನೀವು? ಉಸಿರಾಡ್ತೀರ, ಅಲ್ಲಿ ಬುಸ್ ಬುಸ್ ಅಂತ ಅನ್ನೋದು ಹೊರಗಡೆ ಎಚ್ಚರದಿಂದ. ನೀವೇನೂ ಮಾಡೋದಿಲ್ಲ ಅಲ್ಲಿ. ಯಾಕೆ? ಕರ್ತೃತ್ವ ಇಲ್ಲ ಅಲ್ಲಿ, ಭೋಕ್ತೃತ್ವ ಇಲ್ಲ, ಜ್ಞಾತೃತ್ವ ಇಲ್ಲ.
ಇವರ ಅಪ್ಪನಾದ ಪ್ರಮಾತೃತ್ವವೇ ಅಲ್ಲಿಲ್ಲ, ವ್ಯವಹಾರ ಇಲ್ಲ, ಅಲ್ಲಿ ಶರೀರ ಇಲ್ಲ, ಕಾಯವಾಚ ಮನಸ್ಸ ಏನು ಬಂತಲ್ಲಿ. ಆದ್ದರಿಂದ ಕಾಲ ಇಲ್ಲ, ದೇಶ ಇಲ್ಲ, ಎಂಥದ್ದು ಇಲ್ಲ. ಆದ್ದರಿಂದ ಇಲ್ಲಿ ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಪಾರಮಾರ್ಥ ದೃಷ್ಟಿಯಿಂದ ಅಪೇಕ್ಷೆಯಿಂದ ಇದು ಹೊಂದುತ್ತದೆ ಅಂತ. ಹಾಗೆ ಯಾವಾಗ ಬ್ರಹ್ಮಜ್ಞಾನಿ ಶರೀರಾದಿಗಳು ಅಶರೀರ, ಅವನ ಕರ್ತೃತ್ವ ಎಲ್ಲ ಭೋಕ್ತೃತ್ವ ಎಲ್ಲ ಶರೀರ ಇಲ್ಲ, ಅವನು ಹೆಂಗೆ ಕೊಲ್ತಾರೆ ಅಂತಲೇ ಇಟ್ಕೊಳ್ರಿ ವ್ಯವಹಾರದ ದೃಷ್ಟಿಯಿಂದ. ಆದ್ದರಿಂದ ಅವನ ದೃಷ್ಟಿಯಲ್ಲೇನು, ಅವನಿಗೆ ಶರೀರ ಇಲ್ಲ, ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ. ಇಷ್ಟು ತಿಳ್ಕೊಂಡ್ರೆ ಸಾಕಷ್ಟು. ಹಾಗೆ ಹೀಗೆ ಎರಡು ವಿಧದ ದೃಷ್ಟಿಭೇದಗಳನ್ನು ಅವಲಂಬಿಸಿ ಕೊಂದರೂ ಕೊಂದುವುದಿಲ್ಲ. ವ್ಯವಹಾರ ದೃಷ್ಟಿಯಿಂದ ಅರ್ಥ ಏನು, ಪಾರಮಾರ್ಥಿಕ ದೃಷ್ಟಿಯಿಂದ ಏನು ಅರ್ಥ ಏನು, ಇದು ತಿಳ್ಕೊಳ್ಳೋದಕ್ಕೆ ಅದು ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಇವಾಗ ನಮಗೆ ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ ಒಂದು ಪಿಕ್ಚರ್ ಸಿಕ್ತಂಗಾಯಿತು. ಈಗ ವ್ಯವಹಾರ ದೃಷ್ಟಿಯ ವ್ಯಾಪ್ತಿ ಏನು? ಈಗ ಈಗ ಒಂದು ಆಗೋಯ್ತು, ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ನಾವು ಒಂದು ಇದಕ್ಕೆ ನಿಶ್ಚಯಕ್ಕೆ ಬಂದೋಣ. ಸಿಂಪಲ್, ಪರಮಾರ್ಥ ದೃಷ್ಟಿ ಅಂದರೆ ಏನು, ವ್ಯಾವಹಾರಿಕ ದೃಷ್ಟಿ ಅಂದರೆ ಏನು? ಆತ್ಮನ ಬಿಟ್ಟರೆ ಅದೊಂದೇ ಪರಮಾರ್ಥ ದೃಷ್ಟಿ. ಹೇಗೆ ನಾವು ವಸ್ತುತಂತ್ರದಲ್ಲಿ ಶ್ರವಣ ಮನನ ಧ್ಯಾನ ಮೂರು ಬಿಟ್ಟರೆ ಮಿಕ್ಕಿರೋದೆಲ್ಲ ಕರ್ತೃತಂತ್ರ ಅಂತ ಹೇಳಿದೆವೋ, ಹಾಗೆ ಇಲ್ಲಿ ಪಾರಮಾರ್ಥಿಕ ದೃಷ್ಟಿ ಮತ್ತು ತಿಳ್ಕೊಂಬಿಟ್ರೆ, ಪಾರಮಾರ್ಥಿಕ ದೃಷ್ಟಿ ಅಂದರೆ ಏನು, ಆತ್ಮ. ಮಿಕ್ಕಿರೋದು ನೀವು ಏನು ಬೇಕಾದರೂ ಹೇಳ್ರಿ, ಹಾಕ್ರಿ, ಅದು ವೇಸ್ಟ್ ಬ್ಯಾಸ್ಕೆಟ್ ಹಾಕ್ರಿ. ಏನವೆಲ್ಲ ವ್ಯವಹಾರ ದೃಷ್ಟಿ. ಆ ಥರ ಹೇಳಬೇಕು ಅಂದರೆ ಏನು, ಅಲ್ಲಿಗೆ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್, ಅಥವಾ ಇನ್ನೂ ಸಿಂಪ್ಲಿಫೈ ಮಾಡಬೇಕು ಅಂತಂದರೆ ಈ ಅವಸ್ಥೆ ಒಳಗಡೆ ಇರೋ ಡಜನ್ ಏನೇನಿದೆ, ದೃಶ್ಯ ಪ್ರಪಂಚ ಅಂತ ತಗೊಂಡಿದ್ದ ತಕ್ಷಣ ಅಲ್ಲಿ ಪ್ರಮಾತೃತ್ವ, ಕರ್ತೃತ್ವ, ಜ್ಞಾತೃತ್ವ, ಅದಾದಮೇಲೆ ಅವನಿಗಿಂತ ಹೊರಗಡೆ ಬಂದ ಮೇಲೆ ಅಂತಃಕರಣ, ಇಂದ್ರಿಯಗಳು, ಆಮೇಲೆ ವಿಷಯಗಳು ಹೋಯಿತು, ವ್ಯವಹಾರ ಶುರುವಾಯಿತು. ಅದನ್ನು ವ್ಯವಹಾರ ಅಂತ ಕರೀತಾರೆ. ಹಾಗೆ ಸೊ ಹೀಗೆ ಇವೆಲ್ಲ ಹೇಳ್ತಾರೆ. ಅದಾದಮೇಲೆ ಇವನು ಇದ್ದ ಮೇಲೆ ಆದಿಭೌತಿಕ ಇರುತ್ತೆ, 84 ಲಕ್ಷ ಜೀವರಾಶಿಗಳು. ಅಷ್ಟಿದ್ರೆ ಇವನಿಗೆ ವ್ಯವಹಾರ ಮಾಡೋಕ್ಕಾಗಲ್ಲ. ಪಂಚಭೂತಗಳಿಂದ ಆ ಗಂಗೆ, ಆ ಅಗ್ನಿ ಇವೆಲ್ಲ ಬೇಕು, ವ್ಯವಹಾರಕ್ಕೆ ಇವೆಲ್ಲ ಬೇಕು. ಅದರ ಜೊತೆಗೆ ಅಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳು ಇರಬೇಕು. ಶುರುವಾಯಿತು ಸಂಸಾರ ಅಂದ್ರೇನು, ವ್ಯವಹಾರ. ಅಲ್ಲಿಗೆ ಎಲ್ಲ ಶಾಸ್ತ್ರಗಳು, ಭೂಮಿ ಮೇಲೆ ಯಾವ್ಯಾವ ಶಾಸ್ತ್ರ ಇದೆಯೋ, ಈಗ ಮುಂದಕ್ಕೆ ಇನ್ಯಾವುದಾದ್ರೂ ಹೊಸದಾಗಿ, ಕಂಪ್ಯೂಟರ್ ಮೊದಲೇ ಇರಲಿಲ್ಲ, ಮಧ್ಯೆ ಬಂದು ಆ ಥರದ್ದೆಲ್ಲ ವ್ಯವಹಾರ ದೃಷ್ಟಿಗೆ ಬಂದ್ಬಿಡೋದು. ಎಲ್ಲಿ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ, ಪ್ರಮಾತೃತ್ವ ದೃಶ್ಯ ಪ್ರಪಂಚದಲ್ಲಿ ಇರುತ್ತೋ ಅಲ್ಲಿವರೆಗೂ ವ್ಯವಹಾರ ನಡೀತಾ ಇರುತ್ತೆ. ಮುಗಿದೋಯ್ತು. ಅಲ್ಲಿಗೆ ಭೌತಿಕಶಾಸ್ತ್ರ, ಜ್ಯೋತಿಷ್ಯಶಾಸ್ತ್ರ, ಮನೋವಿಜ್ಞಾನ ಶಾಸ್ತ್ರ, ಏನು ಬೇಕಾದರೆ ಹೇಳ್ರಿ, ಶ್ರುತಿ ಸ್ಮೃತಿ ಪುರಾಣ, ಕರ್ಮಕಾಂಡ, ಉಪಾಸನಕಾಂಡ, ಈವನ್ ಜ್ಞಾನಕಾಂಡ ವ್ಯವಹಾರಕ್ಕೆ ಸೇರ್ಪಡ್ತದೆ. ಮುಕ್ತ ಆಗೋವರೆಗೂ, ಮುಕ್ತರ ಆದಮೇಲೆ ಒಂದು ಪರಮಾರ್ಥ ದೃಷ್ಟಿಗೆ ಸೇರ್ಕೊಂಡ್ಬಿಡ್ತಾನೆ. ಇಲ್ಲದಿದ್ದರೆ ಎಲ್ಲ ವ್ಯವಹಾರ ದೃಷ್ಟಿ. ಇಷ್ಟು ತಿಳ್ಕೊಂಬಿಟ್ರೆ ಬೇಕಾದಷ್ಟು ಆಯಿತು. ಅವನು ಸತ್ತ ಮೇಲೆ ಸ್ವರ್ಗ, ನರಕ, ಪಾಪ, ಪುಣ್ಯ, ಬ್ರಹ್ಮಲೋಕ, ಆ ಲೋಕ, ಈ ಲೋಕ, 14 ಲೋಕಗಳು ಎಲ್ಲ ಕೂಡ ಇಲ್ಲಿ ವ್ಯವಹಾರ ದೃಷ್ಟಿ. ಆತ್ಮನ ಬಿಟ್ಟು ಮಿಕ್ಕಿರೋದೆಲ್ಲ ವ್ಯವಹಾರ ದೃಷ್ಟಿ. ಇನ್ನೇನು ಕಷ್ಟನೇ ಇಲ್ಲ. ಇಷ್ಟು ತಿಳ್ಕೊಂಡ್ರೆ ಸಾಕು. ಅಲ್ಲಿಗೆ ವ್ಯವಹಾರ ದೃಷ್ಟಿ, ಪಾರಮಾರ್ಥ ದೃಷ್ಟಿ ಅಂದರೆ ಏನು ತಿಳ್ಕೊಂಡ್ವಿ. ನಾಳೆ ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್.